ಬಹುಶಃ ರಾಯರು ವೃಂದಾವನ ಪ್ರವೇಶ ಮಾಡಿ 3 ದಿನ ಆದ ಮೇಲೆ ಅವ್ರ ಮನೆಗೆ ಬರ್ತಾರೆ. ರಾಯರು ವೃಂದಾವನ ಪ್ರವೇಶ ಅನ್ನುವ ವಾರ್ತೆ ಕೇಳಿದ ಮೇಲೆ ಅವ್ರ ಜಂಗಾಬಲ ಹುಡುಗಿ ಹೋಗುತ್ತೆ. ಅಪ್ಪಣ್ಣಾಚಾರ್ಯರು ಆ ತುಂಗಭದ್ರೆಯ ಪ್ರವಾಹದಲ್ಲಿ ಹಾರ್ತಾರೆ. ಹಾರಿದ ಅಪ್ಪಣ್ಣಾಚಾರ್ಯರಿಗೆ ಈಜಲಿಕ್ಕೆ ಬರಲ್ಲ. ಶೋಕ ಶ್ಲೋಕತ್ವಮಾಗತಃ, ಅವರ ಶೋಕವೇ ಶ್ಲೋಕ ಆಯಿತು. ಅವರ ಒಂದು ಶೋಕ ಸಮಗ್ರ ರಾಮಾಯಣದ 24,000 ಶ್ಲೋಕ ಆಯಿತು. ಈ ಒಂದು ಕಂಪ್ಯೂಟರ್ನಲ್ಲಿ ಒಂದು ಲಾಕ್ ಸಿಸ್ಟಮ್ ಇರುತ್ತೆ. ಲಾಕ್ ಓಪನ್ ಆದಮೇಲೆ ಮುಂದೆ ಪ್ರೋಗ್ರಾಮ್ ಎಲ್ಲ ಸುಲಭ. ಈ ಸ್ತೋತ್ರದ ಲಾಕ್ ಸಿಸ್ಟಮ್ 2 ಶ್ಲೋಕ. ಆಮೇಲೆ ಅಂದ್ಕೊಂಡು ಅಯ್ಯೋ ಪಿಶಾಚಿ ಬಂದ್ಬಿಡ್ತಲ್ಲ, ನಾನು ತಿನ್ಬಿಟ್ರೆ ಎಂದ ತಿಂದೇ ಬಿಡು, ಮುಗೀತಲ್ಲಿ. ಅದರಿಂದ ಡೇಂಜರ್ ಅಂತ ಅರ್ಥ. ಕಲ್ಪವೃಕ್ಷ ಅಂದರೆ ಸ್ವಲ್ಪ ವಿಚಾರ ಮಾಡಿ, ನೀವು ಹುಚ್ಚಾಪಟ್ಟಿ ಉಪಯೋಗಿಸ್ಕೊಳ್ಬೇಡಿ. ವಿವೇಕಿಗಳಾಗಿ. ದೇಸಾಯಿ ಮಗು ಶೀಕರಣೆಯಲ್ಲಿ ಮುಳುಗಿದಾಗ ಬದುಕಿಸಿಬಿಟ್ರಂತೆ, ಈ ಮಗುನು ಸತ್ತೋಗಿದೆ, ಬದುಕಿಸಿ. ರಾಯರು ಹೇಳ್ತಾರೆ, ದೇಸಾಯಿ ಮಗು ಸತ್ತಿರಲಿಲ್ಲ, ಬದುಕಿಸಿದೆ. ಈ ಮಗು ಸತ್ತೋಗಿದೆ, ಹೇಗೆ ಬದುಕಿಸಲಿ ಅಂತ. ಹರಿ ಓಂ. ವೇದಿಕ್ ವೆಲ್ನೆಸ್ನ ಎಲ್ಲ ವೀಕ್ಷಕರಿಗೆ ವಿಶೇಷ ಸುಸ್ವಾಗತ. ರಾಯರ ಆರಾಧನೆ ಬರ್ತಾ ಇದೆ. ರಾಯರ ಆರಾಧನೆಯಲ್ಲಿ ನಾವು ರಾಯರನ್ನ ಯಾವ ಸ್ತೋತ್ರದಿಂದ ಸ್ತುತಿ ಮಾಡಿದ್ರೆ ಅವರಿಗೆ ಹೆಚ್ಚು ಪ್ರೀತಿ, ಯಾವ ಸ್ತೋತ್ರ ನಾವು ಹೇಳಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಶ್ರೀ ರಾಘವೇಂದ್ರ ಸ್ತೋತ್ರ. ಅಪ್ಪಣ್ಣಾಚಾರ್ಯರು ರಾಯರ ಪ್ರಿಯ ಶಿಷ್ಯರು ಈ ಕೃತಿಯನ್ನು ರಚಿಸಿದ್ದಾರೆ. ಇದನ್ನ ಎಲ್ಲ ಕಡೆ ನಾವು ಭಕ್ತಿಯಿಂದ ಪಠಿಸ್ತೀವಿ. ಆದರೆ ಆ ಪಠಿಸುವಾಗ ನಮಗೆ ಅದು ಸಂಸ್ಕೃತದಲ್ಲಿರೋದ್ರಿಂದ ಅದರ ಅರ್ಥಾನುಸಂಧಾನ ಅಷ್ಟು ಈಸಿಯಾಗಿ ತಿಳಿಯಲ್ಲ. ಸಾಮಾನ್ಯರಿಗೆ ಈ ರಾಘವೇಂದ್ರ ಸ್ತೋತ್ರದ ಅರ್ಥ ತಿಳಿದು ಅದನ್ನ ಆ ಸ್ತೋತ್ರವನ್ನ ನಾವು ಹೇಳೋದು ತುಂಬಾ ಮುಖ್ಯ. ಯಾಕೆಂದ್ರೆ ಆ ಪ್ರತಿಯೊಂದು ಶಬ್ದ, ಸಂಸ್ಕೃತ ಶಬ್ದಗಳು ನಮ್ಮ ಬಾಯಲ್ಲಿ ಬರುವಾಗ ಅದು ಸ್ಪಷ್ಟವಾಗಿ ಬರಬೇಕು, ಜೊತೆಗೆ ಅದರ ಅರ್ಥ ನಮ್ಮ ಮನಸ್ಸಿಗೆ ನಾಟ್ತಾ ಇರಬೇಕು. ಆಗ ಆ ಬರುವಂತಹ ಭಕ್ತಿ ಭಾವ ತುಂಬಾ ಹೆಚ್ಚಾಗುತ್ತೆ ನಮ್ಮಲ್ಲಿ. ಈ ರಾಯರ ಸ್ತೋತ್ರವನ್ನ ನಾವು ಇವತ್ತು ಈ ವಿಶೇಷ ಪಾಡ್ಕಾಸ್ಟ್ ಸರಣಿನಲ್ಲಿ 3 ಭಾಗದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಮೊದಲನೇ ಸಂಚಿಕೆಯಲ್ಲಿ ಮೊದಲ 10 ಶ್ಲೋಕಗಳು. ಈ ರಾಘವೇಂದ್ರ ಸ್ತೋತ್ರ ಒಟ್ಟು ಶ್ಲೋಕಗಳು 34 ಇದೆ. ಅದರಲ್ಲಿ ಮೊದಲ 10 ಶ್ಲೋಕಗಳನ್ನು ಮೊದಲ ಭಾಗದಲ್ಲಿ, 11ರಿಂದ 22ರವರೆಗೆ 12 ಶ್ಲೋಕಗಳನ್ನು ಎರಡನೇ ಭಾಗದಲ್ಲಿ, ಮತ್ತೆ 23ರಿಂದ 34ವರೆಗೆ ಇನ್ನು 12 ಶ್ಲೋಕಗಳ ಕೊನೆಯ ಫಲಶ್ರುತಿಯನ್ನು 3ನೇ ಭಾಗದಲ್ಲಿ ನೋಡೋಣ. ಮೊದಲದಾಗಿ ಮೊದಲ 10 ಶ್ಲೋಕಗಳನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿಯೋಣ. ಈ ಒಂದು ರಾಯರ ಸ್ತೋತ್ರ ಅದು ಬರೀ ಒಂದು ಹೊಗಳುವಂತಹ ಪದ್ಯ ಅಲ್ಲ. ಇಡೀ ರಾಯರ ಒಂದು ಸ್ವರೂಪ, ಅವರ ಒಂದು ವ್ಯಕ್ತಿ ಚಿಂತನೆ, ಯಾವ ತರಹದ ವ್ಯಕ್ತಿ ಆಗಿದ್ರು ಅವರು, ಅವರ ಜ್ಞಾನದ ಶಿಖರ ಹೇಗಿತ್ತು, ಇದೆಲ್ಲ ಅವರ ಸ್ವರೂಪವನ್ನು ತಿಳಿಸುವಂತಹ ವಿಷಯಗಳು. ತುಂಬಾ ಅನೇಕ ಗೂಢಾರ್ಥಗಳಿದೆ. ಆ ಎಲ್ಲ ಅರ್ಥಗಳನ್ನು ನಮಗೆ ತಿಳಿಸೋದಕ್ಕೆ ವಿದ್ವಾಂಸರಾದ ವಿಜೇಂದ್ರಾಚಾರ್ಯರು ನಮ್ಮ ಜೊತೆ ಇದ್ದಾರೆ. ವಿಜೇಂದ್ರಾಚಾರ್ಯರೇ, ತುಂಬಾ ತುಂಬಾ ಸುಸ್ವಾಗತ ಇವತ್ತಿನ ಸ್ಪೆಷಲ್ ಪಾಡ್ಕಾಸ್ಟ್ಗೆ. ತಾವು ರಾಯರ ಭಕ್ತರು. ಯಾಕೆಂದ್ರೆ ರಾಯರ ಆ ಕೃಷ್ಣನ ಭಗವದ್ಗೀತೆ ಅದು ತಾವು 30 ಸರಣಿಗಳಲ್ಲಿ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಇವತ್ತು ಆ ಕೃಷ್ಣ ಭಕ್ತ, ರಾಮ ಭಕ್ತರಾದ ರಾಯರ ಒಂದು ಸ್ತೋತ್ರ, ಅದನ್ನ ತಾವು ನಮ್ಮ ಎಲ್ಲ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ಸಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಸುಬುಧೇಂದ್ರ ತೀರ್ಥ ಗುರುಭ್ಯೋ ನಮಃ. ಎಲ್ಲ ರಾಯರ ಭಕ್ತರಿಗೆ ವಿಶೇಷವಾಗಿ ರಾಯರ ಆರಾಧನೆಯ ಪರ್ವಕಾಲದ ಒಂದು ರಾಯರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ, ನಮ್ಮ ಮೋಹನ ಕೃಷ್ಣ ಅವರು ಈಗಾಗಲೇ ಭಗವದ್ಗೀತೆಯ ಅನೇಕ ಸರಣಿಗಳ ಮೂಲಕ ಅವರ ಒಂದು ವೇದಿಕೆಯಲ್ಲಿ, ವೇದಿಕ್ ವೆಲ್ನೆಸ್ನಲ್ಲಿ ನಮ್ಮಿಬ್ಬರ ಒಂದು ಪರಿಚಯ ನಿಮಗೆ ಆಗಲೇ ಆಗಿದೆ. ಎಷ್ಟೋ ಜನ ಅದರಿಂದ ಪ್ರಭಾವಿತರಾಗಿ ಭಗವದ್ಗೀತೆಯ ಲೇಖನ, ಪಠನ ಇವುಗಳನ್ನೆಲ್ಲ ಮಾಡ್ತಾ ಇರುವುದು ನನಗೆ ಪ್ರತ್ಯಕ್ಷವಾಗಿ ಸಿಕ್ಕಾಗ ಹೇಳಿದ್ದು ತುಂಬ ಮನಸ್ಸಿಗೆ ಸಂತೋಷ ಕೊಟ್ಟಿದೆ. ಒಂದು ನಮ್ಮ ಕಾರ್ಯಕ್ರಮಗಳ ಒತ್ತಡದಲ್ಲಿ ಬೆಂಗಳೂರು ತನಕ ಬಂದು ನನಗೆ ಅದನ್ನೆಲ್ಲ ಹೇಳಲಿಕ್ಕಾಗಲ್ಲ ಅಂದಾಗ, ಆ ಕ್ಷಣದಲ್ಲೇ ಬಂದು ರಾಯರ ಬಗ್ಗೆ ತಿಳಿಸುವಂತಹ ವ್ಯವಸ್ಥೆ ಇದ್ದರೆ ನಿಮಗೆ ಒಂದು ಸ್ವಲ್ಪ ಸಮಯ ಕೊಡ್ತೀರಿ ಅಂತಾದರೆ ನಾನು ನಿಮ್ಮ ಬಳಿಗೇ ಬರ್ತೀನಿ ಅಂತ ಒಂದು ರೀತಿಯಲ್ಲಿ ರಾಯರನ್ನು ನೋಡುವ ಧಾವಂತ ಹೇಗೋ ರಾಯರ
ವಿಚಾರಗಳನ್ನು ತಿಳಿಸುವ ಧಾವಂತವು ಅಷ್ಟು ನಮ್ಮ ಮೋಹನ್ ಅವರಲ್ಲಿ ಇದೆ. ಶ್ರೀಯುತರನ್ನು ವಿಶೇಷವಾಗಿ ಅಭಿನಂದಿಸ್ತಾ, ಕೇಳುಗರಾದ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ರಾಯರ ಅನುಗ್ರಹದ ಆಕಾಂಕ್ಷೆ ಬಿಟ್ಟು ಮತ್ತಿನ್ಯಾವ ಕಾರಣಗಳು ಇಲ್ಲ. ಮೊದಲನೇ ಪ್ರಶ್ನೆ ಅಂದರೆ, ಈ ಅಪ್ಪಣ್ಣಾಚಾರ್ಯರು ಯಾರು, ಮತ್ತೆ ರಾಘವೇಂದ್ರ ತೀರ್ಥರೊಂದಿಗೆ ಅವರ ಸಂಬಂಧ ಹೇಗಿತ್ತು, ಯಾವ ಒಂದು ಸಂದರ್ಭದಲ್ಲಿ ಈ ಸ್ತೋತ್ರ ರಚನೆ ಆಯಿತು, ಅದನ್ನು ತಿಳಿಸ್ಬೋದಾ? ರಾಯರು ಅಂದಾಗ ನಮಗೆ ರೋಮಾಂಚನ ಆಗುತ್ತೆ. ಕಲಿಯುಗದಲ್ಲಿ ಪ್ರತಿಯೊಬ್ಬ ಜೀವ ಸಮುದಾಯವನ್ನು ಉದ್ಧಾರ ಮಾಡುವ ಅತ್ಯಂತ ಕಾರುಣಿಕ ಗುರುಗಳು ರಾಘವೇಂದ್ರ ಗುರು ಸಾರ್ವಭೌಮರು. ಅವರ ಬಗ್ಗೆ ಎಷ್ಟು ಮಹಿಮೆಗಳನ್ನು ಚಿಂತನೆ ಮಾಡಿದರೂ ಅದು ಕಡಿಮೆ. ಅದೊಂದು ಗಂಗಾ ನದಿ. ಆ ಗಂಗಾ ನದಿಯಲ್ಲಿ ಕ್ಷಣ ಕ್ಷಣದ ಒಂದೊಂದು ಮುಳುಗಿಗೂ ಕೂಡ ಅನಂತ ದೋಷಗಳು ಪರಿಹಾರವಾಗುತ್ತೆ. ಹಾಗೆ ಮನೆ ಮನೆಗಳಲ್ಲಿ ಸಂಚಾರ ಮಾಡುವ ಗಂಗಾ ನದಿಗಾದರೆ ಅಲ್ಲಿಗೆ ಹೋಗಬೇಕು. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಲಿಯನೋ ಭಕುತರ ಸಂಗ ದೊರೆಯದೆ ಅಂತ ಹರಿದಾಸರ ಮಾತಿದೆ. ನಿಜವಾಗಿ ಮನೆ ಮನೆಗಳಲ್ಲಿ ಹರಿಯುವ ಇವತ್ತಿನ ವಿಶ್ವದ ಗಂಗೆ, ಭಾರತದ ಗಂಗೆ ನಮ್ಮ ಭಾರತ ದೇಶದಲ್ಲಿ ಹರಿತಾ ಇದ್ರೆ ಗುರುರಾಯರು ವಿಶ್ವದ ಗಂಗೆಯವರು. ಅಂತಹ ರಾಯರ ಬಗ್ಗೆ ಮನೆಗಳಲ್ಲಿ ಸಂಚಾರ ಮಾಡುವ ರಾಯರ ಬಗ್ಗೆ ಪ್ರಧಾನವಾಗಿ ಅವರ ಮಹಿಮೆ ಪವಾಡ ಇವುಗಳನ್ನೆಲ್ಲ ನಾನೇ ಬೇರೆ ಬೇರೆ ವಾಹಿನಿಗಳಲ್ಲಿ ಹಂಚಿಕೊಂಡಿದ್ದೇನೆ. ಈ ಪ್ರಸಂಗದಲ್ಲಿ ವಿಶೇಷವಾಗಿ ರಾಯರ ಸ್ತೋತ್ರ, ಅದರಲ್ಲಿಯೂ ಅಪ್ಪಣ್ಣಾಚಾರ್ಯರು ಅಂತೆವಾಸಿಗಳಾಗಿ ಮಾಡಿದ ಅಪ್ಪಣ್ಣಾಚಾರ್ಯರು ಮಾಡಿದ ಆ ಸ್ತೋತ್ರವನ್ನು ಹಂಚಿಕೊಳ್ಳುವ ಒಂದು ಭಾವನೆಯಿಂದ ನಾವು ಇಲ್ಲಿ ಸೇರಿದ್ದೇವೆ. ಒಂದೆರಡು ಅಂಶಗಳನ್ನು ಆರಂಭದಲ್ಲಿ ನಾನು ಹಂಚಿಕೊಳ್ತೇನೆ. ಅಪ್ಪಣ್ಣಾಚಾರ್ಯರು ರಾಯರ ಏಕಾಂತ ಭಕ್ತರು ಮಾತ್ರ ಅಲ್ಲ, ಚತುಶಾಸ್ತ್ರ ವಿದ್ವಾಂಸರು. ಅವರ ಆರಂಭದ 2 ಶ್ಲೋಕಗಳಲ್ಲೇ ಅರ್ಥವಾಗುತ್ತೆ. ವಿದ್ವಾಂಸರಿಗೆ ಮೊದಲನೇ ಬಾರಿ ಆ 2 ಶ್ಲೋಕಗಳ ವ್ಯಾಖ್ಯಾನ ಮಾಡಿ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅಷ್ಟು ಒಂದು ಪ್ರೌಢಿಮೆಯಿಂದ ಸಾಹಿತ್ಯಗಳನ್ನು ರಚನೆ ಮಾಡಿದ, ಅದು ಎಲ್ಲದಕ್ಕಿಂತ ಹೆಚ್ಚು ರಚನೆ ಅನ್ನೋಕ್ಕಿಂತ ಇದೊಂದು ವೇದದ್ರಷ್ಟಾರ ಋಷಿಯಂತೆ ಅಪ್ಪಣ್ಣಾಚಾರ್ಯರನ್ನು ನಾವು ಚಿಂತನೆ ಮಾಡಬೇಕು. ಅದು ಕಥಾ ಈ ಶ್ಲೋಕದ ಆವಿಷ್ಕಾರದ ಪ್ರಸಂಗ ಹೇಗಿದೆ ಅಂದರೆ, ರಾಯರು ಅಪ್ಪಣ್ಣಾಚಾರ್ಯರಿಗೆ ತೀರ್ಥಕ್ಷೇತ್ರ ಯಾತ್ರೆ ಎಲ್ಲ ಮಾಡ್ಲಿಕ್ಕೆ ಹೋಗುವಂತ ಅನುಗ್ರಹ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ನನ್ನ ವಿರಹವನ್ನು ಅಂದರೆ ರಾಯರು ವೃಂದಾವನ ಪ್ರವೇಶ ಮಾಡಬೇಕು. ಈ ಶಿಷ್ಯ ಇದ್ರೆ ಒಂದು ಸ್ವಲ್ಪ ಈ ಕೃಷ್ಣನಿಗೆ ಉದ್ಧವ ಕೆಲವೊಮ್ಮೆ ಪ್ರತಿಬಂಧಕ, ಕೃಷ್ಣ ನೀನು ಹೋಗ್ಬೇಡ, ನನ್ನನ್ನು ಕರ್ಕೊಂಡೋಗು. ಆ ವಿರಹ ಸಹಿಸಿಕೊಳ್ಳುವ ಸಾಮರ್ಥ್ಯವೇ ಇಲ್ಲ ಆ ಉದ್ಧವನಿಗೆ. ಅದೇ ಥರನೇ ಈ ಅಪ್ಪಣ್ಣಾಚಾರ್ಯರಿಗೆ ರಾಯರ ವಿರಹ ಸಹಿಸಿಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಮಂತ್ರಾಕ್ಷತೆ ಕೊಟ್ಟು ಕುಟುಂಬ ಯಾತ್ರೆ ಮಾಡ್ಕೊಂಡು ಬಾ ನೀನು ಅಂತ ಕಳಿಸ್ಬಿಟ್ಟಿರ್ತಾರೆ. ಅವ್ರ ಆಚೆ ಹೋದಾಗ ರಾಯರು ವೃಂದಾವನ ಪ್ರವೇಶ ಮಾಡಿರ್ತಾರೆ. ಬಹುಶಃ ರಾಯರು ವೃಂದಾವನ ಪ್ರವೇಶ ಮಾಡಿ 3 ದಿನ ಆದಮೇಲೆ ಅವ್ರ ಮನೆಗೆ ಬರ್ತಾರೆ. ರಾಯರು ವೃಂದಾವನ ಪ್ರವೇಶ ಅನ್ನುವ ವಾರ್ತೆ ಕೇಳಿದ ಮೇಲೆ ಅವ್ರ ಜಂಗಾಬಲ ಹುಡುಗಿ ಹೋಗುತ್ತೆ. ಅವರ ಆ ಭಾವನೆ, ಆ ಗುರುಭಕ್ತಿಯ ಪರಾಕಾಷ್ಠೆ. ಒಬ್ಬ ಶಿಷ್ಯನಾದವನು ಗುರುವಿಗೆ ಎಷ್ಟು ನಿಷ್ಠನಾಗಿರಬೇಕು ಅಂತ ನಮ್ಮ ಈ ಹಿಂದೂ ಸಂಸ್ಕಾರಗಳು ಬಹಳ ಅದ್ಭುತ. ಅದಕ್ಕೊಂದು ದೊಡ್ಡ ಸಾಕ್ಷಿ ಅಪ್ಪಣ್ಣಾಚಾರ್ಯರು. ಆ ಪ್ರಸಂಗ ನೆನೆಸ್ಕೊಂಡಾಗೆಲ್ಲ ನನಗೆ ರೋಮಾಂಚನ ಆಗ್ತಾ ಇರುತ್ತೆ. ಮನೆಗೆ ಬರ್ತಾರೆ, ವಿಷಯ ಗೊತ್ತಾಗ್ಬಿಡುತ್ತೆ. ಬಿಚ್ಚಾಲಿ ಅವ್ರದ್ದು. ಇವತ್ತು ಅದು ಗಾಡೀಲಿ ಹೋದರೆ ಅರ್ಧ ಗಂಟೆ ಬೇಕು ಬಿಚ್ಚಾಲಿಗೆ ಹೋಗ್ಲಿಕ್ಕೆ. ಆ ಮನೆಗೆ ಹೋದ ತಕ್ಷಣ ಅವರಿಗೆ ವಾರ್ತೆ ಕೇಳುತ್ತೆ, ರಾಯರು ವೃಂದಾವನ ಪ್ರವೇಶ ಮಾಡಿದ್ದಾರೆ. ಇಲ್ಲ, ನಾನು ಸಹಿಸೋದೇ ಇಲ್ಲ, ನಾನು ರಾಯರ ದರ್ಶನ ಮಾಡಲೇಬೇಕು ಅಂತ ಆ ಉತ್ಕಟ ಅಪೇಕ್ಷೆ. ಎಲ್ಲ ಸಾಮಾನು, ಅವರ ಪದಾರ್ಥ ಎಲ್ಲ ಮೈ ಮರೆತು ಎಲ್ಲ ಬಿಸಾಡಿ ಓಡ್ತಾರೆ. ಮಳೆಗಾಲ, ತುಂಗಭದ್ರಾ. ಈಗ ನೋಡಿ, ರಾಯರ ಆರಾಧನೆ ಯಾವ ಪ್ರಸಂಗದಲ್ಲಿ ಬರುತ್ತೆ? ವರ್ಷ ಋತು. ಮಳೆಗಾಲದ ವರ್ಷ ಋತು. ತುಂಗಭದ್ರಾ ತುಂಬಿ ಹರಿತಾ ಇದೆ. ಏನೆಲ್ಲ ಅದನ್ನ ನದಿ ದಾಟ್ಲಿಕ್ಕೆ ಬೇಕಾದ ತೆಪ್ಪಗಳು ಹಾಕ್ಲಿಕ್ಕಾಗಲ್ಲ. ತುಂಗಭದ್ರಾ ಎಷ್ಟು ಭಯಂಕರವಾದ ಕಲ್ಲುಗಳೆಲ್ಲ ಇದೆ ಅಲ್ಲಿ. ಅಷ್ಟು ಶಾಂತವಾಗಿ ಹರಿಯುವ ನದಿಯಲ್ಲ, ಭಯಂಕರ ಉಗ್ರವಾದ ಆ ಜಲಪ್ರವಾಹ. ನನಗೆ ರಾಯರು ಬೇಕು, ಭಗವಂತನ ರಕ್ಷೆ ಇದೆ, ನನಗೆ ರಾಯರು ಬೇಕು ಅಷ್ಟೆ. ಅಪ್ಪಣ್ಣಾಚಾರ್ಯರು ಆ ತುಂಗಭದ್ರೆಯ ಪ್ರವಾಹದಲ್ಲಿ ಹಾರ್ತಾರೆ. ಹಾರಿದ ಅಪ್ಪಣ್ಣಾಚಾರ್ಯರಿಗೆ ಈಜಲಿಕ್ಕೆ ಬರಲ್ಲ. ರಾಯರು ಅಂದ್ರೆ ಪ್ರಾಣ, ಪ್ರಾಣಕ್ಕಿಂತ ಮಿಗಿಲು. ನಾನು ರಾಯರನ್ನು ನೋಡ್ಬೇಕು. ಅವರ ಕಾರುಣ್ಯ ಇದ್ರೆ ಅವರು ನನಗೆ ದರ್ಶನ ಕೊಡ್ತಾರೆ, ನನ್ನನ್ನು ಅನುಗ್ರಹಿಸ್ತಾರೆ. ಆ ದಿವ್ಯವಾದ ನಂಬಿಕೆ. ಆ ನಂಬಿಕೆಯಲ್ಲಿ ಆ ನದಿಗೆ ರಾಯರನ್ನ ಸ್ತೋತ್ರ ಮಾಡಿಕೊಂಡೇ ಹಾರ್ತಾರೆ. ಒಂದು ರಾಮಾಯಣದಲ್ಲಿ ಕಥೆ ಬರುತ್ತೆ. ವಾಲ್ಮೀಕಿಗಳಿಗೆ ಒಬ್ಬ ಬೇಡ ಒಂದು ಆ 2 ಕ್ರೌಂಚ ಪಕ್ಷಿಗಳ ಸಮ್ಮಿಲನದಲ್ಲಿದ್ದ ಪ್ರಸಂಗದಲ್ಲಿ ಬಾಣ ಹೊಡೆದು ಒಂದನ್ನು ಕೊಂದು ಬಿಡ್ತಾನೆ.
ಎಷ್ಟು ಸನ್ಮನುಷ್ಯ ಮನೋಯಥ, ಸಜ್ಜನರ ಮನಸ್ಸು ನಿರ್ಮಲವಾದ ಸರೋವರ ಅದು. ಆ ವಾಲ್ಮೀಕಿಗಳ ಮನಸ್ಸು ಕದಡಿ ಬಿಡುತ್ತೆ ಅದು. ಛೇ, ಇಂಥ ಸುಂದರವಾದ ಪ್ರಕೃತಿಯಲ್ಲಿ ಸಂತೋಷದಲ್ಲಿ ಕಾಲ ಕಳೆಯುವ ಆ ಕ್ರೌಂಚ ಪಕ್ಷಿಗಳಲ್ಲಿ ಒಂದು ಗಂಡನ್ನು ಕೊಂದು ಬಿಟ್ನಲ್ಲ ಈ ಬೇಡ. ಅವರ ಶೋಕವೇ ಒಂದು ಶ್ಲೋಕ ಗೀತೆ ಆಯಿತು ಅಂತ ಮಾತಿದೆ. ಶೋಕ ಶ್ಲೋಕತ್ವಮಾಗತಃ, ಅವರ ಶೋಕವೇ ಶ್ಲೋಕ ಆಯಿತು. ಅವರ ಒಂದು ಶೋಕ ಸಮಗ್ರ ರಾಮಾಯಣದ 24,000 ಶ್ಲೋಕ ಆಯಿತು. ಹಾಗೆ ಅಪ್ಪಣ್ಣಾಚಾರ್ಯರ ಆ ಗುರುಭಕ್ತಿಯ ಒಂದು ಶೋಕ 31 ಶ್ಲೋಕಗಳ ಒಂದು ರಾಯರ ಸ್ತೋತ್ರ ಆಯಿತು. ಇದೊಂದು ದರ್ಶನ. ಇದೊಂದು ಪುಸ್ತಕ ಇಟ್ಟುಕೊಂಡು, ಪೆನ್ ಇಟ್ಟುಕೊಂಡು, ಸಾಹಿತ್ಯಗಳನ್ನು ನೋಡಿ, ಉಪಮಾ, ಉತ್ಪ್ರೇಕ್ಷೆ, ಸ್ವಭಾವೋಕ್ತಿ, ರೂಪಕ, ಈ ಅಲಂಕಾರಗಳನ್ನೆಲ್ಲ ಸೇರಿಸ್ಕೊಂಡು ನಾನೊಬ್ಬ ಪ್ರಬುದ್ಧ ವಿದ್ವಾಂಸ ಅನ್ನುವ ಪ್ರದರ್ಶನದ ಸಾಹಿತ್ಯ ಅಪ್ಪಣ್ಣಾಚಾರ್ಯರ ಸ್ತೋತ್ರ ಅಲ್ಲ. ಇದೊಂದು ಅನುಭೂತಿ. ಇದೊಂದು ರಸ ಋಷಿಯ, ವೇದದ್ರಷ್ಟಾರ ಋಷಿಯ ಅನುಭೂತಿ ಇದ್ದಂತೆ ಇದೊಂದು ಪ್ರತ್ಯಕ್ಷ ಗುರುವಿನ ಅನುಭೂತಿ. ಹಾಗಾಗಿ ರಾಯರ ಸ್ತೋತ್ರದ ಹಿನ್ನೆಲೆಯೇ ಒಂದು ಅದ್ಭುತ. ಅಂದ್ರೆ ಅವರ ಭಕ್ತಿಯ ಭಾವನೆ ಆಚೆ ಬಂದಿರೋದು ಅಂತ ತಾವು ಹೇಳ್ತೀರಾ. ಅವರ ಆ ಗುರುಭಕ್ತಿಯ ಪರಾಕಾಷ್ಠೆಯಿಂದ ಉದ್ಭವವಾದ ಶೋಕ, ಅದೇ ಶ್ಲೋಕ. ಅದು ಸಮಾಜಕ್ಕೆ ಸಜ್ಜನರ ಶೋಕವು. ಗೋಪಿಕಾಸ್ತ್ರೀಯರು ಅವರು ಅಳ್ತಾ ಇದ್ರಂತೆ ಕೃಷ್ಣನ ದರ್ಶನದ ಲಾಲಸೆಯಿಂದ. ಇವತ್ತು ಕೃಷ್ಣನ ಭಕ್ತಿ ಹುಟ್ಟಿಸುವ ಅಳುವುದು. ಗೋಪಿಯರ ಶೋಕ ಕೃಷ್ಣ ಭಕ್ತಿಗೆ ಉಗಮಸ್ಥಾನದ ಗಂಗೆ ಇದು. ಹಾಗೆ ಅಪ್ಪಣ್ಣಾಚಾರ್ಯರ ಆ ಒಂದು ಭಾವನಾತ್ಮಕವಾದ ಗುರುಭಕ್ತಿಯ ಶೋಕ ಅದು ಜಗತ್ತಿಗೆ ಮಂಗಳವಾದ ಗೀತೆ, ಅದು ಶ್ಲೋಕ. ನಾವು ಅತ್ರೆ ಮನೆಯೆಲ್ಲ ಮೌನ, ನೀರವ ಮೌನ, ಶ್ಮಶಾನದ ಮೌನ ಅಂತಾರಲ್ಲ. ಆದರೆ ಇದು ಅಪ್ಪಣ್ಣಾಚಾರ್ಯ ಅತ್ತಿದ್ದು ಗುರುಭಕ್ತಿಯಿಂದ ಅವರ ರುರುದು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಹ ಅಂತ ಹೇಳಿದ ಹಾಗೆ, ರುರುದು ಸುಸ್ವರಂ ರಾಜನ್ ಗುರುದರ್ಶನ ಲಾಲಸಾಹ, ಗುರುದರ್ಶನದ ಉತ್ಕಟ ಅಪೇಕ್ಷೆಯಿಂದ ಅವರು ಅತ್ತಿದ್ದು ಅದು ಜಗತ್ತಿಗೆ ವೇದ ಮಂತ್ರ. ಇವತ್ತು ಗುರುವೇದ ಮಂತ್ರ ಇದು. ಅಂಥ ಒಂದು ಅದ್ಭುತವಾದ ಗೀತೆಯಾಗಿ ಹೊರಹೊಮ್ಮಿದೆ. ಅದಕ್ಕೆ ಸಾಕಷ್ಟು ವ್ಯಾಖ್ಯಾನಗಳಿದೆ. ಎಂಥೆಂಥ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಪಠಿಸುವ ಸ್ತೋತ್ರ ಇದು. ಏನೋ ಸಾಮಾನ್ಯರಿಗೆ ಬರೆದು ಕೊಟ್ಟದ್ದು ಅಂತ ಅಲ್ಲ. ಅಪರೋಕ್ಷ ಜ್ಞಾನಿಗಳು ಪಠಿಸುವಂತಹ ದಿವ್ಯವಾದ ಒಂದು ಮಂತ್ರಾತ್ಮಕವಾದ ಒಂದು ಸ್ತೋತ್ರ. ಅದರ ಚಿಂತನೆಯನ್ನ ನೀವು ಹೇಳಿದ ಹಾಗೆ ಒಂದು 3 ವಿಭಾಗ ಮಾಡಿಕೊಂಡು ಮಾಡೋಣ. ಈಗ ಮೊದಲನೇ ವಿಭಾಗದಲ್ಲಿ ಆಚಾರ್ಯ ನಾವು ನೋಡೋದಾದ್ರೆ ಮೊದಲ 2 ಶ್ಲೋಕದಲ್ಲಿ ಅಪ್ಪಣ್ಣಾಚಾರ್ಯರು ಆ ರಾಯರ ವಾಣಿನ ಒಂದು ನದಿಗೆ ಹೋಲಿಸ್ತಾರೆ. ಆ 2 ಶ್ಲೋಕದಲ್ಲಿ ಇಡೀ ಮಧ್ವ ಪರಂಪರೆಯ ತತ್ವವನ್ನ ಹಿಡಿದು ಕೊಡ್ತಾರೆ. ಅದರ ಬಗ್ಗೆ ತಾವು ಶುರು ಮಾಡೋದಾದ್ರೆ ಈ ಮೊದಲ 10 ಶ್ಲೋಕಗಳನ್ನ ನಾವು ಒಂದೊಂದಾಗಿ ನಿಮ್ಮಿಂದ ಕೇಳೋಣ. ಈ ಒಂದು ಕಂಪ್ಯೂಟರ್ನಲ್ಲಿ ಒಂದು ಲಾಕ್ ಸಿಸ್ಟಮ್ ಇರುತ್ತೆ. ಲಾಕ್ ಓಪನ್ ಆದಮೇಲೆ ಮುಂದೆ ಪ್ರೋಗ್ರಾಮ್ ಎಲ್ಲ ಸುಲಭ. ಈ ಸ್ತೋತ್ರದ ಲಾಕ್ ಸಿಸ್ಟಮ್ 2 ಶ್ಲೋಕ. ಈ ಶ್ಲೋಕ ಅರ್ಥ ಆಯಿತು ಅಂದ್ರೆ ಮುಂದೆ ರಾಯರ ಸ್ತೋತ್ರ ತುಂಬಾ ಸುಲಭ, ಸರಳ. ಆ ಲಾಕ್ ಇದೆ, ಆ ಮೊದಲು 2 ಶ್ಲೋಕಗಳು, ಅದಕ್ಕೊಂದು ಪಾಸ್ವರ್ಡ್ ಅದು ನಿಮ್ಗೆ ಚೆನ್ನಾಗಿ ಅರ್ಥ ಆಯ್ತು ಅಂದ್ರೆ ಮುಂದಿಂದೆಲ್ಲ ಸುಗಮ ಆಗಿಬಿಡುತ್ತೆ. ಒಂದು ಭಗವಂತನ ಕೃಷ್ಣನ ಕಥೆ ಕೇಳಬೇಕಾದ್ರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬನ್ನಿ. ಎಲ್ಲರೂ ಹಾಗೆ ಹಿಂದೆಲ್ಲ ಗಂಗಾ ತೀರದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ. ಅದೇ ಥರನೇ ರಾಯರ ಸ್ತೋತ್ರ ಕೇಳಬೇಕು ಅಂದರೆ ನೀವು ಗಂಗೆಯಲ್ಲಿ ಸ್ನಾನ ಮಾಡಿ ಬನ್ನಿ. ಯಾವುದು ಗಂಗೆ ಅಲ್ಲಿ ತನಕ ಹೋಗ್ಲಿಕ್ಕಾಗಲ್ಲ. ಒಂದು ಗಂಗೆಯ ಸ್ಮರಣೆ ಮಾಡುವುದೇ ಸ್ನಾನ. ಒಂದು ಆ ಗಂಗೆ, ಆ ಗಂಗೆಗೆ ಜಗತ್ತಿನಲ್ಲಿ ಪ್ರತಿಸ್ಪರ್ಧಿಯಾಗಿ ನಿಲ್ಲುವ ಒಂದು ಗಂಗೆ ಇದ್ರೆ ಅದು ರಾಯರ ವಾಣಿ ಅಂತ ಹೇಳ್ತಾ ಇದ್ದಾರೆ. ದೇವನದಿಯಾದ ಗಂಗೆಗೂ ದೇವತಾಂಶ ಸಂಭೂತರಾದ ರಾಯರ ಮಾತಿಗೂ ಸಾಮ್ಯವನ್ನ ಬಹುಶಃ ಈ ಸ್ತೋತ್ರದಲ್ಲಿ ಉಪಮಾ ಇದೆ, ಸ್ವಭಾವೋಕ್ತಿ ಇದೆ, ರೂಪಕ ಇದೆ, ಎಲ್ಲ ಇದೆ. ಉತ್ಪ್ರೇಕ್ಷೆಗಳಿಲ್ಲ, ಎಲ್ಲ ವಾಸ್ತವ. ಆದ್ರಿಂದ ಸಹಜವಾಗಿ ಅವರ ಭಾವನೆಗಳ ಆವಿಷ್ಕಾರಗಳಾಗಿದೆ. ಅದಕ್ಕೆಲ್ಲದಕ್ಕೂ ಕೂಡ ದೇವರ ಸಮಗ್ರ ಅನುಗ್ರಹ ಇದೆ. ಅಂದರೆ ಈ ಪ್ರತಿಯೊಂದು ಮಾತುಗಳು ಕೂಡ ಒಂದು ಅಕ್ಷರ ಒಂದು ಪದವು ತೆಗೆದನಿರುವ ಹಾಗೆ ಕೊನೆಗೆ ಇದಕ್ಕೆ ಹಸ್ತಾಕ್ಷರ ನೀಡಿದವನು ಹಯಗ್ರೀವ, ಸಾಕ್ಷಿ ಹಯಾಸ್ಯೋತ್ರಹಿ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ದೇವರು ರಾಯರ ಸ್ತೋತ್ರಕ್ಕೆ ಹಸ್ತಾಕ್ಷರ ಕೊಟ್ಟಿದ್ದಾನೆ. ಇದು ತುಂಬ ಸಮರ್ಪಕವಾಗಿ ಹೇಳಿದ ಸ್ತೋತ್ರ ಅಂತ ದೇವರು ಕೊಟ್ಟ ಒಂದು ಹಸ್ತಾಕ್ಷರ ಇದೆ. ಆದ್ರಿಂದ ಈ ರಾಯರ ಸ್ತೋತ್ರವನ್ನ ಇದು ಯಥಾದೇವೇ ತಥಾ ಗುರು ತಸ್ಯೇತೆ ಕಥಿತಾಖ್ಯರ್ಥಾಹ ಅಂತ ದೇವರಲ್ಲಿ ಭಕ್ತಿ ಮಾಡುವ ಹಾಗೆ ಗುರುಗಳಲ್ಲೂ ಭಕ್ತಿ ಮಾಡಿದರೆ ಅವರಿಗೆ ಸರಿಯಾದ ಜ್ಞಾನ.
ಸರಿಯಾದ ಬದುಕಿನ ಮಾರ್ಗದರ್ಶನ ಮಾಡಿ ಜೀವನದ ಎಲ್ಲ ಓರೆಕೋರೆಗಳನ್ನು ಕೂಡ ತಿದ್ದಿ ತೀಡಿ ಕರೆದುಕೊಂಡು ಹೋಗುವ ಒಂದು ದಿವ್ಯವಾದ ಮಂತ್ರ ರಾಯರ ಸ್ತೋತ್ರ. ಅದರಲ್ಲಿ ಆರಂಭದ 2 ಶ್ಲೋಕಗಳ ಬಗ್ಗೆ ನೀವು ವಿವರಣೆಯನ್ನು ಕೇಳಿದ್ರಿ. ಬಹಳ ಮಂಗಳಮಯವಾದ ಶಬ್ದದಿಂದ, ಶ್ರೀಕಾರದಿಂದಲೇ ಗ್ರಂಥವನ್ನು ಆರಂಭ ಮಾಡಿದ್ದಾರೆ. ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಪಾರ. ಒಂದೊಂದೇ ಲೈನನ್ನು ವಿವರಿಸ್ಕೊಂಡು ಹೋಗೋಣ, ಇಲ್ಲ ಅಂದರೆ ಇಲ್ಲಿ 2 ಅರ್ಥಗಳಿದೆ. ಅಂದರೆ ಈ ರಾಯರ ಮಾತುಗಳಿಗೆ ಗಂಗೆಯ ಸಾಮ್ಯವನ್ನು ಹೇಳಿದ್ದಾರೆ. ಈ ಒಂದು ಲೈನು ಗಂಗೆ ಬಗ್ಗೆನೂ ಹೇಳುತ್ತೆ, ರಾಯರ ಮಾತೆಂಬ ಗಂಗೆಯ ಬಗ್ಗೆಯೂ ಹೇಳುತ್ತೆ. ಈಗ ಮೊದಲು ಗಂಗೆಯ ಬಗ್ಗೆ ಹೇಳೋದಾದ್ರೆ, ಶ್ರೀಪೂರ್ಣ ಅಂದರೆ ಶ್ರೀ ಶಬ್ದಕ್ಕೆ ಕಾಂತಿ ಅಂತ ಅರ್ಥ. ಶ್ರೀಪೂರ್ಣ ಅಂದರೆ ಕಾಂತಿಯಿಂದ ಪೂರ್ಣನಾದ ಶ್ರೀಪೂರ್ಣ. ಬೋಧ ಗುರು, ಬೋಧ ಅಂದರೆ ಬುಧ ಸಂಬಂಧಿ, ಬುಧನ ಗುರು ಅಂದರೆ ತಂದೆ ಅಂತ ಅರ್ಥ. ಬುಧನಿಗೆ ತಂದ್ರೆ ಯಾರು ಅಂದರೆ ಚಂದ್ರ. ಶ್ರೀಪೂರ್ಣ ಬೋಧ ಗುರು ಅಂದರೆ ಪರಿಪೂರ್ಣನಾದ ಚಂದ್ರ ಅಂತ ಅರ್ಥ. ಶ್ರೀಪೂರ್ಣ ಬೋಧ ಗುರು. ತೀರ್ಥ ಅಂದರೆ ಅವನಿಗೆ ಉತ್ಪತ್ತಿ ಸ್ಥಾನ ಅಂತ ಅರ್ಥ. ಚಂದ್ರನ ಹುಟ್ಟಿಗೆ ಕಾರಣವಾದ ಜಾಗ ಅಂತ ಅರ್ಥ. ಯಾವುದು? ಸಮುದ್ರ. ಅದನ್ನೇ ಪಯೋಬ್ಧಿ ಪಾರ. ಆ ಸಮುದ್ರವೇ ಆಶ್ರಯ. ಪಾರ ಅಂದರೆ ದಡ. ಆಶ್ರಯ ಯಾರಿಗೆ ಅಂದರೆ ಗಂಗೆಗೆ. ಗಂಗೆಗೆ ಸಮುದ್ರವೇ ಆಶ್ರಯ. ಸಮುದ್ರಕ್ಕೆ ಹೋಗಿ ಸೇರುವ ಜೀವನದಿ ಗಂಗೆ. ಅದನ್ನು ಹೇಳುವ ಪದ್ಧತಿ ಹೇಗೆ ಹೇಳಿ? ಶ್ರೀಪೂರ್ಣ ಕಾಂತಿಯಿಂದ ಸಂಪನ್ನವಾದ ಗುರು. ಶ್ರೀಪೂರ್ಣ ಬೋಧ ಗುರು, ಬುಧನ ಸಂಬಂಧಿ ಬೋಧ. ಬೋಧ ಅಂದರೆ ಚಂದ್ರನೇ ಗುರು, ತಂದೆ. ತಂದೆ ಗುರು ಎಲ್ಲ ಬುಧನಿಗೆ ಚಂದ್ರನೇ. ತೀರ್ಥ ಅಂದರೆ ಅವನಿಗೆ ಉಗಮಸ್ಥಾನ. ಚಂದ್ರ ಹುಟ್ಟಿದ್ದೆಲ್ಲಿ? ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮಿಗಿಂತ ಮೊದಲು ಹುಟ್ಟಿದವನು ಚಂದ್ರ. ಆ ಚಂದ್ರನ, ಈ ಚಂದ್ರನ ಉಗಮಸ್ಥಾನವಾದದ್ದು ಸಮುದ್ರ, ಪಯೋಬ್ಧಿ. ಆ ಸಮುದ್ರವೇ ಗಂಗೆಗೆ ಆಶ್ರಯ. ಇದು ಗಂಗೆಯನ್ನು ವರ್ಣನೆ ಮಾಡಿದ್ದು. ಇದೇ ಇವಾಗ ರಾಯರ ಸ್ತೋತ್ರ, ರಾಯರ ಮಾತು ಎಂಬ ಗಂಗೆ. ಅದಕ್ಕೆ ಹೇಗೆ ಅನ್ವಯ ಆಗುತ್ತೆ ಅಂದರೆ, ಶ್ರೀಪೂರ್ಣ ಬೋಧ ಅಂದರೆ, ಶ್ರೀಪೂರ್ಣ ಬೋಧ ಅಂದರೆ ಪೂರ್ಣ ಪ್ರಜ್ಞರು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಪೂರ್ಣ ಬೋಧ ಗುರು, ಅವರೇ ಗುರುಗಳು ನಮಗೆ. ಅಂದರೆ ಮಧ್ವಾಚಾರ್ಯರೇ ಟೀಕಾಕೃತ್ಪಾದರಿಗಾಗಲಿ, ವಾದಿರಾಜರಿಗಾಗಲಿ, ರಾಯರಿಗಾಗಲಿ, ಯಾವ ಯಾವ ಯತಿ ಕಕ್ಷೆ ಇದೆ, ನಮ್ಮ ದಾಸ ಕಕ್ಷೆ ಇದೆ, ಎಲ್ಲರಿಗೂ ನಮಗೆ ಮೂಲ ಗುರುಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅಪ್ಪ ಅಮ್ಮನ ಹೆಸರು ಹೇಳದೆ ಯಾವುದೋ ಒಳ್ಳೆ ಕೆಲಸ ಮಾಡಬೇಡಿ. ರಾಯರ ಸ್ತೋತ್ರ ಎಷ್ಟೇ ಮಾಡಿ ನಮ್ಮ ಅಪ್ಪನ ಹೆಸರು ಹೇಳಿ, ನಮ್ಮ ಅಮ್ಮನ ಹೆಸರು ಹೇಳಿ. ಮಾತಃ ಮೇ ಮಾತರಿಶ್ವನ್. ವಾಯುದೇವರು ನಮ್ಮ ತಾಯಿ ತಂದೆ, ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮ್ಮ ಗತಿಗೋತ್ರರಯ್ಯ. ಶ್ರೀಪೂರ್ಣ ಬೋಧ ಗುರು. ತೀರ್ಥ ಅಂದರೆ ಅವರ ಶಾಸ್ತ್ರ. ಪಯೋಬ್ಧಿ ಅಂದರೆ ಅದೇ ದೊಡ್ಡ ಸಮುದ್ರ. ಅದರ ಪಾರ ಅಂದರೆ ಅದರ ದಡ. ಅಂದರೆ ಪೂರ್ಣಬೋಧ ತೀರ್ಥರ ಗ್ರಂಥಗಳೇ ರಾಯರ ವಾಗ್ಗಂಗೆಗಳಿಗೆ ಆಶ್ರಯ. 2 ಅರ್ಥ ಬಂತು ನೋಡಿ. ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಪಾರ. ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಕಾಮಾರಿ, ಕಾಮಾರಿ ಅಂದರೆ ಕಾಮನಿಗೆ ಶತ್ರುವಾದ ರುದ್ರ ಅಂತ ಅರ್ಥ. ಈ ಗಂಗೆಯ ಪರವಾಗಿ ಕಾಮಾರಿ ಅಂದರೆ ರುದ್ರ. ಮಾಕ್ಷ ಅಂದರೆ ಜ್ಞಾನದ ಕಣ್ಣು, ಜ್ಞಾನದ ದೇವತೆ ಅಂತ ಅರ್ಥ. ರುದ್ರದೇವರಿಗೆ ಜ್ಞಾನದ ಕಣ್ಣಿದೆ. ಜ್ಞಾನಂ ಮಹೇಶ್ವರಾದಿಚ್ಛೇತ್. ಮೂರನೇ ಕಣ್ಣು. ಮೂರನೇ, ಅದು ವಿಷಮಾಕ್ಷ. ವಿಷಮಾಕ್ಷ ಶಬ್ದ 3ನೇ ಕಣ್ಣು ಅಂತ ಹೇಳ್ತಾ ಇದೆ. ಮಾಕ್ಷ ಅನ್ನೋದು ಜ್ಞಾನದ ಕಣ್ಣು. 3ನೆಯ ಕಣ್ಣು ಅಂದ್ರೆ ಜ್ಞಾನದ ಕಣ್ಣು. ಸಾಮಾನ್ಯ ಅಲ್ಲ, ರುದ್ರದೇವರು ಜ್ಞಾನ ದೇವತೆ. ಜ್ಞಾನಂ ಮಹೇಶ್ವರಾದಿಚ್ಛೇತ್. ಜ್ಞಾನ ಪ್ರಾಪ್ತಿಯಾಗಬೇಕು ಅಂದ್ರೆ ರುದ್ರದೇವರ ಆರಾಧನೆಯನ್ನು ಮಾಡಿ. ಅದಕ್ಕೆ ನಮ್ಮ ಮತದಲ್ಲಿ ಸಾಮಾನ್ಯ ಹರಿಸರ್ವೋತ್ತಮ, ವಾಯುಜೀವೋತ್ತಮ ಅಂತ ಹೇಳ್ತಾ ಇರ್ತೀವಿ. ಇಲ್ಲ, ರುದ್ರದೇವರಿಗೆ ತುಂಬಾ ದೊಡ್ಡ ಸ್ಥಾನ ಇದೆ. ಹರ ವೈಷ್ಣವೋತ್ತಮ. ವೈಷ್ಣವಾನಾಂ ಯಥಾಶಂಭು. ರುದ್ರದೇವರ ಅನುಗ್ರಹ ಇಲ್ಲದೆ ತತ್ವಜ್ಞಾನದ ಲಾಭವೇ ಆಗಲ್ಲ. ಪರಮ ರುದ್ರದೇವರ ಆರಾಧಕರು ವೈಷ್ಣವರು. ಆದ್ರಿಂದ ಈಗ ನೋಡಿ, ಒಂದು ರೀತಿಯಲ್ಲಿ ಆ ವರ್ಣನೆಯಲ್ಲಿಯೂ ಕೂಡ ಮೊದಲು ಪೂರ್ಣಬೋಧರು ಅಂತಂದ್ರು, ವಾಯುದೇವರ ಸ್ತೋತ್ರ. ಆಮೇಲೆ ರುದ್ರದೇವರನ್ನು ಸ್ಮರಣೆ ಮಾಡ್ಕೊಂಡಿದ್ದಾರೆ. ನಮ್ಮ ಮತದಲ್ಲಿ ತಾರತಮ್ಯ ಅಂದ್ರೆ ಸ್ಥಾನ, ಅವರವರ ಸ್ಥಾನಗಳಿಗೆ ಅಪಚಾರ ಆಗಬಾರ್ದು. ಯಾರನ್ನಾದ್ಮೇಲೆ ಯಾರನ್ನ ಕರಿಬೇಕು, ಅದಕ್ಕೆ ರುದ್ರದೇವರು ಪ್ರಧಾನವಾಗಿ. ಪರಶುಕ್ಲತ್ರಯರಲ್ಲಿ ವಾಯುದೇವರು, ಆಮೇಲೆ ಆ ವಿಚ್ಛಿನ್ನ ಭಕ್ತರ ಪರಂಪರೆಯಲ್ಲಿ ಪ್ರಧಾನಿಗರು ರುದ್ರದೇವರು. ಅದು 2 ಹೇಳ್ಕೊಂಡ್ಬಿಟ್ರೆ ಒಂದು ರೀತಿಯಲ್ಲಿ ಸಮಗ್ರ ಮಧ್ವಮತದ ಏನೆಲ್ಲ ತಾರತಮ್ಯಯುಕ್ತ ದೇವತೆಗಳಿದ್ದಾರೆ ಅದೆಲ್ಲದೂ ಸಂಗ್ರಹ ಆಯಿತು ಅನ್ನುವ ಭಾವನೆಗಳಿದೆ ಇದರಲ್ಲಿ.
ಕಾಮಾರಿ, ಮಾಕ್ಷ, ವಿಷಮಾಕ್ಷ. ವಿಷಮಾಕ್ಷ ಅಂದ್ರೆ ಸಹಜವಾಗಿ ಎರಡು ಕಣ್ಣು, ಆ ಥರ ಅಲ್ಲ, ವಿಷಮವಾದ ಅಕ್ಷ ಇದೆ, ವಿರೂಪವಾದ ಅಕ್ಷ ಇದೆ. ಹಣೆಯಲ್ಲಿ ಒಂದು ಕಣ್ಣಿದೆ, ಮೂರು ಕಣ್ಣು. ತ್ರ್ಯಂಬಕ, ತ್ರ್ಯಂಬಕಂ ಯಜಾಮಹೆ, ಮೂರು ಕಣ್ಣುಗಳುಳ್ಳವರು ರುದ್ರದೇವರು. ವಿರೂಪಾಕ್ಷ, ಅದನ್ನ ವಿಷಮಾಕ್ಷ ಅಂತ ಹೇಳಿದರು. ವಿಷಮಾಕ್ಷ ಶಿರಸ್ಪೃಶಂತಿ, ಅವರ ತಲೆಯನ್ನ ಮುಟ್ಟುತ್ತಾ ಇದ್ದಾಳೆ. ಯಾರು? ಗಂಗೆ. ಎಷ್ಟು ಚೆನ್ನಾಗಿ ಹೇಳಿದ್ರು. ಕಾಮನ ವೈರಿಯಾದ ಜ್ಞಾನ ದೇವತೆಯಾದ ವಿರೂಪಾಕ್ಷನ ತಲೆಯನ್ನು ಮುಟ್ಟುವ ಗಂಗೆ, ಎರಡನೇ ಪದದ ಸಾಲಿನ ಪಾದದ ಅರ್ಥ. ಇದನ್ನ ರಾಯರ ಮಾತಿಗೆ ಹೊಂದಾಣಿಕೆ ಆಗೋ ಹಾಗೆ, ಈಗ ರಾಯರ ಮಾತು ಗಂಗೆಯೇ. ಕಾಮಾರಿ, ರಾಯರ ಮಾತುಗಳು ಕಾಮಕ್ರೋಧಗಳನ್ನು ನೀಗಿಸುತ್ತೆ, ಅದಕ್ಕೆ ಕಾಮಾರಿ. ಮಾಕ್ಷ, ಜ್ಞಾನದ ಕಣ್ಣನ್ನು ಕೊಡುತ್ತೆ. ರಾಯರ ಗ್ರಂಥಗಳನ್ನು ಓದಿ, ಅಂದ್ರೆ ಅಪ್ಪಣ್ಣಾಚಾರ್ಯರ ಮುಂದೆ ಪವಾಡಗಳು ಮಹಿಮೆಗಳು ಜಗತ್ತಿಗೆ ಪ್ರಸಿದ್ಧಿ ಆಗೇ ಆಗುತ್ತೆ. ಪವಾಡಗಳನ್ನು ನೋಡಿ, ಪವಾಡ ಅನ್ನೋಕ್ಕಿಂತ ವಾಸ್ತವ ಅನುಗ್ರಹಗಳದು. ಪವಾಡ ಪವಾಡ ಅಂತ ಹೇಳೋಕ್ಕಿಂತ ಭಕ್ತರಿಗೆ ಮಾಡುವ ಅನುಗ್ರಹ, ಅದರ ಮಹಿಮೆ ಜನಗಳಿಗೆ ಅನುಭವಕ್ಕೆ ಬರುತ್ತೆ. ಎಲ್ಲದಕ್ಕಿಂತ ಪ್ರಧಾನವಾದದ್ದು ರಾಯರು ಸಾಧಿಸಿದ್ದು ಅದ್ಭುತವಾದ ಸಿದ್ಧಾಂತ ಪ್ರಚಾರ. ರಾಯರ ದೀಕ್ಷೆ ಇತ್ತು, ಹೋದಲ್ಲೆಲ್ಲ ಒಂದು ಮಧ್ವ ಸಿದ್ಧಾಂತದ ಜಯ. ಆ ಸಾಧಿಸಿದ್ದಕ್ಕೆ ಒಂದು ಮುದ್ರೆ, ಅದನ್ನು ಸ್ಥಾಪನೆ ಮಾಡಿಯೇ ಬರ್ತಾ ಇದ್ರು ಜಾಗಗಳಲ್ಲಿ. ಮಧ್ವ ಸಿದ್ಧಾಂತದ ಪ್ರಚಾರದ ಒಂದು ದೊಡ್ಡ ಧುರಂಧರ, ಮಹಾ ಮುಂಚೂಣಿಯಲ್ಲಿದ್ದವರು. ಅದನ್ನು ಹೇಳದೆ ಸುಮ್ಮನೆ ರಾಯರ ಮಹಿಮೆಗಳನ್ನು ಹೇಳಿಬಿಟ್ರೆ ಅದು ರಾಯರಿಗೆ ಪ್ರೀತಿ ಆಗಲ್ಲ, ದೇವರಿಗೆ ಪ್ರೀತಿ ಆಗಲ್ಲ ಅಂತ ರಾಯರ ಗ್ರಂಥಗಳ ವೈಭವ ಹೇಳ್ತಾ ಇದ್ದಾರೆ. ಕಾಮಾರಿ, ಕಾಮವನ್ನ ಗೆಲ್ಲುವ, ಕಾಮಕ್ಕೆ ಶತ್ರು. ರಾಯರ ವಾಗ್ಗಂಗೆಯು ಕಾಮಕ್ಕೆ ಶತ್ರು. ಮಾಕ್ಷ, ಜ್ಞಾನದ ಕಣ್ಣನ್ನು ಕೊಡುತ್ತೆ. ವಿಷಮಾಕ್ಷ ಅಂದ್ರೆ ವಿರೂಪಾಕ್ಷ ಅಂತ ಇಲ್ಲಿ ಅರ್ಥ. ವಿಷಮಾಕ್ಷ ಶಿರಸ್ಪೃಶಂತಿ ಅಂತ ಇಲ್ಲಿ ವಿಶೇಷವಾಗಿ ವಿಷಮಾಕ್ಷ ಶಿರಸ್ಪೃಶಂತಿ. ವಿಷಮಾಕ್ಷ ಅಂದ್ರೆ ತಪ್ಪು ತಿಳುವಳಿಕೆ ಅಂತನೂ ಅರ್ಥ ಇದೆ. ಅಥವಾ ಮೂರನೆಯ ಕಣ್ಣು, ರಾಯರ ಈ ವ್ಯಾಖ್ಯಾನಗಳ ಕಣ್ಣು ಮೂರನೆಯ ಕಣ್ಣು. ಶಿರಸ್ಪೃಶಂತಿ ಅಂದ್ರೆ ನಮ್ಮ ತಲೆಯನ್ನ ಚೆನ್ನಾಗಿ ಮುಟ್ಟುತ್ತೆ. ಪ್ರತಿಯೊಬ್ಬರ ತಲೆಯನ್ನು ಕೂಡ ಅಂದ್ರೆ ರಾಯರ ವ್ಯಾಖ್ಯಾನಗಳು ನಮ್ಮ ತಲೆಗೆ ಹೋಗುತ್ತೆ. ಕೆಲವರು ಹೇಳ್ತಾರಲ್ಲ ನನ್ನ ತಲೆಗೆ ಹೋಗ್ಲಿಲ್ಲ ಅಂತ ಹೇಳ್ತಾರೆ. ಶಿರಸ್ಪೃಶಂತಿ, ನಿನ್ ತಲೆ ಮುಟ್ಟುತ್ತಪ್ಪ, ಇದು ತಲೆಗೆ ಹೋಗುತ್ತೆ. ಅರ್ಥ ಆಗೋ ರಾಯರ ಗ್ರಂಥಗಳು ಎಂತೆಂತಹ ವಿಷಮಾಕ್ಷಗಳು, ತಪ್ಪು ತಿಳುವಳಿಕೆಗಳಿದ್ರು ಅದನ್ನು ಪರಿಹಾರ ಮಾಡಿ ತತ್ವಜ್ಞಾನವನ್ನು ಕೊಟ್ಟು ನಿಮಗೆ ಶಿರಸ್ಪೃಶಂತಿ, ತಲೆಗೆ ಮುಟ್ಟುತ್ತೆ. ಆ ತತ್ವಜ್ಞಾನಗಳು ತಲೆಗೆ ಸೇರುತ್ತೆ. ಇದು ಎರಡು ಪದ್ಯಗಳಿಗೆ ಗಂಗೆ ಪರವಾಗಿ, ರಾಯರ ವಾಗ್ಗಂಗೆಯ ಪರವಾಗಿ ವ್ಯಾಖ್ಯಾನ ಆಯಿತು. ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ, ಇದು ಗಂಗೆಗೆ ಅನ್ವಯ. ಈಗ ಪೂರ್ವ ಉತ್ತರ ಅಮಿತ ತರಂಗ ಚರತ್ಸು ಹಂಸ ದೇವಾಲಿ ಸೇವಿತ ಅಂತ ಮುಂದಕ್ಕೆ ಹಾಗೆ ಹೋಗುತ್ತೆ. ಪೂರ್ವ ಉತ್ತರ, ಗಂಗೆಯ ಈ ಕಡೆ ಭಾಗ ಆ ಕಡೆ ಭಾಗ ಅಂತ ಅರ್ಥ. ತರಂಗ, ಅಮಿತ ತರಂಗ, ಗಂಗೆ ಹರಿತಾ ಇದ್ರೆ ಈಚೆ ದಡ ಆಚೆ ದಡಕ್ಕೆ ಭಯಂಕರವಾದ ತರಂಗಗಳ, ಅಮಿತವಾದ ತರಂಗ. ಎಷ್ಟು ತರಂಗ ಲೆಕ್ಕ ಹಾಕ್ಲಿಕ್ಕಾಗುತ್ತಾ? ಅಮಿತವಾದ ತರಂಗಗಳು ಈಚೆಯೂ ಬಡಿತಾ ಇರುತ್ತೆ, ಆಚೆಯೂ ಬಡಿತಾ ಇರುತ್ತೆ. ಪೂರ್ವೋತ್ತರಾಮಿತ ತರಂಗ ಚರತ್ಸು, ಆ ತರಂಗಗಳಲ್ಲಿ ಹಂಸ ಸಂಚಾರ ಮಾಡುತ್ತೆ, ಹಂಸ ಪಕ್ಷಿಗಳು ಸಂಚಾರ ಮಾಡುತ್ತೆ. ಇದು ಗಂಗೆಗೆ. ಅಂದ್ರೆ ಎರಡೂ ದಡಗಳನ್ನು ಚೆನ್ನಾಗಿ ಭೇದಿಸುವ ಸಾಮರ್ಥ್ಯವುಳ್ಳ ಅಮಿತವಾದ ತರಂಗಗಳಿಂದ ಕೂಡಿದ ಗಂಗೆಯನ್ನ ಹಂಸ ಪಕ್ಷಿಗಳು ಸೇವಿಸುತ್ತೆ, ಗಂಗೆಗದು. ಇನ್ನು ರಾಯರ ವಾಗ್ಗಂಗೆ ಪೂರ್ವ ಉತ್ತರ ಅಮಿತ ತರಂಗ. ಪೂರ್ವ ಅಂದ್ರೆ ಅಮಿತ, ಅಮಿತವಾದ ಪೂರ್ವ ತರಂಗ, ಉತ್ತರ ತರಂಗ. ಅಮಿತವಾದ ಪೂರ್ವ ತರಂಗ ಅಂದ್ರೆ ಅಮಿತವಾದ ಪೂರ್ವ ಪಕ್ಷಗಳು. ಅನೇಕ ಸಿದ್ಧಾಂತಗಳು, ಅನೇಕ ಪೂರ್ವ ಪಕ್ಷಗಳು. ಚಾರ್ವಾಕ ಮತದಿಂದ ಆರಂಭ ಮಾಡಿ ದೇವರಿಲ್ಲ, ವೇದಗಳೆಲ್ಲ ಸುಳ್ಳು, ಜೈನ ಮತ, ಬೌದ್ಧ ಮತ, ಅನೇಕ ದಾರ್ಶನಿಕರ ನೂರಾರು ಪೂರ್ವ ಪಕ್ಷಗಳು. ಪೂರ್ವ. ಉತ್ತರ ಅಂದ್ರೆ ಅದಕ್ಕೆ ಸಿದ್ಧಾಂತ, ಉತ್ತರ ಮೀಮಾಂಸಾ, ಅದಕ್ಕೆ ಸಿದ್ಧಾಂತ. ಅದು ಪೂರ್ವಪಕ್ಷ ಸಿದ್ಧಾಂತ. ಅಮಿತ ತರಂಗ, ಪೂರ್ವಪಕ್ಷ ಸಿದ್ಧಾಂತಗಳೆಂಬ ನೂರಾರು ತರಂಗಗಳು, ಅದರಲ್ಲಿ ಚೆನ್ನಾಗಿ ಸಂಚಾರ ಮಾಡುವ ರಾಜಹಂಸ ಇವರ ಮಾತುಗಳೆಂಬ ಗಂಗೆ. ರಾಜಹಂಸ ಅದು, ಹಂಸ ಪಕ್ಷಿ ಆ ತರಂಗಗಳಲ್ಲಿ ಹೇಗೆ ಸಂಚಾರ ಮಾಡುತ್ತೋ ಇವರ ವಾಗ್ಗಂಗೆ ಹಾಗೆ ಸಂಚಾರ ಮಾಡುತ್ತೆ. ದೇವಾಲಿ ಸೇವಿತ ಪರಾಂಘ್ರಿ ಪಯೋಜ ಲಗ್ನ. ದೇವಾಂಘ್ರಿ ಸೇವಿತ ಪರಾಂಘ್ರಿ. ದೇವಾಲಿ ಅಂದ್ರೆ ದೇವತೆಗಳೆಂಬ ದುಂಬಿಗಳು ಅಂತ ಅರ್ಥ. ದೇವಾಲಿ ಸೇವಿತ, ಎಲ್ಲಾ ದೇವತೆಗಳು ಕೂಡ ಸೇವನೆ ಮಾಡ್ತಾರೆ ಗಂಗೆಗೆ ಆಗಬೇಕಾದ್ರೆ ಈ ಅರ್ಥ. ದೇವಾಲಿ ಸೇವಿತ ಪರಾಂಘ್ರಿ ಪಯೋಜ ಲಗ್ನ ಅಂದ್ರೆ ಪರ ಅಂದ್ರೆ ಸರ್ವೋತ್ತಮ,
ಅಂಘ್ರಿ ಅಂದರೆ ಅವನ ಪಾದ ಕಮಲು, ಅಂಘ್ರಿ ಅಂದರೆ ಪಾದ, ಪಯೋಜ ಅಂದರೆ ಕಮಲಗಳು, ಲಗ್ನ ಅಂದರೆ ಅದರಲ್ಲಿ ಆಸಕ್ತವಾಗಿದೆ. ದೇವತೆಗಳು ಸೇವಿಸುವ ಭಗವಂತನ ಪಾದ ಸೇವೆಯಲ್ಲಿ ಗಂಗೆ ಆಸಕ್ತಳಾಗಿದ್ದಾಳೆ. ಅವನ ಪಾದದಿಂದ ಹಾ, ಉದ್ಭವ ಆದದ್ದು. ತ್ರಿವಿಕ್ರಮನ ನಖದಿಂದ ಉದಿಸಿ ಬಂದಳೆ ಗಂಗಾ, ಹರಿದಾಸರು ಹೇಳ್ತಾರೆ. ಅಂದ್ರೆ ಎಲ್ಲಾ ದೇವತೆಗಳು ಸೇವಿಸುವುದು ಸರ್ವೋತ್ತಮನಾದ ಭಗವಂತನನ್ನ, ಅವನ ಪಾದದ ಸಂಘದಲ್ಲಿ ಸಂತೋಷವನ್ನು ಹೊಂದಿದವಳು ಗಂಗೆ. ಹರಿಪಾದ ನಖದಿಂದ ಉದಿಸಿ ಬಂದಳೆ ಗಂಗೆ, ಅದು ಗಂಗೆಗೆ ಅನ್ವಯ. ಈ ರಾಯರ ವಾಗ್ಗಂಗೆಯನ್ನು ಕೂಡ ದೇವಾಲಿ ಸೇವಿತ ಪರಾಂಘ್ರಿ ಪಯೋಜ ಲಗ್ನ, ಎಲ್ಲ ದೇವಾನುದೇವತೆಗಳು ಸೇವಿಸುವ ಭಗವಂತನ ಪಾದದ ಮಹಿಮೆಯನ್ನೇ ಈ ರಾಯರ ವಾಗ್ಗಂಗೆಗಳು ವರ್ಣನೆ ಮಾಡ್ಲಿಕ್ಕೆ ಹೊರಟಿದೆ. ಆಯ್ತಾ? ಈ ಗಂಗೆ ನೋಡಿ, ಒಂದು ಗಂಗೆ ವರ್ಣನೆ ಮಾಡಬೇಕಾದ್ರೆ ಪ್ರವಾಹಗಳು ಬಂತು, ದಡಗಳು ಬಂತು, ಅದರಲ್ಲಿ ತರಂಗಗಳು ಬಂತು, ಆಮೇಲೆ ಅಲ್ಲಿ ರಾಜಹಂಸ ಪಕ್ಷಿ ಬಂತು, ಅದಾದ ಮೇಲೆ ಅದನ್ನು ಸೇವೆ ಮಾಡುವಂತಹ ವ್ಯಕ್ತಿಗಳು ಯಾರು ಅಂತ ಇದೆಲ್ಲ ಬಂತು. ಆಮೇಲೆ ಮುಂದೆ ಜೀವೇಶ, ಇದು ರಾಯರ ಮಾತಿಗೆ ಅನ್ವಯವಾಗುವಂತಹದ್ದು. ಎರಡನೇ ಪದ್ಯದಲ್ಲಿ 2 ವಾಕ್ಯಗಳು, ನಕ್ರಗಣೈಹಿ ಅಜಾಪತಿ ಗಿಲೈಹಿ ಅನ್ನೋದು 2 ವಾಕ್ಯಗಳು ಗಂಗೆಗೆ ರಾಯರಿಗೆ ಇಬ್ಬರಿಗೂ ಅನ್ವಯವಾಗುತ್ತೆ. ಉಳಿದದ್ದೆಲ್ಲ ರಾಯರಿಗೆ ಅನ್ವಯವಾಗುವಂತಹ, ರಾಯರ ವಾಗ್ಗಂಗೆಗೆ ಅನ್ವಯವಾಗುವ ಶಬ್ದ ಸಮುದಾಯ ಇದೆ. ಜೀವೇಶ, ಜೀವೇಶ ಭೇದ. ರಾಯರ ವಾಗ್ಗಂಗೆಯನ್ನು ಏನು ಮಾಡುತ್ತೆ ಅಂದರೆ ಜೀವರಿಗೂ ಈಶನಿಗೂ ಭೇದವನ್ನು ಹೇಳ್ತಾ ಇದೆ. ಐಕ್ಯವಾದಿಗಳಲ್ಲ ರಾಯರು. ರಾಯರ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳದೆ ರಾಯರ ಸೇವೆ ಮಾಡಬೇಡಿ. ರಾಯರು ಭೇದ, ಜೀವ ಅಧಮ, ವಿಷ್ಣು ಸರ್ವೋತ್ತಮ ಅಂತ. ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ, ಸಮಗ್ರ ಋಗ್ವೇದದ ಬ್ರಾಹ್ಮಣ ವಾಕ್ಯ. ದೇವಾನಾಂ ಅವಮಃ ಅಗ್ನಿ, ಪರಮಃ ವಿಷ್ಣು. ಅದು ಅಗ್ನಿ ತನಕ ನಿಲ್ಲಿಸಿದ್ದಾರೆ. ಇನ್ನು ನಮ್ಮ ಕಥೆ ಏನು? ವಿಷ್ಣುವಿನ ಮುಂದೆ, ಅದಕ್ಕೆ ಒಂದು ದೇವರ ಮಂಟಪ ಇದ್ರೆ ದೇವರ ಮೇಲೆ ಇರ್ತಾನೆ, ಕೆಳಗಡೆ ದೀಪ ಇಡ್ತೇವೆ. ಅದರ ಲಕ್ಷಣ ಏನು ಅಂದ್ರೆ ಅವನು ದೊಡ್ಡವನು, ಅಗ್ನಿ ಕೆಳಗಡೆ ಇದ್ದಾನೆ. ಈ ತಾರತಮ್ಯದಿಂದ ತಿಳಿಯೋ ಮಾರ್ಗವ ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಸರಿಯಾದ ಒಂದು ವ್ಯವಸ್ಥಿತವಾಗಿ ಒಂದು ಸಂವಿಧಾನ, ತಾರತಮ್ಯ ಅನ್ನೋದೇ ಸರಿ ಹೊಂದಾಣಿಕೆ ಆಗುತ್ತೆ. ಅಪ್ಪ ಮಗ ಏನೇ ಆದ್ರೂ ಒಂದು ಡಿಸ್ಟೆನ್ಸ್ ಅಲ್ವಾ? ನಮ್ಮಪ್ಪ ನಮ್ಮಜ್ಜ ಅವ್ರಿಗೊಂದು ಸ್ಥಾನಮಾನ. ನಮ್ಮ ಸಂವಿಧಾನ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿ, ಸಂವಿಧಾನ. ತಾರತಮ್ಯ ಇಲ್ಲದೆ ಯಾವುದಿದೆ ಹೇಳಿ? ಆದ್ರಿಂದ ಇದೊಂದು ಮಧ್ವಮತದಲ್ಲಿ ಯಾರ್ಯಾರಿಗೆ ಯಾವ ಯಾವ ಸ್ಥಾನ, ಪರಮಾತ್ಮನಿಗೇನು ಸ್ಥಾನ, ಜೀವಾತ್ಮನಿಗೇನು ಸ್ಥಾನ, ಅದನ್ನ ರಾಯರ ವಾಗ್ಗಂಗೆ ಹೇಳುತ್ತೆ. ಅವರ ಗ್ರಂಥಗಳ ತುಂಬ ಈ ವಿಚಾರಗಳಿದೆ. ಜೀವೇಶ ಭೇದ, ಗುಣಪೂರ್ತಿ, ಭಗವಂತನ ಕಲ್ಯಾಣ ಗುಣಗಳ ವ್ಯಾಖ್ಯಾನ ಇದೆ. ಗುಣಪೂರ್ತಿ, ಜಗತ್ಸು ಸತ್ವ, ಜಗತ್ಸು ಸತ್ವ ನೀಚೋಚ್ಚ ಭಾವ. ಜಗತ್ಸು ಸತ್ವ, ಜಗತ್ತು ಸತ್ಯವಾಗಿದೆ. ಪಾರಮಾರ್ಥಿಕ ಸತ್ಯತ್ವ ಇದೆ ಜಗತ್ತಿನಲ್ಲಿ. ಈ ಜಗತ್ತುಗಳನ್ನು ಕೆಲವರು ವ್ಯಾವಹಾರಿಕ ಸತ್ಯ ಅಂದ್ರೆ ಜಗತ್ತೆಲ್ಲ ಮಿಥ್ಯಾ, ಸುಳ್ಳು. ಅಂದ್ರೆ ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮೆ ಬರುವ ಹಾಗೆ ನಮಗೆ ಭ್ರಮೆ ಬಂದಿದೆ, ನಾವು ಅನುಭವಿಸುವ ಜಗತ್ತು ಇದು ಮಿಥ್ಯಾಭೂತವಾಗಿದೆ ಅಂತ ವಾದಗಳಿದೆ. ಅದಕ್ಕೆ ರಾಯರ ಮಾತುಗಳ ಗಂಗೆಯಲ್ಲಿ ನಿರಂತರ ಏನ್ ಪ್ರತಿಪಾದನೆ ಇದೆ ಅಂದ್ರೆ ಜಗತ್ಸು ಸತ್ವ, ಜಗತ್ತು ಪಾರಮಾರ್ಥಿಕವಾದ ಸತ್ಯತ್ವವನ್ನ ಹೊಂದಿದೆ. ಜಗತ್ಸು ಸತ್ವ. ನೀಚೋಚ್ಚ ಭಾವ, ನೀಚ ಅಂದ್ರೆ ಸಂಸ್ಕೃತದ ಶಬ್ದದಲ್ಲಿ ಕನ್ನಡ ಶಬ್ದ ಅಲ್ಲ ಅದು. ಕನ್ನಡದಲ್ಲಿ ನೀಚ ಅಂದ್ರೆ ನೀಚ ಅಂತ ಅರ್ಥ. ಇಲ್ಲಿ ನೀಚ ಅಂದ್ರೆ ಒಬ್ಬ ಕೆಳ ಸ್ತರದಲ್ಲಿದ್ದವನು, ಉಚ್ಚ ಅಂದ್ರೆ ಮೇಲ್ಸ್ತರದಲ್ಲಿದ್ದವನು. ಅಂದ್ರೆ ತರತಮ ಭಾವ ಇದೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಸ್ಥಾನಗಳಿವೆ ಅಂತ ಅರ್ಥ. ಈಗ ಭಗವಂತನ ಸ್ಥಾನ ಏನು, ಚತುರ್ಮುಖ ಬ್ರಹ್ಮನ ಸ್ಥಾನ ಏನು, ರುದ್ರನ ಸ್ಥಾನ ಏನು, ಇಂದ್ರನ ಸ್ಥಾನ ಏನು, ಹೀಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲಾದ್ರಲ್ಲೂ ಇರುತ್ತೆ. ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೂ ಅಲ್ಲಿ ಮೊದಲನೇ ಇಕಾನಮಿ ಕ್ಲಾಸ್, ಬಿಸಿನೆಸ್ ಕ್ಲಾಸ್, ಆಮೇಲೆ ಆರ್ಡಿನರಿ ಕ್ಲಾಸ್, VIP ಎಲ್ಲ ಇದೆ. ಹಿಂದೆ ಪಿಕ್ಚರ್ನೊಳಗೆ ಟೆಂಟ್ಗೆ ಹೋಗ್ಬೇಕಾದ್ರೂ ಒಂದು ಗಾಂಧಿ ಕ್ಲಾಸ್. ಹೌದು, ಎಲ್ಲ ಗಾಂಧಿ ಕ್ಲಾಸ್ಗೆ ಹೋಗ್ತದೆ, ಕಮ್ಮಿ ದುಡ್ಡಿರೋ. ಎಲ್ಲಿಲ್ಲ ಹೇಳಿ ಇದು? ಅದ್ ನೀವು ಹೊರಗಡೆ ಹೋಗ್ಬೇಕಾದ್ರೆ ಒಂದು ಡ್ರೆಸ್ಸು, ಮನೇಲಿದ್ದಾಗ ಒಂದು ಡ್ರೆಸ್ಸು, ನಿಮ್ಮ ವೇಷಭೂಷಣಗಳಲ್ಲಿ ತಾರತಮ, ನಿಮ್ಮ ಸ್ವಭಾವಗಳಲ್ಲಿ ನೀವು ಹೋಗುವಂತಹದ್ದು. ಏನೋ ಹತ್ತಿರ ನಿಂಬೆಹಣ್ಣು ತರಬೇಕು, ಬೆನ್ಸ್ ಕಾರ್ ಹಿಡ್ಕೊಂಡು ಯಾರು ಹೋಗಲ್ಲ, ನಡ್ಕೊಂಡು ಹೋಗ್ತಾರೆ, ಸ್ಕೂಟ್ರಲ್ಲಿ ಹೋಗ್ತಾರೆ, ಕಾರಲ್ಲಿ ಹೋಗ್ತಾರೆ. ನಮ್ಮ ಪ್ರತಿಯೊಂದು ಜೀವನದ ವ್ಯವಸ್ಥೆಯಲ್ಲೂ ಈ ತಾರತಮ ಭಾವ ಇದೆ. ಇದು ದೇವತೆಗಳಲ್ಲಿ ನೀಚ. ಅವರ ಆ ರಾಜರ ಒಂದು ಗುರುರಾಜರ ಮಾತುಗಳಲ್ಲಿ ಆ ಆಚಾರ್ಯರ ಸಿದ್ಧಾಂತದ ನೀಚೋಚ್ಚ ಭಾವ. ಮುಖ ನಕ್ರಗಣೈ ಸಮೇತ ಅಂದ್ರೆ ಗಂಗೆಯಲ್ಲೂ ಕೂಡ
ಅನೇಕ ವಿಧವಾದ ನಕ್ರ ಗಣಗಳು, ನಕ್ರ ಅಂದರೆ ಮೊಸಳೆ ಮುಂತಾದವುಗಳು ಅದರಲ್ಲಿ ಗಂಗೆಯಲ್ಲಿ ಹೇಗಿದೆಯೋ ಹೀಗೆ ಅನೇಕ ವಿಚಾರಗಳೆಂಬ ಮೊಸಳೆಗಳಿದೆ, ತುಂಬ ವಿಚಾರಗಳಿದೆ ನಕ್ರ ಗಣೈ ಸಮೇತ. ದುರ್ವಾದಿ ಅಜಾಪತಿ ಗಿಲೈಹಿ, ದುರ್ವಾದಿ ಅಜಾಪತಿ ಗಿಲ ಅಂದರೆ, ಅಜ ಅಂದರೆ ಆಡು, ಆಡು ಅಂತ ಅರ್ಥ. ಅಜಾಪತಿ ಅಂತಂದರೆ ಶ್ರೇಷ್ಠವಾದ ಹೋತ ಅಂತ ಅರ್ಥ, ಬಹಳ ಪ್ರಬಲವಾದ ಹೋತ. ಗಿಲ ಅಂದರೆ ಅದನ್ನು ನುಂಗುವಂತಹ, ಆಡನ್ನು ನುಂಗುವ ಮೊಸಳೆಗಳಿವೆ ಗಂಗಾ ನದಿಯಲ್ಲಿ. ತಿಮಿಂಗಿಲ ಸಮುದ್ರದಲ್ಲಿದೆ, ಮೊಸಳೆಗಳೆಲ್ಲ ಗಂಗೆಯಲ್ಲಿದೆ. ಅಂದರೆ ರಾಘವೇಂದ್ರ ಸ್ವಾಮಿಗಳ ವಾಗ್ಗಂಗೆಗಳು ಸಾಮಾನ್ಯ ಆಡುವ ಮಾತುಗಳನ್ನೆಲ್ಲ ನುಂಗಿಬಿಡುತ್ತೆ. ಸಾಮಾನ್ಯ ವಿಚಾರವಾದಿಗಳಿಗೆ ಅವರು ಮುಂದೆ ಮಾತನಾಡಲಿಕ್ಕಾಗಲ್ಲ, ಅದನ್ನು ಗಿಲ ಅಂದರೆ ನುಂಗಿಬಿಡುತ್ತೆ. ದುರ್ವಾದಿ ಅಜಾಪತಿ ಗಿಲೈಹಿ, ಕೆಟ್ಟದಾಗಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡುವ ಶ್ರೇಷ್ಠ ಹೋತಗಳನ್ನು ನುಂಗುವಂತಹ ತಿಮಿಂಗಿಲ ಇವರು, ಇವರೊಂದು ಮೊಸಳೆ ಇವರು ಅಂತ ಹಿಡ್ಕೊಂಡು ಬಿಡ್ತಾರೆ ಚೆನ್ನಾಗಿ. ಅಷ್ಟು ಸುಲಭವಾಗಿ ರಾಯರ ಮುಂದೆ ಅಂತಹದ್ದು ಬೇಕಾದಷ್ಟು ಅವರು ಇತಿಹಾಸದಲ್ಲಿ ನೋಡ್ತೇವೆ. ಅವರು ರಘುನಾಥ ರಾಯ ಅಂತ ಅರಸನ ಆಶ್ರಯದಲ್ಲಿ ತುಂಬ ದೊಡ್ಡ ದಿಗ್ಗಜಗಳೆಲ್ಲ, ಸುಧೀಂದ್ರ ತೀರ್ಥರ ಕಾಲದಲ್ಲಿಯೇ ವಾಕ್ಯಾರ್ಥ ಸಭೆ, ಅವಾಗಿನ್ನೂ ಇವ್ರಿಗೆ ಆಶ್ರಮ ಆಗಿಲ್ಲ. ಆ ಸಂದರ್ಭದಲ್ಲಿ ಇವರು ಅಲಂಕಾರ ಶಾಸ್ತ್ರ ಹೇಳ್ತಾರೆ ಅಂದರೆ ತರ್ಕಶಾಸ್ತ್ರ ಹೇಳಿದರು, ತರ್ಕ ಹೇಳ್ತಾರೆ ಅಷ್ಟೇ ಬರುತ್ತೆ ಅಂದರೆ ವೇದಾಂತ ಹೇಳಿದರು, ವೇದಾಂತ ಬರುತ್ತೆ ಇವರಿಗೆ ವ್ಯಾಕರಣ ಬರಲ್ಲ ಅಂದರು. ವ್ಯಾಕರಣದಲ್ಲಿ ರಾಯರ ಮಹಿಮೆ, ವೈಯಾಕರಣ ವೆಂಕಟನಾಥ ಅಂತ, ಮಹಾಭಾಷ್ಯ ವೆಂಕಟನಾಥ ಅಂತ ಅವರಿಗೆ ಬಿರುದು. ನುಂಗಿಬಿಟ್ಟಿದ್ದಾರೆ ಸಮಾಜವನ್ನು. ಅಂದರೆ ವಿದ್ವತ್ ಪ್ರಪಂಚದ ತಿಮಿಂಗಿಲ ಇವರು. ಅಷ್ಟು ಸುಲಭವಾಗಿ ಇವರ ಮುಂದೆ ಯಾರಿಗೂ ವಾದ ಮಾಡ್ಲಿಕ್ಕಾಗಲಿಲ್ಲ. ದೊಡ್ಡ ವೈಯಾಕರಣಿ. ಅವನು ಕೇಳ್ತಾನೆ, ರಾಯರೇ ಸಾ ಧಾತುವಿನ ಯಂಗ್ಲುಗಂತ ರೂಪ ಹೇಳಿ ಅಂತ. ಅದೆಲ್ಲ ಕಠಿಣವಾದದ್ದು, ವರ್ಬ್ ಧಾತುಗಳನ್ನು ಹೇಳೋದು, ಅದರಲ್ಲೂ ಯಂಗ್ಲುಗಂತ ಸಹಜವಾಗಿ ಹೇಳುವ ಧಾತುಗಳಲ್ಲ. ಪಾಪ್ಸತ್ ಅಂತ ಹೇಳಿ ಪ್ರತಿಯಾಗಿ ಕೇಳ್ತಾರೆ. ಅದೇ ಸಾ ಧಾತುವಿನ ಯಂಗಂತ ರೂಪ ಹೇಳು ಅಂತ ಕೇಳ್ತಾರೆ, ಅವನಿಗೆ ಹೇಳಲಿಕ್ಕೆ ಬರಲ್ಲ. ಮತ್ತೇನು ವ್ಯಾಕರಣ ಓದಿದಿ ಅಂತ ಕೇಳ್ತಾರೆ. ಎಂತೆಂಥ ಅವರ ಗತಿ ವಾದಗಳ ಸರಣಿ. ಭಾಟ್ಟಶಾಸ್ತ್ರ, ಮೀಮಾಂಸ ಇರ್ಬೋದು, ತರ್ಕ, ವ್ಯಾಕರಣ, ಚತುಶಾಸ್ತ್ರ ಪಾರಂಗತರಲ್ಲ, ಚತುಷ್ಷಷ್ಟಿ ಕಲಾ ಪಾರಂಗತರು ರಾಯರು. ಅದಕ್ಕೆ ದುರ್ವಾದ್ಯಜಾಪತಿ ಗಿಲೈಹಿ ಇವರು ಗುರುರಾಜರ ಮಾತುಗಳು, ರಾಯರ ಮಾತುಗಳು ನುಂಗಿಬಿಡುತ್ತೆ ಅದನ್ನು. ಏನು ಪರವಾದಿಗಳ ಸಾಮಾನ್ಯ ಮಾತುಗಳನ್ನು ನುಂಗುವಂತಹ ತಿಮಿಂಗಿಲ ಮೊಸಳೆಗಳಿದ್ದ ಹಾಗೆ ಇದು. ಗಂಗೆಯೂ ಹಾಗೆ, ಸಾಮಾನ್ಯವಾದ ಹೋತಗಳು ಬಂದರೆ ತೀರದಲ್ಲಿ ಮೊಸಳೆ ಹಿಡಿದು ನುಂಗು ಬಿಡುತ್ತೆ ಅದನ್ನು. ಹಾಗೆ ಸಾಮಾನ್ಯರಿಗೆ ಇವರನ್ನು ಪರಾಜಯಗೊಳಿಸಲಿಕ್ಕಾಗಲ್ಲ. ಗುರುರಾಘವೇಂದ್ರ ವಾಗ್ದೇವತಾ ಸರಿತ್ ಅಮುಂ ವಿಮಲೀಕರೋತ್. ಆ ವಾಗ್ದೇವತಾ ಏನು ವಾಗ್ದೇವಿ ಇದ್ದಾಳೆ, ಗುರುರಾಯರ ವಾಗ್ದೇವತಾ ಗಂಗಾ ಏನಿದೆ, ಅಮುಂ ಈ ಮನುಷ್ಯನನ್ನ, ಯಾರೇ ಆಗ್ಬೋದು, ಹೇಳಿಕೊಳ್ಳುವ ಸ್ತೋತ್ರ ಹೇಳುವ ವ್ಯಕ್ತಿಯನ್ನ ವಿಮಲೀಕರೋತು, ಪವಿತ್ರವನ್ನಾಗಿ ಮಾಡಲಿ. ಗಂಗೆ ಹೇಗೆ ದೇಹವನ್ನು ಶುದ್ಧಿ ಮಾಡುತ್ತೋ, ರಾಯರ ವಾಗ್ಗಂಗೆಗಳು ಆತ್ಮನನ್ನು ಪವಿತ್ರಗೊಳಿಸಲಿ. ಗಂಗೆ ಮಿಂದರೆ ದೇಹದ ಮಲ ಹಿಂಗೆ ಹೋಗುತ್ತೆ. ಆದರೆ ಆತ್ಮನಿಗೆ ಬೇಕಾದ ಒಂದು ಪಾವಿತ್ರ್ಯ ಬೇಕು, ಆತ್ಮನ ಮಲಗಳು ಹೋಗಬೇಕು, ಕಾಮಕ್ರೋಧಗಳು ಹೋಗಬೇಕು, ಯಥಾರ್ಥ ಜ್ಞಾನ ಬೇಕು, ಮೋಕ್ಷದ ಮಾರ್ಗ ಸುಗಮ ಆಗಬೇಕು. ಅಂದರೆ ರಾಯರ ಗ್ರಂಥಗಳನ್ನು ಕಡ್ಡಾಯವಾಗಿ ನೀವು ಓದಲೇಬೇಕು. ರಾಯರ ವಾಗ್ಗಂಗೆಯಲ್ಲಿ ಸ್ನಾನ ಮಾಡದೆ ನೀವು ಸುಮ್ಮನೆ ಸ್ನಾನ ಮಾಡಿಕೊಂಡು ರಾಯರ ಆ ವೃಂದಾವನದ ಪ್ರದಕ್ಷಿಣೆಯಲ್ಲಿ ಆಸಕ್ತಿಯನ್ನು ವಹಿಸಬೇಡಿ. ಆದರೆ ಮಾಡಿ ಅದನ್ನು. ಅದೇನಾಗುತ್ತೆ ಅಂದರೆ ಕಾಲಾಂತರದಲ್ಲಿ ರಾಯರ ಗ್ರಂಥಗಳ ಅಧ್ಯಯನಕ್ಕೆ ರಾಯರಿಗೆ ನೀವು ತುಂಬ ಅಂಟಿಕೊಂಡಿದ್ರೆ ಕಾಲಾಂತರದಲ್ಲಿ ರಾಯರೇ ಸದ್ಬುದ್ಧಿ ಕೊಟ್ಟು ಅವರ ಗ್ರಂಥಗಳನ್ನು ಓದೋ ಹಾಗೆ ಮಾಡ್ತಾರೆ. ಅದು ಮೋಕ್ಷಕ್ಕೆ ದಾರಿ ಆಗುತ್ತೆ. ಮೋಕ್ಷದ ತನಕ ಗಂಗೆ, ಮೋಕ್ಷದ ತನಕ ವ್ಯಾಪ್ತಿ ಇದೆ. ಗಂಗೆಯ ವ್ಯಾಪ್ತಿ ಮೋಕ್ಷದ ತನಕ ಇದೆ. 14 ಲೋಕಗಳಲ್ಲಿ ತುಂಬಿದೆ. ಗಂಗೆಯ ವ್ಯಾಪ್ತಿ ಅಷ್ಟಿದೆ. ಹಾಗೆ ರಾಯರ ಮಾತುಗಳಲ್ಲಿ ಕೇವಲ ಅದು ರಾಯರ ಮಾತುಗಳಲ್ಲ, ಅದರಲ್ಲಿ ಮಧ್ವಾಚಾರ್ಯರ ಮಾತು, ಎಲ್ಲ ಜ್ಞಾನಿಗಳ ಅಭಿಪ್ರಾಯ, ಟೀಕಾಕೃತ್ಪಾದರ ಮಾತು, ವಾದಿರಾಜರ ಅಭಿಪ್ರಾಯ, ವಿಜಯೇಂದ್ರರ ಅಭಿಪ್ರಾಯ, ಸುಧೀಂದ್ರ ತೀರ್ಥರ ಅಭಿಪ್ರಾಯ, ಸುರೇಂದ್ರ ತೀರ್ಥರ ಅಭಿಪ್ರಾಯ, ಎಲ್ಲ ಜ್ಞಾನಿಗಳ ಅಭಿಪ್ರಾಯಗಳಲ್ಲಿ ಸೇರಿಕೊಂಡಿದೆ. ಆದ್ದರಿಂದ ಒಂದು ಆಲ್ ಇನ್ ಒನ್ ರಾಯರ ಮಾತುಗಳನ್ನು ನಾವು ಸ್ವೀಕಾರ ಮಾಡಿದರೆ ಮೋಕ್ಷದ ತನಕ ಅದು ಪ್ರಯಾಣದ ದಾರಿ ಆಗುತ್ತೆ ಅಂತ ತುಂಬ ವಿವರಿಸಬೇಕಾದದ್ದು ಇದೆರಡು ಶ್ಲೋಕಗಳು. ಇನ್ನೆಲ್ಲ ಸರಳವಾಗಿ ಇದೆ, ಆದ್ದರಿಂದ ಇದನ್ನು ಸಾಮಾನ್ಯವಾಗಿ ಶ್ಲೋಕಗಳು ಅಷ್ಟು ಸುಲಭವಾಗಿ ಅಂದರೆ ವಿದ್ವಾಂಸರಿಗೆ ಅರ್ಥ ಆಗುತ್ತೆ, ಪಾಮರರಿಗೆ ಅಷ್ಟು ಬೇಗ ಇದು ಅರ್ಥ ಆಗಲ್ಲ ಅಂತ ಇದನ್ನು ವಿವರಿಸಿದ್ದೇನೆ. ಅಂತೂ ರಾಯರ ವಾಗ್ಗಂಗೆ, ಆ ಗಂಗೆ, ಎರಡೂ ಗಂಗೆಗಳನ್ನು ಸ್ಮರಣೆ ಮಾಡಿ
ನಮ್ಮ ದೇಹ ಶುದ್ಧಿ, ಆತ್ಮಶುದ್ಧಿ ಎರಡಕ್ಕೂ ಉಪಕಾರವನ್ನು ಮಾಡಿದವರು ಈ ಎರಡು ಸ್ತೋತ್ರಗಳ ಮೂಲಕ ಅಪ್ಪಣ್ಣಾಚಾರ್ಯರು. ಇನ್ನು ಇದೇ ಒಂದು ಸೆಕ್ಷನ್ನಲ್ಲಿ ನಾವು ಮುಂದುವರಿಯೋದಾದರೆ ಶ್ರೀ ರಾಘವೇಂದ್ರ ಸಕಲ ಪ್ರದಾತ, ಇನ್ನು ಮುಂದಿನ ಒಂದು 7-8 ಶ್ಲೋಕಗಳ ಒಂದು ಬ್ರೀಫ್ ಆಗಿ ತಾವು ತಿಳಿಸಿ. ಅದೇ ಮುಂದಿನ ಪದ್ಯ, 3ನೇ ಪದ್ಯ, ಶ್ರೀರಾಘವೇಂದ್ರ ಸಕಲ ಪ್ರದಾತ. ಸುಲಭವಾಗಿದೆ. ರಾಘವೇಂದ್ರ ಗುರುಗಳು ಎಲ್ಲವನ್ನೂ ಕೊಡುತ್ತಾರೆ. ಅಂದರೆ ಒಬ್ಬೊಬ್ಬರು ಒಂದೊಂದನ್ನು ಕೊಡುತ್ತಾರೆ. ಈಗ ನೀವು ಆಸ್ಪತ್ರೆಗೆ ಹೋದರೂ ಎಷ್ಟು ವಿಭಾಗಗಳಿರುತ್ತೆ. ಅಂದರೆ ನಿಮಗೆ ತಲೆನೋವು ಬಂತು ಅಂದರೆ ಅದಕ್ಕೆ ಚೆನ್ನಾಗಿ ಅಧ್ಯಯನ ಮಾಡಿದವರು, ENT ಅದಕ್ಕೆ ಬೇರೆ, ಹಾರ್ಟಿಗೆ ಬೇರೆ, ಒಂದೊಂದಕ್ಕೂ ನಿಮಗೆ ಒಬ್ಬೊಬ್ಬರು ಡಾಕ್ಟರ್ಗಳಿದ್ದಾರೆ. ನೀವು ಆ ಥರ ಬೇಡ, ಕಷ್ಟಪಡಬೇಡಿ. ಎಲ್ಲವೂ ರಾಯರ ಬಳಿಯೇ ನಿಮಗೆ ಪ್ರತಿಯೊಂದಕ್ಕೂ. ಜ್ಞಾನ ಬೇಕಾ, ಆತ್ಮನಿಗೆ ಆ ಅದ್ಭುತವಾದ ಸಾಧನೆ ಆಗಬೇಕಾ, ದೈಹಿಕ ಸಮಸ್ಯೆಗಳಿದೆಯಾ, ಮಾನಸಿಕ ಚಿಂತೆಗಳಿದೆಯಾ, ಏನೇನು ಮನುಷ್ಯನ ಜೀವನದಲ್ಲಿ ಬರುತ್ತೆ ಎಲ್ಲ ಸಮಸ್ಯೆಗಳಿಗೂ ಚಿಕಿತ್ಸೆ ರಾಯರಾಗಿದ್ದಾರೆ. ಸಕಲ ಪ್ರದಾತ ರಾಘವೇಂದ್ರ ಸ್ವಪಾದ ಕಂಜ ದ್ವಯಭಕ್ತಿ ಮಧ್ಯ. ಆದರೆ ಸಕಲ ಪ್ರದಾತ ಯಾರಿಗೆ ಅಂದರೆ ಮಾರ್ಕೆಟ್ ಹಾಕೊಂಡು ಕೂತಿಲ್ಲ ಅವರು. ಬನ್ನಿ ಬನ್ನಿ ಬನ್ನಿ, ಯಾರಿಗೆ ಕೇಳಿದವರಿಗೆಲ್ಲ ಕೊಡ್ತೀನಿ ಅಂತ ರಾಯರು ಹೇಳ್ತಾ ಇಲ್ಲ. ಸ್ವಪಾದ ಕಂಜ, ಕಂಜ ಅಂದ್ರೆ ಕಮಲ ಅಂತ ಅರ್ಥ. ಸ್ವಪಾದ ಕಂಜ ಅಂದ್ರೆ ತಮ್ಮ ಪಾದ ಕಮಲ ದ್ವಯ, ಎರಡು ಪಾದ ಕಮಲಗಳಲ್ಲಿ ಭಕ್ತಿ ಮಧ್ಯ. ಯಾರಿಗೆ ರಾಯರ ಎರಡು ಪಾದುಕೆಗಳಲ್ಲಿ ಭಕ್ತಿ ಇದೆ, ಎರಡು ಪಾದಗಳಲ್ಲಿ ಭಕ್ತಿ ಇದೆ, ಅವರಿಗೆ ಸಕಲ ಪ್ರದಾತ. ನೀವು ರಾಯರ ಸೇವೆ ಮಾಡದೆ ಗುರು ಸೇವೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅವರಿಗೆ ಗುಲಾಮನಾಗಬೇಕು. ಕೋವಿದರ ಹೆಗ್ಗದವ ಕಾಯುವುದೇ. ರಾಯರ ಅಂಗಣಕ್ಕೆ ಹೋಗಬೇಕು, ಅವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ಅವರ ಹಸ್ತೋದಕವನ್ನು ಸ್ವೀಕಾರ ಮಾಡಬೇಕು. ರಾಯರ ಅಂಗಣದ ಡಿಂಗರಿಗ ನೀನು ಆಗದೆ ನಿನಗೆ ಸಕಲ ಪ್ರದಾತ ರಾಯರ ಆಗಲ್ಲ. ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ. ರಾಯರ ಹತ್ರ ಹೋಗ್ಬಿಟ್ರೆ ಅದೊಂದು ಅವರ ದೃಷ್ಟಿ ಇದೆಯಲ್ಲ, ಅದು ವಜ್ರಾಯುಧ ಅಂತ ಹೇಳ್ತಾರೆ. ವಜ್ರಾಯುಧಕ್ಕೆ ಸೋಲದೇ ಇರುವ ದೈತ್ಯ ಸಮುದಾಯವೇ ಇಲ್ಲ. ಎಲ್ಲ ದೈತ್ಯರಿಗೂ ವಜ್ರಾಯುಧ ಭಯ ಇದೆ. ಇಂದ್ರನ ಕೈಲಿರುವ ವಜ್ರಾಯುಧ ಅಂದ್ರೆ ಅದು ಏನೋ ವಿದ್ಯುತ್ತಿನ ಆಯುಧ. ಅದು ವಿದ್ಯುತ್ತಿನ ಆಯುಧ, ಹೈ ವೋಲ್ಟೇಜ್. ಆ ವಿದ್ಯುತ್ತನ್ನ ಇವತ್ತು ಯಾರಿಗೂ ಹಿಡ್ಕೊಳ್ಳಿಕ್ಕಾಗಿಲ್ಲ ನೋಡಿ. ಅದೇ ವಜ್ರಾಯುಧ. ಇಂದ್ರನ ವಜ್ರಾಯುಧವೇ ವಿದ್ಯುತ್. ಏನು ಮಿಂಚು ಹೊಡೆಯುತ್ತೆ, ಮಿಂಚು. ಆ ಮಿಂಚು ಹೊಡೆದ್ರೆ ಯಾರಿಗಾದ್ರೂ ಬದುಕಲಿಕ್ಕಾಗುತ್ತಾ? ರಾಯರು ಭಕ್ತರ ಪಾಲಿಗಿರುವ ಪಾಪಗಳೆಂಬ ದೊಡ್ಡ ದೊಡ್ಡ ಬೆಟ್ಟಗಳಿಗೆ ಅವರು ವಜ್ರಾಯುಧ, ಮಿಂಚಿನ ಹಾಗೆ ಅದನ್ನು ಬರ್ನ್ ಮಾಡಿಬಿಡ್ತಾರೆ, ಅದನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾರೆ ಅಂತ ಅರ್ಥ. ಅಗಾದ್ರಿ ಪಾಪಗಳೆಂಬ ಬೆಟ್ಟ, ಅದನ್ನ ಸಂಭೇದನ ಅಂದ್ರೆ ಸೀಳುವುದು ಅಂತ ಅರ್ಥ. ದೃಷ್ಟಿ ಯಾವ್ದ್ರಿಂದ? ದೃಷ್ಟಿ ವಜ್ರ. ದೃಷ್ಟಿ ಎಂಬ ವಜ್ರಾಯುಧವುಳ್ಳವರು. ರಾಯರ ದೃಷ್ಟಿ ಬೀಳ್ತು ಅಂದ್ರೆ ಅವರ 1000 ಪಾಪಗಳ ಬೆಟ್ಟ ಎಲ್ಲ ಪುಡಿಯಾಗಿ ಹೋಗುತ್ತೆ, ಅವರ ಮಾರ್ಗ ಸುಗಮವಾಗಿ ಬಿಡುತ್ತೆ ಅಂತ. ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ. ಮತ್ತೆ ಇಷ್ಟು ಹೇಳಿದ ತಕ್ಷಣ ಏನು ಉಗ್ರ ನರಸಿಂಹ ಅಂತ ರಾಯರನ್ನ ಅನ್ಕೊಂಡ್ ಬಿಡಬೇಡಿ. ಕೂಡ್ಲೆ ಕ್ಷಮಾ ಸುರೇಂದ್ರ. ಕ್ಷಮಾ ಸುರೇಂದ್ರ ಅಂದ್ರೆ ಕರುಣೆಯ ಕಡಲು. ಅಷ್ಟು ಕಾರುಣ್ಯ ಇದೆ, ಪಾಪಗಳ ವಿರುದ್ಧ ಸಿಟ್ಟಿದೆ. ಒಂದು ತಾಯಿ ತನ್ನ ಮಗುವಿಗೆ ಯಾರಾದ್ರೂ ಅಪಚಾರ ಮಾಡಿದ್ರೆ ಅದರ ಬಗ್ಗೆ ಕೋಪ, ತನ್ನ ಮಕ್ಕಳ ಬಗ್ಗೆ ಕೋಪ ಅಲ್ಲ. ಹಾಗೆ ಆ ರಾಯರ ಕರುಣೆ. ಕ್ಷಮಾ ಸುರೇಂದ್ರ. ಇದಕ್ಕೆ ಸಂವಾದಿಯಾಗಿ ಹೀಗೆ ಹೇಳ್ತಾ ಇದ್ರೆ ವಿಚಾರ ಸ್ವಲ್ಪ ಜಡ ಆಗ್ಬೋದು ಅಂತ ಒಂದು ಸಂವಾದವನ್ನೇ ಹೇಳ್ತೇನೆ. ಮಹಾರಾಷ್ಟ್ರದ ಪ್ರಾಂತ್ಯದಲ್ಲಿ ಸುರೇಂದ್ರ ಅಂದಾಗ ಒಂದು ಆ ಶಬ್ದ ನೆನಪಾಯಿತು. ಸುರೇಂದ್ರ ಅಂತ ಒಬ್ಬ ಭಕ್ತ, ಅವನಲ್ಲಿ ಕ್ಷಮೆ ತೋರಿಸಿದ್ದಾರೆ. ಅದರಿಂದ ಸುರೇಂದ್ರ ವಿಷಯೇ ಕ್ಷಮಾ. ಸುರೇಂದ್ರನ ವಿಷಯದಲ್ಲಿ ಕ್ಷಮಾಗುಣವುಳ್ಳವರು, ಅದು ಅರ್ಥವನ್ನು ಮಾಡಿಕೊಳ್ಬೋದು. ಕರಾಡ ಅಂತ ಒಂದು ಮಹಾರಾಷ್ಟ್ರದ ಪ್ರಾಂತ್ಯದ ಒಂದು ಹಳ್ಳಿ. ಅಲ್ಲಿ ಒಂದು ತುಂಬಾ ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇದೆ. ಅಲ್ಲೆಲ್ಲ ಮಹಾರಾಷ್ಟ್ರದ ಕಡೆ ಎಲ್ಲ ಹಾಡು ಸಂಗೀತಗಳಲ್ಲಿ ತುಂಬಾ ಮಹತ್ವವನ್ನ ನೀಡುವವರು. ಒಬ್ಬ ಒಳ್ಳೆ ಸಂಗೀತಗಾರ, ಅವನ ಮಗನಿಗೆ ಸುರೇಂದ್ರ ಅಂತ ಹೆಸರು. ಅವನಿಗೆ ಮೂಕ, ಅವನು ಮಾತೇ ಆಡಕ್ ಬರಲ್ಲ ಅವನಿಗೆ. ರಾಯರು ಹತ್ರ ಹೋಗಿ ಕೇಳ್ಕೊಳ್ತಾರೆ, ಸಂಗೀತ ವಿದ್ವಾಂಸ ಆಗಬೇಕು ಅಂತಿತ್ತು, ಸರಿಗಮ ಪದನೇ ಹೇಳಿಕ್ ಬರಲ್ಲ ಅವನಿಗೆ. ರಾಯರು ಹೇಳ್ತಾರೆ, ಇವತ್ತು ಸಂಜೆ ರಾಮದೇವರ ಮುಂದೆ, ಮೂಲ ರಾಮದೇವರ ಮುಂದೆ ಸುರೇಂದ್ರ ಹಾಡು ಹೇಳ್ತಾನೆ. ಯಾರಾದರೂ ಹಾಡು ಹೇಳಿಕ್ ಸಾಧ್ಯವಾ? ಅದಕ್ಕೆ ಒಂದು ಗಮನಿಸಿ, ರಾಯರ ಪ್ರತಿಯೊಂದು ಮಾತಿನಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಅದನ್ನೇ ರಾಯರ ಒಂದು ಸ್ತೋತ್ರ ಇದೆ ನೋಡಿ, ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ. ಮೂಕನಾದವನು ಮುಕುಂದ ಶಯನ ಆಗತಾನೆ. ಮುಕುಂದ ಶಯನ ಯಾರು? ಮುಕುಂದನಿಗೆ ಶಯನ ಆದವನು ಯಾರು? ಆದಿಶೇಷ. ಆದಿಶೇಷನಿಗೆ 1000 ಮುಖಗಳಿದೆ. ನೀವು ಒಂದು ಬಾಯಲ್ಲಿ ಮಾತನಾಡಿದರೆ ರಾಯರ ಅನುಗ್ರಹ ಪಾತ್ರರಾದವರು 1000 ಮುಖಗಳಿಂದ ಮಾತನಾಡ್ತಾರೆ, ಅಂತಹ ಶಕ್ತಿಯನ್ನು ಆವಾಹನೆ ಮಾಡ್ತಾರೆ. ಮೂಕರಾದವರಿಗೆ ಯಾರೀ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ? ಇವತ್ತು ಕೊನೆ ತನಕ ಮೂಕನಾಗಿ ಸಾಯ್ತಾನೆ, ವೈದ್ಯಕೀಯದಲ್ಲಿ ಚಿಕಿತ್ಸೆ ಇಲ್ಲ.
ಆದರೆ ರಾಯರು ಮೂಕನಿಗೆ ಚಿಕಿತ್ಸೆ ಕೊಡ್ತಾರೆ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ. ಆ ಕರಾಡ ಅನ್ನುವ ಗ್ರಾಮದಲ್ಲಿ ಸುರೇಂದ್ರನನ್ನು ಕರೆದು ರಾತ್ರಿ ಸಂಗೀತ ಭಜನೆ ಮಾಡಿಸಿದರೆ ಜಗತ್ತೆಲ್ಲ ಬೆರಗಾಗುತ್ತೆ. ಮತ್ತು ಅವತ್ತಿನ ಮಟ್ಟಿಗೆ ಮಾತ್ರ ಅಲ್ಲ, ನಿರಂತರ ಮಾತು ಬಂತು ಅವನಿಗೆ. ಒಳ್ಳೆ ಸಂಗೀತಗಾರನಾಗಿ ಪ್ರಸಿದ್ಧನಾದ. ಆದ್ರಿಂದ ಎಂತೆಂಥವರ ಪಾಪಗಳ ಅವನ ಅಗಾದ್ರಿ ಸಂಭೇದನ ದೃಷ್ಟಿವಜ್ರ. ರಾಯರ ದೃಷ್ಟಿ ತಾಗಿತು. ಯಾರನ್ನೋ ನಿಂದನೆ ಮಾಡಿದ ಜನ್ಮಾಂತರದ ಪಾಪದ ಬೆಟ್ಟ ಇತ್ತು, ಅದು ಸಿಡಿದು ಹೋಯ್ತು. ಸುರೇಂದ್ರನ ಬಾಯಲ್ಲಿ ಜಗತ್ತನ್ನೇ ಆಕರ್ಷಿಸುವ ಸಂಗೀತ ಸುಧೆ ಬಂತು. ಏನು ಅದ್ಭುತ ರಾಯರದ್ದು. ಆದ್ರಿಂದ ಕ್ಷಮಾ ಸುರೇಂದ್ರ ಅವತು ಮಾಂ ಸದಾ ಅಯಂ. ಈ ರಾಯರು ನನ್ನನ್ನು ಯಾವಾಗಲೂ ರಕ್ಷಣೆ ಮಾಡ್ತಾರೆ. ರಾಯರ ನೆರಳು. ಕೆಲವರು ಮನೆಗೆ ಹೆಸರು ಬರೆದಿರ್ತಾರೆ, ತುಂಬ ಒಳ್ಳೆ ಹೆಸರು. ರಾಯರ ನೆರಳು ಅಂದ್ರೆ ಕಲ್ಪವೃಕ್ಷದ ನೆರಳು ಅಂತ ಅರ್ಥ. ರಾಯರ ನೆರಳಿನಲ್ಲಿ ನಾನಿದ್ದೇನೆ. ಅದನ್ನೇ ಸದಾ ಮಾಂ ಅವತು ಅಯಂ. ಈ ರಾಯರು ನನ್ನನ್ನ ಯಾವಾಗಲೂ ರಕ್ಷಣೆ ಮಾಡಲಿ. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ತು. ಅಪ್ಪಣ್ಣಾಚಾರ್ಯರು ಈ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಕೆಲವು ವ್ಯಕ್ತಿಗಳನ್ನ ಪ್ರಶಂಸೆ ಮಾಡ್ತಾ ಇದ್ರೆ, ನಾವೊಂದು ಸಭೆಯಲ್ಲಿ ಕೂತಾಗ, ನಮ್ಮ ಗುರುಗಳ ವಿಶ್ವೇಶ ತೀರ್ಥರು ಅವರು ಸಭೆಯಲ್ಲಿ ಕೂತಾಗ, ನಮ್ಮ ಗುರುಗಳ ತರ ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂದ್ರೆ ಅವರು ಮೈಕ್ ತಗೊಂಡು ಇವರೆಲ್ಲ ಇದ್ದಾರೆ ಅಂದ್ರು. ಆಯ್ತಾ, ತುಂಬಾ ಜನ ಇದಾರಪ್ಪ, ನೀನು ಹಾಗೆಲ್ಲ ಹೇಳಬಾರ್ದು. ನಿನಗೆ ನಿನ್ನ ಭಾವುಕತನ ಇದ್ರೆ ಏಕಾಂತದಲ್ಲಿ ಹೇಳು, ಹೀಗೆಲ್ಲ ಹೇಳಬಾರ್ದು ಸಮಾಜಕ್ಕೆ. ಕೆಲವರು ಅವ್ರವ್ರ ಗುರುಗಳನ್ನೇ ಸರ್ವೋತ್ತಮರು ಅಂತ ಹೇಳಿ ಕೇಳುಗರಿಗೆ ಸಮಸ್ಯೆ ಆಗುತ್ತೆ. ಇವರು ದೊಡ್ಡವರು ಅಂತಾರೆ, ಇವರು ಯಾರು ದೊಡ್ಡವರು? ಆ ರೀತಿ ಎಲ್ಲ ಈ ಅಪ್ಪಣ್ಣಾಚಾರ್ಯರ ಮಾತುಗಳಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ರಾಘವೇಂದ್ರ ಗುರುಗಳಿದಾರಲ್ಲ, ಹರಿಪಾದ ಕಂಜ ನಿಷೇವಣಾತ್. ಕೆಲವರು ರಾಯರನ್ನೇ ದೇವರು, ರಾಯರನ್ನೇ ರಾಮನಿಗಿಂತ ಶ್ರೇಷ್ಠ, ರಾಮನ ಅವತಾರ ಕೃಷ್ಣ, ರಾಯರು ನಂಪಾಲಿಗೆ ಭಗವಂತನ ಅವತಾರ. ಅದು ಅನ್ಯಥಾ ಉಪಾಸನೆ ಆಗುತ್ತೆ. ತಪ್ಪು ತಪ್ಪಾಗಿ ಉಪಾಸನೆ ಮಾಡಬೇಡಿ. ರಾಯರ ಸ್ತೋತ್ರದಲ್ಲೇ ಇದೆ, ಹರಿಪಾದ ಕಂಜ ನಿಷೇವಣಾತ್. ದೇವರ ಪಾದ ಕಂಜ ಅನ್ನೋ ಶಬ್ದಕ್ಕೆ ಕಮಲ ಅಂತ ಅರ್ಥ. ಕೆಸರಿನಲ್ಲಿ ಹುಟ್ಟುವಂತಹದ್ದು ಕಮಲ, ನೀರಿನಲ್ಲಿ ಹುಟ್ಟುವಂತಹದ್ದು ಕಮಲ. ಭಗವಂತನ ಪಾದ ಕಮಲವನ್ನ ಸೇವಿಸುವುದರಿಂದ ಇಷ್ಟು ಮಹಿಮೆಗಳು ರಾಯರಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಇದೊಂದು ಮೊಬೈಲ್, ಚಾರ್ಜ್ ಮಾಡುವ ಬ್ಯಾಟ್ರಿ ಬೇರೆ ಇದೆ. ಅಂದ್ರೆ ಭಗವಂತನೆಂಬ ವಿದ್ಯುತ್ತಿನ ಪ್ರವಾಹ ರಾಯರಲ್ಲಿ ಕಾಣಿಸ್ತಾ ಇದೆ, ಹೊರತು ರಾಯರೇ ದೇವರಲ್ಲ. ಹರಿಪಾದ ಕಂಜ ನಿಷೇವಣಾತ್. ಭಗವಂತನ ಪಾದಕಮಲವನ್ನ ಸೇವಿಸಿದ್ರಿಂದ, ಆ ದೆಸೆಯಿಂದ ಏನೋ ಲಬ್ಧ ಸಮಸ್ತ ಸಂಪತ್ತು. ಆ ದೇವರ ಪಾದದ ಸೇವೆಗೆ ಏನೆಲ್ಲ ಸಂಪತ್ತು ಸಿಗುತ್ತೆ ಅನ್ಲಿಕ್ಕೆ ದೃಷ್ಟಾಂತ ಯಾರು ಅಂದ್ರೆ, ಲಬ್ಧ ಅಂದ್ರೆ ಹೊಂದಲ್ಪಟ್ಟ ಸಂಪತ್ತುಳ್ಳವರು ರಾಯರು, ರಾಘವೇಂದ್ರ. ದೇವ ಸ್ವಭಾವ. ಇನ್ನು ರಾಯರು ಅಂದ್ರೆ ಯಾರು? ಇದೆಲ್ಲ ಬರುವಂತಹ ಪ್ರಶ್ನೆಗಳು. ರಾಯರು ಅಂದ್ರೆ ಸಾಮಾನ್ಯ ಮನುಷ್ಯರೇ, ಗುರುಗಳಾಗಿದ್ದ? ರಾಯರು ಅಂದ್ರೆ ಯಾರು? ರಾಯರು ದೇವ ಸ್ವರೂಪಿಗಳು, ಅಂದ್ರೆ ದೇವತಾ ಸ್ವರೂಪಿಗಳು, ಅಂದ್ರೆ ಕರ್ಮಜ ದೇವತೆಗಳು, ವಾಯುದೇವರ ಆವೇಶದಿಂದ ಕೂಡಿದವರು. 15ನೆಯ ಕಕ್ಷಾ ತಾರತಮ್ಯದಲ್ಲಿ ಬರುವಂತಹ ಕರ್ಮಜ ದೇವತೆಗಳು ಬಹಳ. ಅಂದ್ರೆ ವಾಯುದೇವರ ಆವೇಶ ಇದ್ದಾಗ 15ನೇ ಕಕ್ಷೆ, ಅವರು ಪ್ರಹ್ಲಾದರಾಜರಾಗಿದ್ದಾಗ 19ನೆಯ ಕಕ್ಷೆ. ಈ ರೀತಿಯಾಗಿ ದೇವ ಸ್ವಭಾವ, ಅವರನ್ನ ದೇವತೆಗಳು ಅಂತಾನೆ ಉಪಾಸನೆ ಮಾಡಿ, ಯಾರು ಸಂಶಯ ಪಡಬೇಡಿ. ರಾಯರು ಏನು, ಅವರ ಸ್ವರೂಪ ಏನು ತಲೆ ಕೆಡಿಸ್ಕೊಳ್ಬೇಡಿ, ಸರಿಯಾಗಿ ಅದರ ಬಗ್ಗೆ ನಿಖರತೆ ಇದೆ. ದಿವಿಜ ದ್ರುಮೋಹ ಅಯಂ. ರಾಯರು ಅಂದ್ರೆ ದೇವಲೋಕದ ಕಲ್ಪವೃಕ್ಷ ಧರೆಗಿಳಿದಿದೆ ಅಂತ ಭಾವಿಸಿ. ದಿವಿಜ ದ್ರುಮಃ. ದಿವಿ ಅಂದ್ರೆ ಸ್ವರ್ಗ, ಜ ಅಂದ್ರೆ ಇಲ್ಲಿ ಹುಟ್ಟಿದ್ದು, ದ್ರುಮ ಅಂದ್ರೆ ಮರ. ಸ್ವರ್ಗಲೋಕದಲ್ಲಿ ಹುಟ್ಟಿದ ಮರ ಭೂಮಿಯಲ್ಲಿ ಬಂದು ನೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ದೇವ ಸ್ವಭಾವ. ಆದ್ರಿಂದ ಏನಾಯ್ತು, ಆ ಕಲ್ಪವೃಕ್ಷಕ್ಕೆ ಕಲ್ಪಿಸಿಕೊಂಡದ್ದೆಲ್ಲ ಕೊಡುವ ಸಾಮರ್ಥ್ಯ ಇದೆ. ನಾನೊಂದು ಮಧ್ಯದಲ್ಲಿ ಒಂದು ಮಾತನ್ನು ಹೇಳಬೇಕು. ರಾಯರ ಸ್ತೋತ್ರದಲ್ಲಿ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಇದೆ. ಭಜಿಸಿದವರಿಗೆ ಕಲ್ಪವೃಕ್ಷ, ನಮಿಸಿದವರಿಗೆ ಕಾಮಧೇನು. ಆದರೆ ನಿಮ್ಮ ಸೇವೆಗೆ ಅನುಗುಣವಾಗಿ ಫಲ ಕೊಡ್ತಾರೆ. ಇವತ್ತು ಹಾಗೆ ರಥೋತ್ಸವ ಮಾಡಿದವ್ರಿಗೊಂದು ಬೇರೆ ಶಾಲು, ಪಂಚಾಮೃತ ಮಾಡಿದವ್ರಿಗೊಂದು ಪ್ರಸಾದ ಬೇರೆ. ಇದು ಎಲ್ಲ ಕಡೆ ಇದ್ದದ್ದೇ. ಹಣಕ್ಕೆ ತಕ್ಕಂತೆ ಮಾಡ್ತಾರೆ ಅನ್ಬೇಡಿ, ಅಲ್ಲಿ ನಿಮ್ಮ ಭಾವನೆಯೂ ಸೇರ್ಕೊಂಡಿದೆ. ನಿಮ್ಮ ಭಾವಗಳು ಹೇಗಿರುತ್ತೋ ಹಾಗೆ ಫಲ. ಕೆಲವರು ಮನೇಲೆ ಕೂತು ಶಕ್ತಿ ಇದೆ, ಕಾಲಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ತಾಕತ್ತಿದೆ, 4 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವ ಸಾಮರ್ಥ್ಯ ಇದೆ, ಆದ್ರೂ ಮನೇಲಿ ಕೂತ್ಕೊಂಡು ರಾಯರೇ ರಾಯರೇ ಸ್ತೋತ್ರ ಮಾಡೋರಿದ್ದಾರೆ, ಒಳ್ಳೆಯವರೇ. ಅವ್ರ ಪಾಲಿಗೆ ಕಲ್ಪವೃಕ್ಷ. ಅವರು ಕಲ್ಪವೃಕ್ಷ ಏನ್ ಮಾಡುತ್ತೆ ಅಂದ್ರೆ ಕೇಳಿದ್ದೆಲ್ಲ ಕೊಡುತ್ತೆ. ಒಬ್ಬ ವರ್ತಕ ಇದ್ದ, ತುಂಬಾ ಬಡವ ದರಿದ್ರ, ದಾರಿಲಿ ಹೋಗ್ತಾ ಇದ್ದ. ಮರಳುಗಾಡಿನ ಪ್ರದೇಶ, ತಲೆ ಮೇಲೆ ಒಂದು ಮರದ ಹೊರೆ ಹೊತ್ಕೊಂಡು ಹೋಗ್ತಾ ಇದ್ದ ಕಟ್ಟಿಗೆಗಳನ್ನ. ದಾರಿಲಿ ಹೋಗ್ಬೇಕಾದ್ರೆ ಅವನಿಗೆ ನೆರಳು ಬೇಕಾಯ್ತು, ಕುಡಿಲಿಕ್ಕೆ ನೀರು ಬೇಕಾಯ್ತು, ಏನೂ ಇಲ್ಲ, ಮರಳು ಭೂಮಿ ಅದು.
ಕೊನೆಗೊಂದು ದೂರದಲ್ಲಿ ಒಂದು ಮರ ಕಾಣಿಸ್ತು. ಹೋಗಿ ಕೂತ, ಒಳ್ಳೆ ತಂಪಾದ ನೆರಳು. ದೇವ್ರೆ, ನಿನಗೊಂದು ತುಂಬಾ ದೊಡ್ಡ ಕೃತಜ್ಞತೆ, ಇಂತಹ ಮರಳುಗಾಡಿನಲ್ಲಿಯೂ ಒಂದು ಮರವನ್ನ ಸ್ಥಾಪಿಸಿದೆಯಲ್ಲ, ನೆರಳನ್ನೇನೋ ಕೊಟ್ಟು ಕುಡಿಲಿಕ್ಕೆ ಏನಾದರೂ ಇದ್ರೆ ಚೆನ್ನಾಗಿತ್ತು. ನೋಡಿದ್ರೆ ಅದು ಕಲ್ಪವೃಕ್ಷ. ಕುಡಿಲಿಕ್ಕೆ ಬಂಗಾರದ ತಮಿಗೆಯಲ್ಲಿ ನೀರು ಬಂತು, ಪಂಚಾಮೃತ ಬಂತು, ಕುಡಿದ ಯಥೇಷ್ಟ. ತಿನ್ಲಿಕ್ಕೆ ಸಿಕ್ಕಿದ್ರೆ ಚೆನ್ನಾಗಿತ್ತು, ತಟ್ಟೆ ತುಂಬ ತಿನ್ಲಿಕ್ಕೆ ಖಾದ್ಯಗಳೆಲ್ಲ ಬಂತು. ಮನೇಲಿ ತಿಂದಿರೋದೆಲ್ಲ ಇಲ್ಲಿ ತಿಂದ. ಆಮೇಲೆ ಯೋಚನೆ ಮಾಡಿದ, ಹೊಟ್ಟೆ ತುಂಬಿದ ಮೇಲೆ ಇಲ್ಲೆಲ್ಲ ಕಲ್ಲು ಮಣ್ಣು ಇದೆ, ಮಲಗಲಿಕ್ಕೆ ಒಂದು ಮಂಚ ಇದ್ರೆ ಹೇಗೆ ಅಂತ ಆಲೋಚನೆ ಮಾಡಿದ. ಮಂಚವೂ ಬಂತು. ಕಲ್ಪಿಸಿಕೊಂಡದ್ದನ್ನು ಕೊಡುವ ವೃಕ್ಷಕ್ಕೆ ಕಲ್ಪವೃಕ್ಷ ಅಂತ ಕರೆಯೋದು. ಎಲ್ಲವೂ ಬಂತು. ಮಲಗಬೇಕಾದ್ರೆ ಆಲೋಚನೆ ಮಾಡಿದ, ಈ ಮರದಲ್ಲಿ ನಾನು ಕೇಳಿದ್ದೆಲ್ಲ ಸಿಗ್ತಾ ಇದೆ, ಈ ಮರದಲ್ಲಿ ಏನಾದರೂ ಪಿಶಾಚಿ ಇದೆಯಾ ಅಂತ ಅನ್ಕೊಂಡ. ಪಿಶಾಚಿಯೂ ಬಂತು. ಆಮೇಲೆ ಅನ್ಕೊಂಡ, ಅಯ್ಯೋ ಪಿಶಾಚಿ ಬಂದ್ಬಿಡ್ತಲ್ಲ, ನಾನು ತಿನ್ಬಿಟ್ರೆ ಎಂದ. ತಿಂದೇ ಬಿಡು, ಮುಗೀತಲ್ಲಿ. ಅದರಿಂದ ಡೇಂಜರ್ ಅಂತ ಅರ್ಥ. ಕಲ್ಪವೃಕ್ಷ ಅಂದ್ರೆ ಸ್ವಲ್ಪ ವಿಚಾರ ಮಾಡಿ, ನೀವು ಹುಚ್ಚಾಪಟ್ಟಿ ಉಪಯೋಗಿಸ್ಕೊಳ್ಬೇಡಿ. ವಿವೇಕಿಗಳಾಗಿ ರಾಯರ ಹತ್ತಿರ ಬಂದು ಸಣ್ಣ ಸಣ್ಣ ವಿಷಯಗಳನ್ನು, ಅಂದ್ರೆ ನಿಮ್ಮ ಪ್ರಾಮಾಣಿಕತನವನ್ನು ಇಟ್ಟುಕೊಳ್ಳದೆ ಬಿಸಿನೆಸ್ ಮೈಂಡ್ ಇಂದ ರಾಯರ ಹತ್ರ ಬರಬೇಡಿ. ಅವರು ಕಲ್ಪವೃಕ್ಷವೂ ಹೌದು, ಕೊಡ್ತಾರೆ. ತಪ್ಪಾಯ್ತು ಅಂದ್ರೆ ಅದಕ್ಕೆ ಏಟು ಬೀಳುತ್ತೆ. ಇಂಡೈರೆಕ್ಟ್ ಸ್ಪೀಚ್ಗಳಿದೆ ಇದರಲ್ಲಿ. ಅದಕ್ಕೆ ಸುರದ್ರುಮಃ ದಿವಿಜದ್ರುಮಃ ನಮತಾಂ ಕಾಮಧೇನವೇ. ನಮತಾಂ ಅಂದ್ರೆ ಏನ್ ಹೇಳಿ, ಅಲ್ಲ ಅಪೇಕ್ಷೆಗಳಿಲ್ಲ. ರಾಯರೇ, ನನಗೆ ಯಾವುದು ಒಳ್ಳೇದು, ಸೆರೆಂಡರ್, ಶರಣಾಗತಿ. ನೀವು ಅಡ್ಡ ಬಿದ್ದುಬಿಡಿ, ಅವಾಗ ಕಾಮಧೇನೋ ಕಲ್ಪವೃಕ್ಷ ತರ ಅಲ್ಲ. ಅದು ಒಳ್ಳೇದು ಮಾತ್ರ ಕೊಡುತ್ತೆ. ನಮ್ಮ ಕಾಮಧೇನುಗಳು ನೋಡಿ, ಹಸುಗಳು. ಅದಕ್ಕೆ ರಾಯರ ಹಿಂದೆ ಜಾಸ್ತಿ ಇಡೋದು ಹಸುವಿನ ಚಿತ್ರವೇ. ಕಲ್ಪವೃಕ್ಷದ ಫೋಟೋ ಕಡಿಮೆ ಇದೆ ಅಲ್ವಾ? ಕಲ್ಪವೃಕ್ಷಾಯ ಅಂತ ಹೇಳಿದರೆ ಕಾಮಧೇನು. ರಾಯರ ಹಿಂದೆ ಹಸು ಇಟ್ಟಿರ್ತಾರ, ಕಲ್ಪವೃಕ್ಷ ಇಟ್ಟಿರ್ತಾರ? ಹಸುಗಳೇ ಇಟ್ಟಿರ್ತಾರೆ ಫೋಟೋ. ಕಲ್ಪವೃಕ್ಷ ಇಡ್ಲಿ, ತಪ್ಪೇನಲ್ಲ. ಆದ್ರೆ ಒಂದ್ ಸ್ವಲ್ಪ ಅಲ್ಲಿ ವಿಚಾರ ಇದೆ. ಕಾಮಧೇನು ಅದು ಎಲ್ಲಾ ರೀತಿ ಹಿತಕಾರಿ. ಇವತ್ತು ಒಳ್ಳೆಯ ಮಳೆ ಬರಬೇಕು ಅಂದ್ರೆ ಹಸುವಿನ ಹಾಲು ಕರಿಬೇಕು, ಅದು ತುಪ್ಪ ಆಗಬೇಕು, ಹೋಮ ಮಾಡಬೇಕು, ಆ ಪುಣ್ಯದಿಂದ ಮಳೆ ಸುರಿಬೇಕು. 14 ವಿಶ್ವ ಕಲ್ಯಾಣ ಮಾಡುವ ವ್ಯಕ್ತಿತ್ವ ಕಾಮಧೇನುವಿನಲ್ಲಿ ಇದೆ. ರಾಯರು ಅವರಿಗೆ, ನೀನು ಸೆರೆಂಡರ್ ಆದ್ರೆ ನಿನಗೆ ಒಳ್ಳೇದಲ್ಲ, ನಿನ್ನ ಕುಲಕ್ಕೆ ಒಳ್ಳೇದಲ್ಲ, ನಿನ್ನ ಒಬ್ಬನ ಪ್ರಾರ್ಥನೆಯಿಂದ ಜಗತ್ತಿಗೆ ಕಲ್ಯಾಣ ಮಾಡ್ತಾರೆ. ದಿವಾನ್ ವೆಂಕಣ್ಣ ದರಿದ್ರ ಅನಾಥ, ಒಬ್ಬ ಮುಸ್ಲಿಂ ದೊರೆಯ ಆಡಳಿತದಲ್ಲಿದ್ದವರು. ದಿವಾನ್ ವೆಂಕಣ್ಣನನ್ನ, ಅನಾಥನನ್ನ, ಮೂಕನನ್ನ, ದರಿದ್ರನನ್ನ ದಿವಾನ ಮಾಡಿದವರು ರಾಯರು. ದಿವಾನ್ ವೆಂಕಣ್ಣ ಆದ ಮೇಲೆ ಏನೆಲ್ಲ ಇವತ್ತು ದಿವಾನ್ ವೆಂಕಣ್ಣನ ಆದೋನಿ ಆಡಳಿತ, ಅವ್ರು ಕರ್ಕೊಂಡು ಬಂದು ಎಲ್ಲ ವ್ಯವಸ್ಥೆ ಮಾಡಿ, ಮಂತ್ರಾಲಯ ದೊರೆತು, ಇಷ್ಟೆಲ್ಲ ವ್ಯವಸ್ಥೆಗೆ ಅವನಿಗೆ ಅನುಗ್ರಹ ಮಾಡಿದ್ದು. ಇವತ್ತು ಸಮಗ್ರ ಸಮಾಜ ಮಂತ್ರಾಲಯಕ್ಕೆ ಮುಗಿ ಬೀಳ್ತಾ ಇದೆಯಲ್ಲ. ಒಬ್ಬನ ಭಾವ ಜಗತ್ತಿಗೆಲ್ಲ ಕ್ಷೇಮ ಮಾಡಿತಾ ಇಲ್ವಾ? ನಿನ್ನ ಹೃದಯ ಶುದ್ಧ ಆಯ್ತು ಅಂದ್ರೆ ಕಾಮಧೇನು ಜಗತ್ತಿಗೆ ಮಂಗಳ ಮಾಡುವ ಹಾಗೆ, ನಿನ್ನ ಬದುಕು ಮಾತ್ರ ಅಲ್ಲ, ಸಮಾಜವನ್ನೇ ಹಸನನ್ನಾಗಿ ಮಾಡುವ ಸಾಮರ್ಥ್ಯ ರಾಯರೆಂಬ ಕಾಮಧೇನುವಿನಲ್ಲಿದೆ. ಎಂಥ ಅದ್ಭುತವಾದ ಚಿಂತನೆ ಇದೆ. ಆದ್ರಿಂದ ದಿವಿಜದ್ರುಮೋಯಂ ಇಷ್ಟಪ್ರದೋಮೆ ಸರತಂಸ ಭೂಯಾತ್. ಇಂತಹ ರಾಯರು ನನಗೆ ಇಷ್ಟವಾದದ್ದನ್ನು ಕೊಡ್ಲಿ. ಸತತಂ, ಅವರು ಯಾವಾಗಲೂ ಸತತಂ ಇಷ್ಟಪ್ರದಂ ಭೂಯಾತ್, ನನಗೆ ಇಷ್ಟಪ್ರದ ಭೂಯಾತ್, ನನಗೆ ಯಾವಾಗಲೂ ಇಷ್ಟವನ್ನು ಕೊಡುವಂತಹ ಗುರುಗಳಾಗಿ ನನ್ನ ಪಾಲಿಗೆ ಸಿಗಲಿ ಅಂತ ಪ್ರಾರ್ಥನೆ. ಮುಂದಿನ ಪದ್ಯದಲ್ಲಿ ಭವ್ಯ ಸ್ವರೂಪ. ಅವರ ರಾಯರು ಅಂದ್ರೆ ಹೇಗಿದ್ರು ಅಂತ ಕೆಲವರಿಗೆ ಜಿಜ್ಞಾಸೆ. ಕೆಲವರಂತೂ ಹೊಟ್ಟೆ ದಪ್ಪ ಮಾಡಿಬಿಡೋದು, ಅವ್ರು ಮೀಸೆಗಡ್ಡ ಇಟ್ಬಿಡೋದು, ಯಾವಾಗಲೂ ಬಿಳಿ ಮೀಸೆಗಡ್ಡ ಇರುತ್ತೆ ರಾಯರಿಗೆ. ನನಗೆ ಆ ಚಿತ್ರಗಳೆಲ್ಲ ರಾಯರಲ್ಲರಿ. ಅದಕ್ಕೆ ಹೇಳ್ತಾರೆ, ಒಂದು ದಿವ್ಯವಾದ ದೇವತಾ ರೂಪ ಹೇಗೋ ಹಾಗೆ ರಾಯರದ್ದು ಭವ್ಯ ಸ್ವರೂಪ. ಒಬ್ಬೊಬ್ಬರಿಗೆ ಒಂದೊಂದು ತರ ಕಂಡಿದ್ದಾರೆ ರಾಯರು. ಹಾಗಾಗಿ ಅದು ನಿಮ್ಮ ಕಲ್ಪನೆಗೆ ಮೀರಿದ ಒಂದು ತೇಜೋರೂಪವಾದ ವ್ಯಕ್ತಿತ್ವ ಆ ರಾಯರದ್ದು. ಭವದುಃಖ ತೂಲ ಸಂಘಾಗ್ನಿಚರ್ಯ. ಭವ ಅಂದ್ರೆ ಸಂಸಾರ, ಭವದುಃಖ ಅಂದ್ರೆ ಸಂಸಾರದಲ್ಲಿ ಹುಟ್ಟುವ ದುಃಖಗಳು, ತೂಲ ಅಂದ್ರೆ ಹತ್ತಿ ಅಂತ ಅರ್ಥ, ಸಂಘ ಅಂದ್ರೆ ಅದರ ಸಮುದಾಯ. ನಮ್ಮ ಜೀವನದಲ್ಲಿ ಹುಟ್ಟುವ ದುಃಖಗಳೆಂಬ ಹತ್ತಿಯ ಬೆಟ್ಟಕ್ಕೆ ಅಗ್ನಿಚರ್ಯ, ಬೆಂಕಿ ತರ ಇದ್ದಾರೆ ರಾಯರು. ನಮ್ಮ ಸಂಸಾರದಲ್ಲಿ ಹುಟ್ಟುವ ಸಾವಿರಾರು ದುಃಖಗಳಿಗೆ ನಮಗೆ ಗೊತ್ತಿಲ್ಲ, ಮುಂದೇನೋ ಆಪತ್ತು ಬರ್ಲಿಕ್ಕಿದೆ. ಅಂತಹದ್ದು ಬೇಕಾದಷ್ಟು ಕಥೆಗಳಿದೆ. ನಾನು ಎಲ್ಲದಕ್ಕೂ ಕತೆ ಜೋಡಿಸ್ತಾ ಹೋದ್ರೆ ರಾಯರ ಸ್ತೋತ್ರ ಮುಗಿಯಲ್ಲ. ಅದು ಒಬ್ಬ ರಾಯರ ಪಾದದ ಮಣ್ಣನ್ನು ಹಿಡ್ಕೊಂಡು ಹೋಗ್ತಾನೆ, ಅವನ ಮನೆಯೆಲ್ಲ ಕಲ್ಯಾಣ ಆಗಿಬಿಡುತ್ತೆ. ಅವನ ನೂರಾರು ದುಃಖಗಳು, ಅನಾಥರಲ್ಲಿ ಅನಾಥರು, ಅವರ ದುಃಖಗಳ ಪರಿಹಾರವಾಗುತ್ತೆ. ಯಾವುದೋ ಒಬ್ಬ ನವಾಬನ ಮಗು ಸತ್ತು ಹೋಗಿದ್ದಾನೆ, ಸಮಾಧಿ ಮಾಡಿ ಆಗಿದೆ, ಅವನ ಜೀವನದ ದುಃಖವೋ ದುಃಖ, ಮುಂದೆ ಅವನ ಕುಟುಂಬಕ್ಕೆ ಒಬ್ಬ ವಾರಸುದಾರ ಇಲ್ಲ. ರಾಯರು ಹೋಗಿ ಕಾಲಿಡ್ತಾರೆ, ಅಲ್ಲಿಂದ ಬದುಕಿ ಬರ್ತಾನೆ. ಆ ದೇಸಾಯಿ ಮಗ ಮಾವಿನ ಸೀಕರಣೆಯಲ್ಲಿ ಬಿದ್ದಿದ್ದ, ಅವನಿಗೆ ಎದ್ದು ಬರ್ತಾನೆ.
ಇಂಥದ್ದು ಎಷ್ಟು ಕಥೆಗಳಿದೆ ರಾಯರ ವಿಷಯದಲ್ಲಿ, ನೂರಾರು ಕಥೆಗಳಿದೆ. ಆ ಅತ್ಯಂತ ಕೆಳವರ್ಗದ ಮಹಿಳೆ ಆ ಗರ್ಭಿಣಿಯಾಗಿ ಪ್ರಸವ ವೇದನೆಯಲ್ಲಿ ಒದ್ದಾಡಬೇಕಾದ್ರೆ ರಾಯರು ಹೋಗಿ ಅನುಗ್ರಹ ಮಾಡ್ತಾರೆ. ನೂರಾರು ದುಃಖಿಗಳಿಗೆ ಅವರು ಬೆಂಕಿಯಂತೆ, ಅಂದ್ರೆ ಹತ್ತಿಯನ್ನ ಬೆಂಕಿ ಸುಡುವ ಹಾಗೆ ಅನಾಯಾಸವಾಗಿ ನಿಮ್ಮ ದುಃಖ ಪರಿಹಾರ ಮಾಡ್ತಾರೆ. ಒಬ್ಬ ಆಪರೇಷನ್ ಮಾಡುವಂತಹ ವ್ಯಕ್ತಿ ಬೆವ್ತು ಹೋಗಿರ್ತಾನೆ, ಅವನು 3 ಗಂಟೆ ಆಮೇಲೆ ರೆಸ್ಟ್ ಬೇಕು. ಆ ರಾಯರಿಗೆ ಅವೆಲ್ಲ ಇಲ್ಲ ರೀ. ಅವರ ದೃಷ್ಟಿಯ ಸಂಘಾತವೇ ಅನಾಯಾಸವಾಗಿ ನಿಮ್ಮ 1000 ದುಃಖಗಳೇನಿದೆ ಅವರ ಪಾಲಿಗೆ ಅದು ಹತ್ತಿ ರಾಶಿ ಇದ್ದ ಹಾಗೆ. ಆ ಹತ್ತಿಯ ರಾಶಿಗೆ ಅವರು ಅಗ್ನಿಚರ್ಯ, ಬೆಂಕಿಯಂತೆ ಆಗಿಬಿಡ್ತಾರೆ. ಸುಖ ಧೈರ್ಯಶಾಲಿ. ಮತ್ತೆ ಅದನ್ನೇ ಹೇಳಿದೆ ನಾನು, ಆಪರೇಷನ್ ಮಾಡೋನಿಗೆ ಆಯಾಸ ಆಗಿರುತ್ತೆ, ಇನ್ನೊಂದು ಆಪರೇಷನ್ ಅಂದ್ರೆ ನನಗಾಗಲ್ಲಪ್ಪ ಇವತ್ತು ರೆಸ್ಟ್ ಬೇಕು, ಯಾವ್ದ ರೆಸ್ಟ್ ಅಂದ್ಬಿಡ್ತಾರೆ. ಆದ್ರೆ ರಾಯರು ಸುಖಿಗಳವರು, ಸುಖ ಧೈರ್ಯಶಾಲಿ. ಸುಖವೂ ಇದೆ, ಧೈರ್ಯವೂ ಇದೆ ಮುನ್ನುಗ್ಗುವ. ಯಾಕೆ ಅಂದ್ರೆ ನಾನು ದೇವರ ಪಾದದ ಬುಡದಲ್ಲಿದ್ದವನು, ಎಲ್ಲವನ್ನೂ ಅವನು ನೋಡ್ತಾನೆ ಅಂತ ಎಲ್ಲಾ ಭಾರವನ್ನ ಶರಣಾಗತಿಯಿಂದ ದೇವರ ಮೇಲೆ ಹಾಕ್ತಾರೆ, ಕರ್ತವ್ಯಗಳನ್ನು ಮಾಡ್ತಾರೆ. ಸುಖ ಧೈರ್ಯಶಾಲಿ. ಸಮಸ್ತ ದುಷ್ಟಗ್ರಹ ನಿಗ್ರಹೇಶಃ. ಇವತ್ತು ತುಂಬಾ ದೊಡ್ಡ ಮಾತು. ಈ ಅಂಶವನ್ನ ನಾವು ಮನಸ್ಸಿಗೆ ತಂದುಕೊಳ್ಳೇಬೇಕು. ಈ ಸಮಾಜ ಬೆಳೀತಾ ಇದೆ, ಜೊತೆಗೆ ಹೊಟ್ಟೆ ಕಿಚ್ಚು, ಮಾತ್ಸರ್ಯ, ಮತ್ತೊಬ್ಬರ ಮೇಲೆ ಈ ಕೆಟ್ಟ ದೃಷ್ಟಿಗಳು, ಮಾಟ ಮಂತ್ರ, ಅಭಿಚಾರಿಕ ಕೃತ್ಯಗಳಂತೂ ಬೀದಿ ಬೀದಿಗಳಲ್ಲಿ ರಾರಾಜಿಸ್ತಾ ಇದೆ. ಯಾವುದೇ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಂಗಡಿಲಿರುವ ಕೋಳಿ ಮೊಟ್ಟೆ ಎಲ್ಲ ದಾರಿಲಿ ಸ್ಕಿಡ್ ಆಗ್ತಾ ಇರುತ್ತೆ. ಎಲ್ಲರೂ ಒಂದಷ್ಟು ಮೆಣಸಿನಕಾಯಿ ಎರಚುವುದೇನೋ, ತುಂಬಾ ಅನ್ಯಾಯಗಳು ಎಲ್ಲಾ ತಮ್ಮ ಮನೆಯ ಈತಿ ಬಾಧೆಗಳನ್ನ ತಂದು ಸಮಾಜದಲ್ಲಿ ರಾಡಿ ಮಾಡುವಂತಹ ಒಂದು ಸಮಾಜ ಇದೆ. ಅದರ ಬಾಧೆಗಳು ನಮಗೆ ತಾಗಿದಾಗ ಏನ್ ಮಾಡಬೇಕು? ಯಾವ ಹೋಮ ಮಾಡಬೇಕು? ಯಾವುದು ಮಾಡಬೇಡಿ. ಇವತ್ತಿನ ಆಗುವ ಅನೇಕ ಅವಘಡಗಳಿಗೆ ಉಪಾಯ ಸಮಸ್ತ ದುಷ್ಟಗ್ರಹ ನಿಗ್ರಹ ಈಶಃ. ಸಮಸ್ತ ದುಷ್ಟಗ್ರಹಗಳ ಪೀಡೆ ಏನಿದೆ, ನವಗ್ರಹ ಪೀಡೆಗಳಿಂದ ಹಿಡಿದು ನಿಮ್ಮ ಮನೆಯ ಪಕ್ಕದ ಮನೆಯ ನೂರಾರು ಪೀಡೆಗಳು, ಕೆಟ್ಟ ದೃಷ್ಟಿಗಳು, ಅದನ್ನೆಲ್ಲವನ್ನು ಸಮಸ್ತ ದುಷ್ಟಗ್ರಹ ನಿಗ್ರಹ, ಅದನ್ನ ಸಂಹಾರ ಮಾಡುವುದರಲ್ಲಿ ಈಶಃ ಸಮರ್ಥರಾಗಿದ್ದಾರೆ ರಾಯರು. ದುರತ್ಯಯ ಉಪಪ್ಲವ ಸಿಂಧು ಸೇತು. ದುರತ್ಯಯ ಅಂದ್ರೆ ನಿಮಗೆ ದಾಟ್ಲಿಕ್ಕಾಗಲ್ಲ, ಅದನ್ನ ನಿಮಗೆ ದಾಟೋದು ಬಹಳ ಕಷ್ಟ. ಅಂತಹ ಉಪಪ್ಲವ ಅಂದ್ರೆ ಪೀಡೆಗಳು. ಅಂತಹ ಪೀಡೆಗಳ ಸಿಂಧು ಅಂದ್ರೆ ಸಮುದ್ರವನ್ನು, ಸಮುದ್ರಕ್ಕೆ ಸೇತು, ಸಮುದ್ರವನ್ನು ಸೇತುವೆ ಆದವರು, ಸಮುದ್ರಕ್ಕೆ ಸೇತುವೆ ಆದವರು ಅಂದ್ರೆ ಏನು? 1000 ಕಷ್ಟಗಳ ನಡುವೆ ರಾಯರನ್ನು ನಂಬಿದ್ರೆ ಅವರು ಸೇತುವೆ ತರ ದಾಟಿಸ್ಬಿಡ್ತಾರೆ ಅಂತ ಅರ್ಥ. ಸೇತುವೆ ದಾಟಿಸುವ ವಸ್ತು, ಅವರು ಸೇತುವೆ ಅಂತ ಆಗ್ತಾರೆ. ನಿರಸ್ತ ದೋಷ. ರಾಯರಲ್ಲಿ ಏನಾದರೂ ದೋಷ ಇದೆಯಾ? ರಾಯರಲ್ಲಿ ಏನಾದರೂ ಅಲ್ಪತೆಗಳಿದೆಯಾ? ಇವತ್ತು ಸಮಾಜದಲ್ಲಿ ರಾಯರಲ್ಲೂ ದೋಷ ಹುಡುಕುವಂತಹ ಒಂದು ಸಮಾಜಗಳು ಅಲ್ಲಲ್ಲಲ್ಲಿ ಇದೆ. ತುಂಬಾ ಕ್ಷುದ್ರ ಜಂತುಗಳವರು, ಅವ್ರ ಬಗ್ಗೆ ಹೆಚ್ಚು ಮಾತನಾಡುವ ಅಗತ್ಯ ಇಲ್ಲ. ಮೊಸರಲ್ಲಿ ಕಲ್ಲು ಹುಡುಕುವುದು ಅಂತಾರಲ್ಲ, ಆ ಥರದ ಸ್ವಭಾವದವರಿದ್ದಾರೆ. ಸ್ಪಷ್ಟ ಹೇಳ್ತಾರೆ, ಎಲ್ಲಾ ದೇವತೆಗಳು ಸಾಕ್ಷಿಯಾಗಿ ರಾಯರನ್ನ ಮುಂದಿಟ್ಟುಕೊಂಡಿದ್ದಾರೆ. ಎಲ್ಲಾ ಯತಿಗಳು ಅಂದ್ರೆ ಪ್ರಾಚೀನ ಜ್ಞಾನಿಗಳು, ರಾಯರಿಗಿಂತ ಮಹಾನುಭಾವರಾದ ಯತಿಗಳ ಎಲ್ಲಾರು ಒಂದು ದಿವ್ಯ ಅನುಗ್ರಹ ರಾಯರಲ್ಲಿದೆ. ಎಲ್ಲ ದೇವತೆಗಳ ಅನುಗ್ರಹ ಕಲಿಯುಗದಲ್ಲಿ ಇವರನ್ನ ಮುಂದಿಟ್ಟುಕೊಂಡಿದ್ದಾರೆ, ರಾಯರನ್ನ. ಹಾಗಾಗಿ ಯಾವ ದೋಷಗಳು ಕೂಡ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ನಿರಸ್ತ ದೋಷ ಅನ್ನಬೇಕಾದ್ರೆ ರಾಯರಲ್ಲಿ ವಾಯುದೇವರ ಆವೇಶ ಇದೆ. ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ. ಹಾಗಾಗಿ ಅವರಲ್ಲಿ ವಾಯುದೇವರಲ್ಲಿ ದೋಷಗಳಿಲ್ಲ. ಆ ವಾಯುದೇವರನ್ನ ಧರಿಸಿರುವಂತಹ ರಾಯರಲ್ಲಿಯೂ ಕೂಡ ದೋಷಗಳಿಲ್ಲ. ನಿರಸ್ತ ದೋಷ. ನಿರವಧ್ಯ ವೇಷ. ಅವರ ವೇಷದಲ್ಲಿ ದೋಷ ಇಲ್ಲ. ನಿರವಧ್ಯ ಅಂದ್ರೆ ದೋಷ ದೂರವಾದ ವೇಷ. ಅಂದ್ರೆ ಇವತ್ತೇನಾಗಿದೆ, ಇದನ್ನು ಹೇಳಲೇಬೇಕಾಗಿದೆ. ಸಮಾಜದಲ್ಲಿ ಬೀದಿಗೊಬ್ಬ ಬಾಬಾಗಳಿದ್ದಾರೆ, ಜಾಗಕ್ಕೊಬ್ಬ ಜಗದ್ಗುರುಗಳಿದ್ದಾರೆ. ಹಾಗಾಗಿ ವೇಷ ಕೊಟ್ಟವರ ಸಂಖ್ಯೆಯೇ ಜಾಸ್ತಿ ಆಗಿರೋದ್ರಿಂದ ಇದು ವೇಷದ ಸನ್ಯಾಸ ಅಲ್ಲ, ನಿರವಧ್ಯ ವೇಷ. ವ್ಯಾಸರೊಂದು ಮಾತನ್ನು ಹೇಳ್ತಾರೆ, ವೇಷಂನ ವಿಶ್ವಸೇತ್ ಪ್ರಾಜ್ಞ ವೇಷೋ ದೋಷಾಯ ಕಲ್ಪತೆ ಅಂತ. ವೇಷ ನೋಡಿ ಮೋಸ ಹೋಗ್ಬೇಡಿ, ಕಲಿಯುಗದಲ್ಲಿ ವೇಷ ಕಟ್ಟೋರು ತುಂಬಾ ಮಂದಿ ಇದ್ದಾರೆ ಈ ಕಲಿಯುಗದಲ್ಲಿ ಅಂತ. ಆದರೆ ರಾಯರು ವೇಷ ಕಟ್ಟೋರಲ್ಲ, ನಿರವಧ್ಯ ವೇಷ. ದೋಷ ಇಲ್ಲದೆ ಇರುವ ಸನ್ಯಾಸದ ವೇಷ ಅದು ರಾಯರಲ್ಲಿ ಮಾತ್ರ ಇದೆ. ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ. ಪ್ರತ್ಯರ್ಥಿ ಅಂದ್ರೆ ರಾಯರ ಹತ್ರ ಚರ್ಚೆ ಮಾಡ್ಲಿಕ್ಕೆ ಬರೋರು, ಒಣ ಚರ್ಚೆಗಳನ್ನು ಮಾಡ್ಲಿಕ್ಕೆ ಬರೋರು, ಜಂಬದಿಂದ ಮಾಡೋರು, ದರ್ಪ ತೋರಿಸಲಿಕ್ಕೆ ಬರೋರು. ಅವರಿಗೆ ಮೂಕತ್ವ ನಿಧಾನ ಭಾಷಃ. ಅವರಿಗೆ ಮೂಕತ್ವವನ್ನು ಉಂಟು ಮಾಡುವ ಭಾಷೆ ರಾಯರಲ್ಲಿದೆ. ಅಂದ್ರೆ ನಾಸ್ತಿಕ್ಯವಾದಿಗಳಿಗೆ, ಚಾರ್ವಾಕವಾದಿಗಳಿಗೆ, ಇವತ್ತಿನ ನಮ್ಮ ವೇದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತನಾಡುವ ಪ್ರತಿಯೊಂದು ವಾದಿಗಳ ಬಾಯಿ ಮುಚ್ಚಿಸಿದ ತಾಕತ್ತು ರಾಘವೇಂದ್ರ ಸ್ವಾಮಿಗಳದ್ದು. ಅವರ ಮುಂದೆ ನಿಮ್ಮ ಆಟ ನಡೆಯಲ್ಲ. ಒಂದು ಸಣ್ಣ ಇದಕ್ಕೆ ಸಂವಾದಿಯಾಗ ಒಂದು ದೃಷ್ಟಾಂತ ಹೇಳ್ತೇನೆ. ನನಗೆ
ತುಂಬ ಸಂತೋಷ ಇದೆ ಇದನ್ನು ಹೇಳೋದ್ರಲ್ಲಿ. ಅದರಲ್ಲಿ ಒಬ್ಬ ರಾಯರು ದೇಸಾಯಿ ಮನೆಯ ಮಗುವನ್ನು ಬದುಕಿಸ್ತಾರೆ. ಬದುಕಿಸಿದ ಮೇಲೆ ಸಹಜವಾಗಿ ಎಲ್ಲರಿಗೂ ರಾಯರ ಅತಿಶಯವಾದ ಮಹಿಮೆ ಅನುಭವಕ್ಕೆ ಬಂದ್ಬಿಡುತ್ತೆ. ಆದರೆ ಅದನ್ನು ತಮಾಷೆ ಮಾಡುವ ಒಂದು ವರ್ಗ ಒಂದು ಮಗು, ಜೀವ ಇರುವ ಮಗುವಿನ ಜೀವ ತೆಗೆದು ಅಂದರೆ ಜೀವ ಇಲ್ಲ ಅಂತ ನಟನೆ ಮಾಡಿ ಸುಳ್ಳೇಳಿ ಒಂದು ಹೆಣದ ಥರ ಮಲಗಿಸ್ಬಿಟ್ಟು, ರಾಯರೇ ದೇಸಾಯಿ ಮಗು ಶೀಕರಣೆಯಲ್ಲಿ ಮುಳುಗಿದಾಗ ಬದುಕಿಸಿಬಿಟ್ರಂತೆ, ಈ ಮಗುನು ಸತ್ತೋಗಿದೆ, ಬದುಕಿಸಿ. ರಾಯರು ಹೇಳ್ತಾರೆ, ದೇಸಾಯಿ ಮಗು ಸತ್ತಿರಲಿಲ್ಲ, ಬದುಕಿಸಿದೆ, ಈ ಮಗು ಸತ್ತೋಗಿದೆ, ಹೇಗೆ ಬದುಕಿಸಲಿ ಅಂತಾರೆ. ಆಮೇಲೆ ನೋಡ್ತಾರೆ ಮಗು ಸತ್ತೋಗಿದೆ. ದೊಡ್ಡವರ ಹತ್ರ ನೋಡಿ, ಸಣ್ಣವರಿಗೆ ಅಪಚಾರ ಮಾಡುವ ಹಾಗೆ ದೊಡ್ಡವರಿಗೆ ಮಾಡಿದ ಸಣ್ಣ ಅಪಚಾರವೂ ದೊಡ್ಡದಾಗುತ್ತೆ. ದೊಡ್ಡವರ ವಿಷಯದಲ್ಲಿ ಸಣ್ಣ ಅಪಚಾರವೂ ಮೇರು ಪರ್ವತದ ಅಪಚಾರ ಆಗುತ್ತೆ. ಒಂದು ಸಣ್ಣ ತಮಾಷೆ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ದಕ್ಕೆ ಕೃಷ್ಣನ ಕಾಲದಲ್ಲಿ ಸಾಂಬ ವೇಷ ಕಟ್ಟಿಕೊಂಡು ಋಷಿಗಳಲ್ಲಿ ಕೇಳಿದ, ಈ ಹುಡುಗಿ ಹೆಣ್ಣಡಿತಾಳ ಗಂಡು ಹಡಿತಾಳ ಹೇಳಿ, ಯಾದವ ಕುಲ ನಾಶ ಆಗುವ ವನಕ್ಕೆ ಹಡಿತಾಳೆ, ಸಮಗ್ರ ಯಾದವ ಕುಲ ನಾಶ ಆಯ್ತು. ರಾಯರ ವಿಷಯದಲ್ಲಿ ತಂಟೆ ತಕರಾರು ಮಾಡಬೇಡಿ, ನಿಮ್ಮ ದೇಹದ 100 ಈತಿ ಬಾಧೆಗಳಿಗೆ ಕಾರಣವಾಗುತ್ತೆ. ಪ್ರತ್ಯರ್ಥಿ ಅಂದ್ರೆ ಪ್ರತಿವಾದಿಗಳು ಅಂತ ಅರ್ಥ. ಅವರಿಗೆ ಮೂಕತ್ವ ಅಂದ್ರೆ ಬಾಯಿ ಮುಚ್ಚಿಸುವ ನಿಧಾನ, ಅಂದ್ರೆ ಅವರಿಗೆ ಬೀಜ ಕಾರಣ ಗೊತ್ತಿರುವಂತಹ ಭಾಷೆ ಇದೆ ಇವರಲ್ಲಿ, ಅದನ್ನ ಅಡಗಿಸ್ತಾರೆ. ಅವರ ಪ್ರತಿವಾದಿಗಳ ಯಾವ ರೀತಿ ಬುದ್ಧಿ ದೋಷಗಳಿದೆಯೋ ಅದನ್ನ ಬಗ್ಗಿಸುವ ತಾಕತ್ತಿದೆ. ರಾಯರು ಅಂದ್ರೆ ಬರೀ ಬೂದಿ ಬಾಬಾ ಅಲ್ಲ, ಅಥವಾ ಏನೋ ಪವಾಡ ಪುರುಷ ಅಲ್ಲ. ರಾಯರು ಅಂದ್ರೆ ಅದ್ಭುತವಾದ ಒಂದು ದೇವ ಸ್ವಭಾವದವರು. ಅವರ ಮುಂದೆ ತಮಾಷೆ ಮಾತುಗಳು ಬೇಡ. ಅಂದ್ರೆ ಇದನ್ನು ಯಾಕೆ ಹೇಳುವ ಅಗತ್ಯ ಇದೆ ಅಂದ್ರೆ, ಸಮಾಜದಲ್ಲಿ ಅನೇಕ ಜನರು ತಪ್ಪು ಮಾಡಿದಾಗ ಒಳ್ಳೆಯವರನ್ನು ತಪ್ಪಾಗಿ ನೋಡುವ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಹಾಗಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ, ಸಾಮಾನ್ಯ ಜನರಿಗಲ್ಲ, ವಿದ್ವತ್ ಜನರಿಗೆ ಅರ್ಥವಾಗದೇ ಇರುವ ವಿಶೇಷಗಳು ಇವರಲ್ಲಿದೆ. ಇದಕ್ಕೊಂದು ಸಣ್ಣ ದೃಷ್ಟಾಂತ ಹೇಳ್ತೇನೆ. ಅವತ್ತಿನ ಕಾಲದಲ್ಲಿ ತುಂಬಾ ದೊಡ್ಡ ಜ್ಞಾನಿಗಳು ಅವರು ಹೊನ್ನಾಳಿಗೆ ಹೋಗ್ತಾರೆ. ಟಿಪ್ಪಣ್ಯಾಚಾರ್ಯರು ಅಂತಹ ಒಬ್ಬರು ಜ್ಞಾನಿಗಳು ರಾಯರು ಒಂದು ದೊಡ್ಡ ಸಮಾರಾಧನೆ ಮಾಡಿದಾಗ, ಈ ಸಾಸಿವೆ ರಾಯರ ಮಠಕ್ಕೆ ವ್ರತದ ಕಾಲ ಅಂತಿದೆ, ಅವಾಗ ಸಾಸಿವೆ ತಗೊಳ್ಳೋ ಪದ್ಧತಿ ಇಲ್ಲ ಘಟ್ಟದ ಮೇಲಿನ ಮಠಗಳಲ್ಲಿ. ಒಂದು ಬಾರಿ ಕನಕದಾಸರು ರಾಯರ ಮೇಲಿನ ಭಕ್ತಿಯಿಂದ ವ್ರತದ ಕಾಲದಲ್ಲಿ ಸಾಸಿವೆ ತರ್ತಾರೆ, ಸ್ವೀಕಾರ ಮಾಡ್ತಾರೆ ರಾಯರು. ಅದು ಮಹೀಯಸಾಂ ನದೋಷಾಯ ಅಂತ, ದೊಡ್ಡವರಿಗೆ ದೋಷ ಅಲ್ಲ. ಯೋಸೋ ಲಘೀಯಸೋ ದೋಷೋ ನಾಸೋ ದೋಷೋ ಗರೀಯಸಃ. ಸಣ್ಣವರಿಗೆ ಯಾವುದು ದೋಷವೋ ದೊಡ್ಡವ್ರಿಗೆ ಅದು ದೋಷ ಅಲ್ಲ. ಉದಾಹರಣೆಗೆ ಒಂದು ಲೋಟದಲ್ಲಿ ಕೈ ಇಟ್ಟರೆ ನೀವು ಆ ನೀರು ಕುಡಿಯಲ್ಲ. ಅದೇ ಒಂದು ಸರೋವರದಲ್ಲಿ ನಾನು ಮುಳುಗಿ ಎದ್ರು ಆ ನೀರು ಕುಡಿತೀರಿ. ಯಾಕೆ? ಜ್ಞಾನಿಗಳೆಲ್ಲ ಸರೋವರ ಇದ್ದ ಹಾಗೆ, ನಾವೆಲ್ಲ ಲೋಟೆ ನೀರು ತರ. ನಮಗೆ ಕೈ ಇಟ್ಬಿಟ್ರು ಸಾಕು, ನಮ್ಮ ವ್ಯಕ್ತಿತ್ವ ನಾಶ ಆಗಿಬಿಡುತ್ತೆ. ಅವ್ರದ್ದು ದೇಹ ಇಟ್ಟರೂ ಕೂಡ ನಾಶವಾಗದೇ ಇರುವ ವ್ಯಕ್ತಿತ್ವ ರಾಯರದು. ಅಂಥ ರಾಯರು, ಅವರು ಸಾಸಿವೆ ಬರುತ್ತೆ ಅಂದ್ರೆ, ಇವತ್ತು ರಾಯರ ಮಠಕ್ಕೆ ವ್ರತದಲ್ಲಿ ಸಾಸಿವೆ ಬರುತ್ತೆ. ಆದರೆ ಸಾಸಿವೆ ಬರದನೇ ಇರುವ ಸಂಪ್ರದಾಯದವರು ರಾಯರು ಹೋದಾಗ ನಾವು ಇದನ್ನು ಸ್ವೀಕಾರ ಮಾಡಲಿಲ್ಲ. ಅವರು ರಾಯರ ಕಾಲದಲ್ಲಿ ರಾಯರೇ ಅವರಿಗೆ ಸಾಸಿವೆ ಬರಲ್ಲಂತಪ್ಪ, ಅವರ ಸಂಪ್ರದಾಯ ಬೇರೆ ಇದೆ, ಇನ್ನೊಂದು ಅಡಿಗೆ ಮಾಡಿಸಿ. ಅದರ ಪರಿಣಾಮ ಎಷ್ಟು ಅನುಭವಿಸ್ತಾರೆ. ಅವರು ಪಶ್ಚಾತ್ತಾಪ ಪಡ್ತಾರೆ. ಅವ್ರ ಗುರುಗಳು ಹೇಳಿ ಕಳಿಸ್ತಾರೆ, ನೀನು ದೊಡ್ಡವರಿಗೆ ಅಪಚಾರ ಮಾಡಿದಿ, ಅದು ಉದ್ಧಾರದ ಮಾರ್ಗ ಅಲ್ಲ, ರಾಯರಿಗೆ ಅಪಚಾರ ಮಾಡಬೇಡ. ದೊಡ್ಡವರು ಉಪದೇಶ ಮಾಡಿ ಬಂದು ಪಶ್ಚಾತ್ತಾಪ ಪಟ್ಟು ಅವರ ದೋಷವನ್ನು ಪರಿಹಾರ ಮಾಡಿಕೊಳ್ತಾರೆ. ಯಾರು? ಅವರು ಸಾಮಾನ್ಯರಲ್ಲ, ಸುಧಾದಿ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯವುಳ್ಳ ಮಹಾಮೇರು ವ್ಯಕ್ತಿತ್ವದ ಜ್ಞಾನಿಗಳು. ಆದ್ರಿಂದ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ, ವಿದ್ವಾಂಸರು ಬೆರಗಾಗುವ ವಿಶೇಷಗಳಿಂದ ತುಂಬಿದವರು ರಾಯರು ಅಂತ ಮಹಾವಿಶೇಷ. ವಾಗ್ವೈಖರಿ ನಿರ್ಜಿತ ಭವ್ಯಶೇಷ, ಅವರ ವಾಗ್ವೈಖರಿ ಇದೆಯಲ್ಲ, ವಾಗ್ವೈಖರಿ ಅಂದ್ರೆ ಮಾತಿನ ಸರಣಿ, ಆ ವಾಗ್ವೈಖರಿ. ನಿರ್ಜಿತ ಭವ್ಯಶೇಷ ಅಂದ್ರೆ, ಭವ್ಯಶೇಷ ಅಂದ್ರೆ ಪಂಡಿತರನ್ನೆಲ್ಲ ಪರಾಜಯಗೊಳಿಸಿದ್ದು ಅಂತ ಅರ್ಥ. ಆ ಮಾತಿನ ಸ್ಪಷ್ಟವಾದ ಮಾತುಗಳಿಂದ ಎಲ್ಲ ಪಂಡಿತರನ್ನ ಸೋಲಿಸಿದವರು ರಾಯರು, ಸಾಮಾನ್ಯರಲ್ಲ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಟವಾದೀನ್ ದತ್ವ. ಇದೊಂದು ಶ್ಲೋಕ ಹೇಳಬೇಕಾದ್ರೆ ಸುಪಾಟವಾದೀನ್ ಅಲ್ಲಿಗೆ ನಿಲ್ಲಿಸ್ತಾರೆ. ಆಮೇಲೆ ದತ್ವ ಶರೀರೋಕ್ತ ಸಮಸ್ತ ದೋಷಾನ್ ಅಂತ ಹೇಳ್ತಾರೆ. ಅದೇನಾಗುತ್ತೆ ಅಂದ್ರೆ, ಶರೀರದಲ್ಲಿ ಹುಟ್ಟುವ ಸಮಸ್ತ ದೋಷಗಳನ್ನು ಕೊಟ್ಟು ಪರಿಹಾರ ಮಾಡ್ಬೇಕು. ಅಲ್ಲಿ ಹತ್ವ ಅಂತ ಮುಂದಿದೆ, ಅದಕ್ಕೆ ಇಲ್ಲಿ ಅನ್ವಯ ಮಾಡಿಕೊಳ್ಬೇಕು. ಅರ್ಥ ಚಿಂತನೆ ಇದ್ದಾಗ ಹೇಳಿದ್ರೆ ತಪ್ಪೇನಲ್ಲ. ಸಾಮಾನ್ಯವಾಗಿ
ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ ದೇಹ ಸುಪಾಠವಾದೀನ್ ದತ್ವಾ. ಹ್ಮ್. ರಾಯರು ಏನೇನು ಕೊಡ್ತಾರೆ ಅಂತ ಅರ್ಥ. ಸಂತಾನ ಕೊಡ್ತಾರೆ, ಒಂದೊಂದಕ್ಕೆ ಒಂದೊಂದು ಕಥೆ ಇದೆ, ನಾನು ಹೇಳಲ್ಲ, ವಿಸ್ತಾರ ಆಗ್ಬಿಡುತ್ತೆ. ಸಂತಾನ ಸಂಪತ್ ಕೊಡ್ತಾರೆ, ಪರಿಶುದ್ಧ ಭಕ್ತಿಯನ್ನು ಕೊಡ್ತಾರೆ, ಪರಿಶುದ್ಧ ಜ್ಞಾನವನ್ನ ವಿಜ್ಞಾನವನ್ನ ಕೊಡ್ತಾರೆ, ಮಾತ್ಶಕ್ತಿಯನ್ನು ಕೊಡ್ತಾರೆ, ವಾಕ್ಶಕ್ತಿಯನ್ನು ಕೊಡ್ತಾರೆ, ದೇಹ ಸುಪಾಠವಾದೀನ್ ರೋಗಗ್ರಸ್ತವಾದ ಕುಂಬಳಕಾಯಿ ದೇಹಗಳನ್ನೆಲ್ಲ ಸ್ಮಾರ್ಟ್ ಮಾಡ್ತಾರೆ, ದೇಹ ಸುಪಾಠವ ಚುರುಕು ಚುರುಕಾಗಿರುವ ದೇಹಗಳನ್ನು ಕೊಡ್ತಾರೆ. ದತ್ವ ಇದನ್ನು ಕೊಟ್ಟು ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ, ಶರೀರ ಉತ್ಥ, ಈ ಶರೀರದಿಂದ ಹುಟ್ಟುವ ನೂರಾರು ದೋಷಗಳು, ವಾತ ಪಿತ್ತ ಕಫಜನ್ಯವಾದ ದೋಷಗಳು, ಬುದ್ಧಿ ದೋಷಗಳು ಎಲ್ಲವನ್ನೂ ಕೂಡ ಹತ್ವ ಕೊಂದು ಹಾಕಿ ಸನಹ ಅವ್ಯಾದ್ ಗುರುರಾಘವೇಂದ್ರ, ಆ ರಾಯರು ನಮ್ಮನ್ನು ರಕ್ಷಣೆ ಮಾಡಲಿ, ಅಷ್ಟು ಮಾಡುವ ಸಾಮರ್ಥ್ಯ ಇದೆ, ರಾಯರದನ್ನು ನಮ್ಮ ಪಾಲಿಗೆ ಮಾಡಲಿ ಅಂತ. ಇದನ್ನ ಶ್ಲೋಕ ಓದಬೇಕಾದ್ರೆ ದತ್ವ ಅಂತ ನಿಲ್ಲಿಸಿಕೊಂಡು ಆಮೇಲೆ ಹತ್ವ ಅಂತ ಅಲ್ಲಿಗೆ ಹೇಳಿಕೊಂಡ್ರೆ ಆಯ್ತು. ಆಮೇಲೆ 8ನೇ ಪದ್ಯ, ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಗಾಸಾದಿತ. ಯತ್ಪಾದೋದಕ ಸಂಚಯ ಅಂದರೆ ಯಾವ ರಾಯರ ಪಾದೋದಕದ ರಾಶಿ ಸುರನದಿ ಮುಖ್ಯ ಅಂದರೆ ಗಂಗೆ ಮೊದಲಾದ ಆ ಅಸಂಖ್ಯ ಏನು ಆಪಗ ಅಂದರೆ ನದಿಗಳು, ಆಪಗ ಅಂದರೆ ನದಿಗಳು ಅಂತ ಅರ್ಥ. ಸುರನದಿ ಮುಖ್ಯ ಅಂದರೆ ಗಂಗೆ ಮೊದಲಾದ ಆಪಗ ಅಂದರೆ ನದಿಗಳಿಂದ ಆಸಾರಿತ ಹೊಂದಿಸಲ್ಪಟ್ಟ ಕೊಡಲ್ಪಟ್ಟ ಅಸಂಖ್ಯ ಅನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ. ಅಸಂಖ್ಯ ಅಂದರೆ ಲೆಕ್ಕ ಮಾಡಲಿಕ್ಕಾಗದೇ ಇರುವ, ಅನುತ್ತಮ ಅಂದರೆ ಅತ್ಯಂತ ಶ್ರೇಷ್ಠವಾದ ಅತ್ಯುತ್ತಮವಾದ, ಪುಣ್ಯ ಸಂಘ ಅಂದರೆ ಪುಣ್ಯಗಳ ರಾಶಿ ಅಂತ ಅರ್ಥ, ವಿಲಸತ್ ಅಂದರೆ ಹೆಚ್ಚಾಗಿ ಶೋಭಿಸುವ, ಪ್ರಖ್ಯಾತ ಅಂದರೆ ಪ್ರಸಿದ್ಧವಾದ, ಪುಣ್ಯಾವಹ ಪುಣ್ಯವನ್ನು ಉಂಟು ಮಾಡುತ್ತೆ. ಎಷ್ಟು ವಿಶೇಷಣಗಳು! ಇದರ ತಾತ್ಪರ್ಯ ಅರ್ಥ ಏನು ಅಂದರೆ ರಾಯರ ಪಾದೋದಕ, ಗಂಗೆ ಏನೆಲ್ಲ ಅಂದರೆ ಸಾಮಾನ್ಯವಾದ ಒಂದು ಲೋಕದ ಮಾತು, ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತ. ಆ ಗಂಗೆ ಅದು ಹಿಮಾಲಯದ ತಪ್ಪಲಿನಿಂದ ಇಳಿಯುವಂತಹ ಗಂಗೆ, ಇಳಿದು ಬರುವ ಗಂಗೆ, ಎಲ್ಲ ಔಷಧಿ ಲತೆಗಳ ಸಾರ ಅದರಲ್ಲಿದೆ, ಆದ್ದರಿಂದ ಒಳ್ಳೆ ಔಷಧಿ ಗಂಗೆ. ಆ ಗಂಗೆಯಲ್ಲಿ ಏನೆಲ್ಲ ಔಷಧಿ ಗುಣಗಳಿದೆ, ಅದಕ್ಕೆ ಪರಿಹಾರ ಮಾಡಲಿಕ್ಕಾಗದೇ ಇರುವ ಎಲ್ಲ ಸದ್ಗುಣಗಳು ಕೂಡ ರಾಯರ ಪಾದೋದಕದಲ್ಲಿದೆ. ರಾಯರ ಪಾದೋದಕ, ರಾಯರ ಹಸ್ತೋದಕಗಳು ನಮ್ಮ ಬದುಕಿನ 1000 ಕಷ್ಟಗಳು, ಅದಕ್ಕೆ ಚಿಕಿತ್ಸೆಯ ಔಷಧಿ ಅದು. ಮತ್ತು ಈ ಒಂದೊಂದು ಔಷಧಿಗಳನ್ನು ತಿನ್ನಬೇಕಾದ್ರೂ ಮೂಗು ಮುರಿತೇವೆ, ಅದು ಕಹಿ, ಅದು ಉದ್ದ, ಅಸಿಡಿಟಿ. 10 ಮಾತ್ರೆ ಕೊಟ್ಟರೆ 2 ಮಾತ್ರೆ ಅದು ಅಸಿಡಿಟಿ ಆಗಬಾರ್ದು ಅಂತ ಕೊಡ್ತಾರೆ, ಅದಕ್ಕೆ ಒಂದು ವ್ಯವಸ್ಥೆಗೆ. ರಾಯರ ಪಾದೋದಕದಲ್ಲಿ ಏನಿದೆ? ಜ್ಞಾನ ಭಕ್ತಿ ಆತ್ಮೋದ್ಧಾರದ ಮಾರ್ಗಗಳಿದೆ, ದೇಹದ ಸಮಸ್ತ ದೋಷಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಇದೆ. ಗಂಗೆಗಿಂತ ಉತ್ತಮವಾದದ್ದು. ಯಾಕೆಂದರೆ ಒಂದು ಅರ್ಥದಲ್ಲಿ ಗಂಗೆಗಿಂತ ಉತ್ತಮ ಅಂತ ಹೇಳ್ಬೋದಾ ರಾಯರ ಪಾದೋದಕವನ್ನು? ಅಂದರೆ ಹೇಳ್ಬೋದು. ಪ್ರತಿಯೊಬ್ಬ ಜ್ಞಾನಿಗಳ ಪಾದದಲ್ಲಿ ನಾರಾಯಣ ತೀರ್ಥ ಇದೆ ಅಂತ ಹೇಳ್ತಾರೆ. ಅದು ರಾಯರಂಥ ಜ್ಞಾನಿಗಳು, ಸಮಸ್ತ ದೇವತೆಗಳನ್ನು ಭಗವಂತನನ್ನ ಹೃದಯದಲ್ಲಿ ತುಂಬಿಕೊಂಡವರು, ಅವರ ಪಾದದಲ್ಲಿ ನಾರಾಯಣ ತೀರ್ಥವೇ ಇದೆ. ಹಾಗಾಗಿ ಅವನು ನಾರಾಯಣನೇ ಇದ್ದಾನೆ, ಅದು ಗಂಗೆಗಿಂತ ಮಿಗಿಲು ನಾರಾಯಣ. ಹಾಗಾಗಿ ಅದನ್ನು ನಾರಾಯಣನ ಪಾದೋದಕ ಅನ್ನುವ ಭಾವನೆಯಿಂದ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯ ನಾಶನ, ಅತ್ಯಂತ ದಾಟ್ಲಿಕ್ಕಾಗದೇ ಇರುವ ಆಧಿದೈವಿಕ ಆಧಿಭೌತಿಕ ದೈಹಿಕ ಅಂದರೆ ಪ್ರಕೃತಿಯಿಂದ ಉಂಟಾಗುವ ಉಪದ್ರವ, ದೇಹದಲ್ಲಿ ಹುಟ್ಟುವಂತಹ ಜ್ವರಾದಿ ಪೀಡೆಗಳು, ಆಮೇಲೆ ದೇವತೆಗಳಿಂದ ಆಗುವಂತಹ ಅವಘಡಗಳು, ಇದು ಎಲ್ಲವನ್ನು ಪರಿಹಾರ ಮಾಡುವ ಶಕ್ತಿ ರಾಯರಲ್ಲಿ. ಭೌತಿಕ ಆಧಿದೈವಿಕ ಆಧ್ಯಾತ್ಮಿಕ ಅಂದರೆ ಆಧ್ಯಾತ್ಮಿಕವಾಗಿ ಬರುವ ತಾಪಗಳು, ಅದು ಎಲ್ಲವನ್ನು ಕೂಡ ಪರಿಹಾರ ಮಾಡುವ. ಆದಿಭೌತಿಕ ಅಂದರೆ ದೇಹದಿಂದ ಬರುವ ಸಮಸ್ಯೆಗಳು, ಆದಿದೈವಿಕ ಅಂದರೆ ಪ್ರಕೃತಿ ಉತ್ಪಾತಗಳು, ಅಕಾಲದ ಮಳೆ, ಬಿಸಿಲು ಇತ್ಯಾದಿಗಳು. ಆಮೇಲೆ ಆಧ್ಯಾತ್ಮಿಕ ಅಂದರೆ ಏಕಾದಶಿ ಉಪವಾಸ, ಚಾತುರ್ಮಾಸ್ಯ, 3 ಗಂಟೆ ಮನಸ್ಸಿನ ಒತ್ತಡಗಳು. ಆಧ್ಯಾತ್ಮಿಕವಾಗಿ ಆ ಎಲ್ಲ ತಾಪಗಳನ್ನು ಕೂಡ ಪರಿಹಾರ ಮಾಡ್ತಾರೆ. ಭುವಿ ಮಹಾವಂದ್ಯಾ ಸುಪುತ್ರ ಪ್ರದಹ, ಮಹಾವಂಧ್ಯರಿಗೂ ಕೂಡ ಮಕ್ಕಳನ್ನು ಕೊಡ್ತಾರೆ. ಇವತ್ತು ನನ್ನ ಪಟ್ಟಿಯಲ್ಲಂತೂ ಸಿಕ್ಕಾಪಟ್ಟೆ, ನಾನು ಊರೂರು ಸುತ್ತಾ ಇರ್ತೀನಿ, 18 ವರ್ಷಕ್ಕೆ ಮಕ್ಕಳಾದವರಿದ್ದಾರೆ. ಮದುವೆಯಾಗಿ 18 ವರ್ಷ ಆದಮೇಲೆ ಸಂತಾನ ಭಾಗ್ಯವನ್ನು ಪಡೆದವರಿದ್ದಾರೆ. 50 ವರ್ಷ 52 ವರ್ಷದ ಋಷಿ ಪಂಚಮಿ ಹತ್ತಿರದಲ್ಲಿದ್ದವರಿಗೆ ರಾಯರು ಮಕ್ಕಳು ಕೊಡ್ತಾರೆ ಅಂದರೆ, ಹಾಗಾದ್ರೆ ಮಕ್ಕಳಿದ್ದವರೆಲ್ಲ ರಾಯರ ಹತ್ರ ಓಡೋಗಿ ಅಂದರೆ ಮೊದಲೇ ಹೇಳಿದ್ದಾರೆ ಶರಣಾಗತಿ. ಇದು ಮಾರ್ಕೆಟ್ ಅಲ್ಲ. ರಾಯರು ಧರ್ಮವನ್ನ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಮಾರಾಟಕ್ಕೆ ಇಟ್ಕೊಂಡು ಕೂತಿಲ್ಲ.
ನಿಮ್ಮ ಪರಿಶುದ್ಧವಾದ ಭಾವ, ನಿಮ್ಮ ಸಮರ್ಪಣೆ ಇದ್ರೆ ಖಂಡಿತವಾಗಿಯೂ ಫಲ ಕೊಡ್ತಾರೆ ರಾಯರು. ಅದರಲ್ಲಿ ವಿಶ್ವಾಸ, ದೃಢತೆ ಇರಬೇಕು. ಮಹಾವಂದ್ಯಾ ಸುಪುತ್ರ ಪ್ರದಹ ವ್ಯಂಗಸ್ವಂಗ ಸಮೃದ್ಧಿದ. ವ್ಯಂಗಸ್ವಂಗ ಸಮೃದ್ಧಿದ ಅಂದರೆ ವ್ಯಂಗ ಅಂದರೆ ಅಂಗವಿಕಲರು ಅಂತ ಅರ್ಥ. ಸ್ವಂಗ ಅಂದರೆ ಸು ಅಂಗ, ವ್ಯಂಗರಿಗೆ ಸು ಅಂಗ ವಿಕಲಾಂಗರಿಗೆ ಒಳ್ಳೆಯ ಅಂಗಗಳನ್ನು ಕೊಡುವಂತಹ ಅಂಗ ಸಮೃದ್ಧಿದ, ಸಮೃದ್ಧಿಯನ್ನ ದಾನ ಮಾಡುವವರು. ಗ್ರಹ ಮಹಾ ಪಾಪಾಪಹಸ್ತಂ. ಗ್ರಹ ಅಂದರೆ ಹಾನಿಕರವಾದ ಗ್ರಹಗಳ ಪೀಡೆ, ಮಹಾಪಾಪ ಅಂದರೆ ಮಹಾಪಾಪಗಳು, ಅದನ್ನು ಅಪಹ ಅಂದರೆ ಪರಿಹಾರ ಮಾಡುವಂತಹ ತಂಶಯೇ. ಗ್ರಹ ಮಹಾ ಪಾಪಾಪಹ ತಂಶಯೇ. ಮಹಾಗ್ರಹಗಳ ಪೀಡೆಗಳನ್ನೆಲ್ಲ ಅಪಹ ಅಂದರೆ ಪರಿಹಾರ ಮಾಡುವಂತಹ ತಂ ಅಂದರೆ ರಾಯರನ್ನ ಶಯೇ ನಾನು ಆಶ್ರಯಿಸ್ತಾ ಇದ್ದೇನೆ. ಯತ್ಪಾದ ಕಂಜ ರಜಸಾಪ. ಇದೆಲ್ಲ ಒಂದು ಸಲ ಮಧ್ಯದಲ್ಲಿ ಆಲೋಚನೆ ಮಾಡಿ, ಈಜು ಬರದೆ ರಾಯರ ಬಗ್ಗೆ ಭಾವ ಹುಟ್ಟಿ ಮೈ ಮರೆತು ಆ ತುಂಗೆಯ ತರಂಗಗಳಲ್ಲಿ ಈಜುಕೊಂಡು ಬರ್ತಾ ಹೇಳುವಂತಹ ಪದ್ಯಗಳಿವೆಲ್ಲ. ಆದ್ರಿಂದ ಇಲ್ಲಿ ಅಪ್ಪಣ್ಣಾಚಾರ್ಯರು ಜಡ ಆಗಿದ್ದಾರೆ, ವೀಣೆ ಅಷ್ಟೇ. ಅವರು ನುಡಿಸಿದ್ದು ವೆಂಕಟನಾಥರು ಅಂದರೆ ರಾಘವೇಂದ್ರ ಸ್ವಾಮಿಗಳು. ಅವರ ಒಳಗಡೆ ಇರುವ ದೇವರೇ ಅಪ್ಪಣ್ಣಾಚಾರ್ಯರ ಮೂಲಕ ಈ ಮಂತ್ರವನ್ನು ಹೇಳಿಸಿದ್ದಾರೆ. ಯತ್ಪಾದ ಕಂಜ ರಜಸಾ ಪರಿಭೂಷಿತಾಂಗ. ಅಲ್ಲಿ ಏ ಅಂತ ಇದೆ. ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ. ಏ ಅಂದ್ರೆ ಯಾವ ಸಜ್ಜನರು ಅಂತ ಅರ್ಥ. ಯತ್ಪಾದ ಕಂಜ ರಜಸ ಅಂದ್ರೆ ಅದು ತುಂಬಾ ಸುಲಭ. ಎತ್ ಅಂದ್ರೆ ಯಾರ, ಪಾದ ಕಂಜ ರಜಸ. ಕಂಜ ಅಂದ್ರೆ ಎಲ್ಲ ಕಡೆ ಕಮಲ ಅಂತ ಅರ್ಥ. ಪಾದ ಕಮಲದ ರಜಸ ಅಂದ್ರೆ ಧೂಳಿನಿಂದ ಪರಿಭೂಷಿತಾಂಗಾಹ. ರಾಯರ ಪಾದದ, ರಾಯರ ಅಂಗಣದಲ್ಲಿ ಹೊರಳಾಡಿ ನಿಮ್ಮ ಕಷ್ಟಗಳನ್ನ ರಾಯರ ಮುಂದೆ ಹೇಳಿ, ಅದಕ್ಕೆ ಹೇಳಿದಾರಲ್ಲ, ನಿಮ್ಮ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ ಹೇಳಿ ಅದಕ್ಕೆ ಶಿಕ್ಷೆ ಕೊಡ್ತಾರೆ. ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾರೆ. ಅವರ ಪಾರದ ಧೂಳಿನಲ್ಲಿ ನಿಮ್ಮ ದೇಹವೆಲ್ಲ ಅಲಂಕಾರ ಆಗಿಬಿಡ್ತು ಅಂದರೆ ಪರಿಭೂಷಿತಾಂಗ ಅಂದರೆ ರಾಯರ ಪಾರದ ಧೂಳುಗಳಿಂದ ಅಲಂಕೃತವಾದ ಅವಯವಗಳು ನಿಮ್ಮದು. ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ. ಯತ್ಪಾದ ಪದ್ಮ ಯಾವ ರಾಯರ ಪಾದ ಕಮಲಗಳಲ್ಲಿ, ಮಧುಪಾಯಿತ ಅಂದರೆ ದುಂಬಿ ಅಂತ ಅರ್ಥ, ದುಂಬಿಯಂತೆ ನಡೆದುಕೊಳ್ಳುವ. ಮಾನಸಾಹ ಅಂದರೆ ಮನಸ್ಸುಳ್ಳವರು. ರಾಯರ ಪಾರದ ಭೃಂಗ ಆಗು. ರಾಯರ ಮಧುಕರ ವೃತ್ತಿ ಅಂತಾರಲ್ಲ, ರಾಯರ ಪಾರದಲ್ಲಿ ನೀನು ಮಧುಕರಣ ಆಗು, ದುಂಬಿಯಂತೆ ಆಗು. ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ. ಯಾವ ರಾಯರ ಪಾದ ಕಮಲಗಳ ಸ್ತುತಿಯಿಂದ ಜೀರ್ಣವಾಚ ಅಂದರೆ ಜೀರ್ಣವಾದ ಅಂದರೆ ರಾಯರ ಸ್ತೋತ್ರ ಮಾಡ್ತಾ ಮಾಡ್ತಾ ಸುಸ್ತಾಯ್ತು ಅಂತ ಹೇಳು. ಪಕ್ಕದ ಮನೆಯವರು ವಾರ್ತೆಯನ್ನು ಆಡ್ತಾ 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 ಅಯ್ಯೋ ಸುಸ್ತಾಯ್ತು ರೀ, ಸಾಕಾಗೋಯ್ತು ಅಂತ ಅನ್ಬೇಡ. ನೀನು ಸುಸ್ತಾಗಿ ಬೀಳುವುದು ನಿನ್ನ ದೇಹ ರಾಯರ ಸೇವೆಯಿಂದ. ನಿನ್ನ ಮಾತಿಗೆ ಆಯಾಸ ಆಗೋದು, ಆಯಾಸ ಆಗಲ್ಲ, ಪರಿಹಾರ ಮಾಡ್ತಾರೆ ರಾಯರು. ಅಂದರೆ ನಿನ್ನ ದೈಹಿಕ ಶ್ರಮ, ವಾಚನಿಕ ಶ್ರಮ, ಮಾನಸಿಕ ಶ್ರಮಗಳನ್ನೆಲ್ಲ ಗುರುಗಳಾದ ರಾಯರ ವಿಷಯದಲ್ಲಿ ಸಮರ್ಪಣೆ ಮಾಡ್ಕೋ. ಕಂಡವರಿಗೆ ಇನ್ವೆಸ್ಟ್ ಮಾಡಬೇಡ. ಇದನ್ನ ರಾಯರು ನಿನ್ನ ಬಂಧು, ಅವರಿಗೆ ನೀನು ಸಮರ್ಪಣೆ ಮಾಡು. ತದ್ದರ್ಶನಂ ದುರಿತ ಕಾನನ ದಾವಭೂತಂ ಅಂತ ಹೇಳ್ತಾ ಇದ್ದಾರೆ. ಯಾರು ರಾಯರ ಪಾದೋದಕ ಪಾನ ಮಾಡ್ತಾರೆ, ಅವ್ರ ಪಾರದ ಧೂಳಿಯಿಂದ ಅಲಂಕೃತರಾಗಿದ್ದಾರೆ, ರಾಯರ ಪಾದದ ಭಜನೆ ಮಾಡ್ತಾರೆ, ರಾಯರ ಸ್ತೋತ್ರ ಮಾಡ್ತಾರೆ, ಅವರ ದುರಿತ ಕಾನನ ಪಾಪಗಳೆಂಬ ಕಾಡುಗಳನ್ನ ದಾವಭೂತಂ ಕಾಡ್ಗಿಚ್ಚಿನ ಥರ ಸುಟ್ಟಾಕ್ತಾರೆ. ಅದು ಕಾಡ್ಗಿಚ್ಚಾಗಿದ್ದಾರೆ ರಾಯರು. ಆದ್ರಿಂದ ಸರ್ವಾತ್ಮನ ನಂಬಿ ನೀವು ರಾಯರನ್ನ, ನಿಮಗೆ ಇಂಬು ಕೊಡ್ತಾರೆ. ಸರ್ವತಂತ್ರ ಸ್ವತಂತ್ರೋಸೋ ಶ್ರೀಮಧ್ವ ಮತವರ್ಧನ. ರಾಯರು ಮಧ್ವ ಸಿದ್ಧಾಂತ ದುಗ್ಧಾಬ್ಧಿ ಚಂದ್ರಮ ಅಂತ ವರ್ಣನೆ ಮಾಡಿದ್ದಾರೆ ರಾಯರನ್ನು. ಶ್ರೀಮಧ್ವ ಮತವರ್ಧನ, ಮಧ್ವಾಚಾರ್ಯರು ಹಾಕಿಕೊಟ್ಟ ತತ್ವ ಸಿದ್ಧಾಂತ ಏನಿದೆ ಅದನ್ನು ಅಭಿವೃದ್ಧಿಗೊಳಿಸಿದವರು. ಆದ್ರಿಂದ ಸರ್ವತಂತ್ರ ಸ್ವತಂತ್ರರು. ಅಂದ್ರೇನು ಸರ್ವತಂತ್ರ ಸ್ವತಂತ್ರ ಅಂದ್ರೆ? ಯಾವ ಜೀವರು ಸ್ವತಂತ್ರರಲ್ಲ. ಸರ್ವತಂತ್ರನಾದವನು ಭಗವಂತ, ಸ್ವತಂತ್ರನಾದವನು ಭಗವಂತ. ಅವನನ್ನು ಸಮಾಜಕ್ಕೆ ತೋರಿಸಿಕೊಟ್ಟವರು ಸರ್ವತಂತ್ರ ಸ್ವತಂತ್ರರು. ತರಕಾರಿ ಹಿಡ್ಕೊಂಡು ಬರ್ತಾ ಇರೋನು ತರಕಾರಿ ಅಂತ ಕರಿತೀವಿ, ಅವನು ತರಕಾರಿನ? ತರಕಾರಿಗೆ ಸ್ವಾಮಿ ಆದ್ರಿಂದ ತರಕಾರಿ. ಹಾಗೆ ಸರ್ವಸ್ವಾಮಿಯಾದ ಸರ್ವತಂತ್ರ ಸ್ವತಂತ್ರನಾದ ಭಗವಂತನನ್ನ ಹೃದಯದಲ್ಲಿ ಧರಿಸಿರೋದ್ರಿಂದ ಇವರು ಸರ್ವತಂತ್ರ ಸ್ವತಂತ್ರರು. ಅಂದ್ರೆ ಶಾಸ್ತ್ರ ಅಂತ ಇಟ್ಕೊಂಡ್ರು ಎಲ್ಲಾ ಶಾಸ್ತ್ರಗಳು ಆಗುತ್ತೆ. ಸ್ವತಂತ್ರ ಅಂದ್ರೆ ಅದನ್ನ ಹೇಳುವ ಸಾಮರ್ಥ್ಯವುಳ್ಳವರು ಅಂತ ಅರ್ಥ. ಸರ್ವತಂತ್ರನಾದ ಭಗವಂತನನ್ನ ಶಾಸ್ತ್ರಗಳನ್ನ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯವುಳ್ಳವರು ರಾಯರು. ವಿಜಯೀಂದ್ರ ಕರಾಬ್ಜೋತ್ತ ಸುಧೀಂದ್ರ ವರಪುತ್ರಕ. ವಿಜಯೀಂದ್ರರು ರಾಯರ ಗುರುಗಳು ಸುಧೀಂದ್ರ ತೀರ್ಥರು, ಸುಧೀಂದ್ರ ತೀರ್ಥರ ಗುರುಗಳು ವಿಜಯೀಂದ್ರ ತೀರ್ಥರು. ಹಾಗಾಗಿ
ವಿಜಯೀಂದ್ರ ಕರಾಬ್ಜೋತ್ತ ಸುಧೀಂದ್ರ ವರಪುತ್ರಕಃ ಅಂತ ಕುಂಭಕೋಣದಲ್ಲಿ ವಿಜಯೇಂದ್ರ ತೀರ್ಥರಿದ್ದಾರೆ. ಅಲ್ಲೇ ರಾಯರು ಜೊತೆಗೆ ಇದ್ದಾರೆ. ಅವ್ರ ಜೊತೆಗೆ ಅಲ್ಲಿ ಪರಮೇಷ್ಠಿ ಗುರುಗಳು ಅವ್ರ ಜೊತೆಗೆ ನಿತ್ಯ ಸಂಬಂಧ ಇದೆ. ವರಪುತ್ರಕಃ ಸುಧೀಂದ್ರ ತೀರ್ಥ ಅವರು ಎಲ್ಲ 64 ಕಲಾ ವಿದ್ಯೆಗಳಲ್ಲಿ ಪ್ರಾವೀಣ್ಯವನ್ನ ಪಡೆದವರು. ಅದಕ್ಕೆ ಅವ್ರ ಹೆಸರು ಹೇಳಿದ್ದಾರೆ. ಏನ್ ಸಾಮಾನ್ಯರ, ವಿಜಯೇಂದ್ರರ ಸಾಮಾನ್ಯರ, ಸುಧೀಂದ್ರ ತೀರ್ಥರು ಸಾಮಾನ್ಯರ. ಅವರ ಅಲಂಕಾರ ಮಂಜೂಷ ಅನ್ನುವ ಗ್ರಂಥಗಳನ್ನೆಲ್ಲ ವೆಂಕಟನಾಥರಾದಾಗ ಓದಿ ಸಭೆಗಳಲ್ಲಿ ವ್ಯಾಖ್ಯಾನ ಮಾಡಿದವರು ಇವರು. ಅದಕ್ಕೆ ಸರ್ವಸಮರ್ಥರು ಇವರು ಅಂತ ವಾಗ್ದೇವಿ ಸುಧೀಂದ್ರ ತೀರ್ಥರ ಮೂಲಕ ಬಂದು ರಾಯರನ್ನ ಆಯ್ಕೆ ಮಾಡಿದವರು. ನಿಜವಾದ ಮಗ ಇವರು ಸುಧೀಂದ್ರ ತೀರ್ಥರಿಗೆ. ಅಬ್ಬಾ ಔರಸ ಪುತ್ರ ಅಂತಾರಲ್ಲ ಆ ಥರ ಸುಧೀಂದ್ರ ವರಪುತ್ರಕಃ. ಅದನ್ನು ಹೇಳುವ ಶೈಲಿ ನೋಡಿ ಹೇಗಿದೆ. ಶ್ರೀರಾಘವೇಂದ್ರ ಯತಿರಾಟ್ ಗುರುರ್ಮೇ ಸ್ಯಾತ್ ಭಯಾಪಹ. ಇಂತಹ ಯತಿರಾಜ, ರಾಯರನ್ನ ಯತಿರಾಜ ಅಂತ ಕರಿತಾ ಇದ್ದಾರೆ. ಅಂತಹ ಗುರುಗಳು ಮೇ ಭಯಾಪಹ ಸ್ಯಾತ್, ನನ್ನ ಭಯವನ್ನ ಅಪಹ ಅಂದ್ರೆ ನಾಶ ಮಾಡೋದು ಅಂತ ಅರ್ಥ ಆಗಲಿ. ನನ್ನ ಬದುಕಿನ ಎಲ್ಲಾ ಭಯಗಳನ್ನ, ದೊಡ್ಡ ಭಯ ಯಾವ್ದು ಹೇಳಿ? ಅಜ್ಞಾನದ ಭಯ. ಅದನ್ನ ಪರಿಹಾರ ಮಾಡಲಿ. ಜ್ಞಾನ ಭಕ್ತಿ ಸುಪುತ್ರಾಯರು ಯಶಸ್ವಿ ಪುಣ್ಯವರ್ಧನ. ಜ್ಞಾನ ಭಕ್ತಿ ಸುಪುತ್ರ, ಒಳ್ಳೆ ಮಕ್ಕಳು, ಆಯ್ತಾ, ಯಶಃ ಅಂದ್ರೆ ಕೀರ್ತಿ, ಪುಣ್ಯ, ಇವುಗಳನ್ನೆಲ್ಲ ರಾಯರನ್ನು ನಂಬಿ ಅದಾಗಿ ಬರುತ್ತೆ. ಎಲ್ಲಾನು ಕೇಳ್ಕೊಂಡೇನು ಹೋಗ್ಬೇಕಾಗಿಲ್ಲ. ಕಲ್ಪವೃಕ್ಷದ ಬುಡದಲ್ಲಿ ಹೋದ್ರೆ ಅದರ ನೆರಳಿನ ಪ್ರಭಾವದಿಂದ ನಮಗೆಲ್ಲ ಸೌಖ್ಯಗಳು ಉಂಟಾಗುತ್ತೆ. ಹಾಗೆ ರಾಯರೆಂಬ ಕಲ್ಪವೃಕ್ಷದ ಬುಡದಲ್ಲಿ ಇದೆಲ್ಲವೂ ನಿಮಗುಂಟಾಗುತ್ತೆ ಅಂತ ಇಲ್ಲಿಯ ತನಕ ಒಂದು ಘಟ್ಟದಲ್ಲಿ ರಾಯರ ಸ್ತೋತ್ರಗಳ ಸಾಹಿತ್ಯವನ್ನು, ಸಾಮಾನ್ಯ ಒಂದೇನು ಅಂದರೆ ರಾಯರ, ನಾನೇ ಎಷ್ಟೋ ಕಡೆ ರಾಯರ ಮಹಿಮೆ ಪವಾಡ ಎಲ್ಲ ಪ್ರವಚನ ಮಾಡಿದ್ದೇನೆ. ತುಂಬಾ ದಿನದ ಒಂದು ಅಪೇಕ್ಷೆ ಇತ್ತು, ಯಾರಾದರೂ ಕೇಳಿದ್ರೆ ಈ ರಾಯರ ಸ್ತೋತ್ರ ಒಂದು ವ್ಯಾಖ್ಯಾನ ಮಾಡಬೇಕು ಅಂತ. ರಾಯರ ಮನಸ್ಸಿಗೆ ಬಂತು ಅದು. ಆದ್ರಿಂದ ಇದು ಒಂದು ರಾಯರ ಪವಾಡವೇ. ನಮಗೊಂದು ಅಪೇಕ್ಷೆ ಇತ್ತು, ತಮ್ಮಂಥವ್ರು ಮಾತಾಡಿದ್ರೇನೆ ನಮಗದು ಕ್ಲೀನ್ ಆಗಿ ಅರ್ಥ ಆಗುತ್ತೆ ಅನ್ನೋದಕ್ಕೆ ಮೊದಲ 10 ಶ್ಲೋಕಗಳನ್ನ ತುಂಬಾ ಚೆನ್ನಾಗಿ 11 ಶ್ಲೋಕಗಳು ವಿವರಿಸಿದ್ರ. ಮುಂದಿನ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಆ ಒಂದು ಮಂತ್ರ ಬರುತ್ತೆ, ಅದರಿಂದ ನಾವು ಶುರು ಮಾಡೋಣ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು.